ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಸಂವಿಧಾನದ ರಸಪ್ರಶ್ನೆಗಳು ನಾಯಕ ಪುಸ್ತಕದಲ್ಲಿರುವುದನ್ನು ಇಂದಿನ ಸಂಚಿಕೆಯಲ್ಲಿ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ತಡ ಮಾಡದೆ ಒಂದನೇ ಪ್ರಶ್ನೆಗೆ ಹೋಗೋಣ. ಒಂದನೇ ಪ್ರಶ್ನೆ ಹೀಗಿದೆ: ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಎಂ.ಎನ್. ರಾಯ್ ಆಪ್ಷನ್ನೇ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಪ್ರಶ್ನೆ: ಸಂವಿಧಾನ ನಮ್ಮ ದೇಶವನ್ನು ಉಲ್ಲೇಖಿಸಿರುವ ರೀತಿ ಯಾವುದು? ಯಾವುದು ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ ಇದಾಗಿರುತ್ತೆ. ಯಾವುದಾಗಿದ್ರೆ ಅದು ಇಂಡಿಯಾ ದಟ್ ಈಸ್ ಭಾರತ ಅನ್ನೋದು ಸಂವಿಧಾನದ ನಮ್ಮ ದೇಶವನ್ನು ಉಲ್ಲೇಖಿಸುವ ರೀತಿಯಾಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಹೀಗಿದೆ: ಭಾರತದ ಸಂವಿಧಾನ ರಚನಾ ಸಭೆಯ ರಚನೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೇಳ್ತಾರೆ. ರೀಸೆಂಟಾಗಿ PWD ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ಸಲ್ಲಿ ಈ ಪ್ರಶ್ನೆ ಬಂದಿದೆ, ಹೀಗಾಗಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಕ್ಕೆ ಕ್ಲಿಕ್ ಮಾಡ್ತೀನಿ. ಅದುವೇ ಕ್ಯಾಬಿನೆಟ್ ನಿಯೋಗ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. ನಾಲ್ಕನೇ ಪ್ರಶ್ನೆ ಹೀಗಿದೆ: ಭಾರತ ಸಂವಿಧಾನದ ರಚನೆಯ ಸಭೆಯ ಮೊದಲ ಸಭೆ ಯಾವಾಗ ನಡೆಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಡಿಸೆಂಬರ್ 9, 1946ರಲ್ಲಿ ನಡೆಯಿತು. ಐದನೇ ಪ್ರಶ್ನೆಗೆ ಹೋಗೋಣ. ಭಾರತ ಸಂವಿಧಾನದ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದವರು ಯಾರು? ಅದುವೇ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ತಾತ್ಕಾಲಿಕ ಇನ್ ದ ಸೆನ್ಸ್ ಟೆಂಪರವರಿ, ಎಲ್ಲರಿಗೂ ತಿಳಿದಿರೋ ಹಾಗೆ. ನೆಕ್ಸ್ಟ್ ಪ್ರಶ್ನೆ ಆಪ್ಷನ್ಸ್ ಆರನೇ ಪ್ರಶ್ನೆ: ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಯಾರು? ಆಪ್ಷನ್ಸ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಏಳನೇ ಪ್ರಶ್ನೆ ಹೀಗಿದೆ: ಅವಿಭಜಿತ ಭಾರತದ ಸಂವಿಧಾನ ರಚನೆ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಡಿ 389 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಪಾಕಿಸ್ತಾನದ ಪ್ರತ್ಯೇಕ ಸಂವಿಧಾನ ರಚನೆ ಸಭೆಯ ರಚನೆಯಾದ ನಂತರ ಭಾರತದ ಸಂವಿಧಾನ ರಚನೆ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿತ್ತು ಅಂತ ಕೇಳ್ತಾರೆ. ಅದುವೇ 299 ಆಫ್ಟರ್ ಪಾಕಿಸ್ತಾನ್ ಡಿವೈಡ್ ಅಂತ ಕೇಳಿದ್ದಾರೆ. ನೆನಪಿರಲಿ 299 ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಒಂಬತ್ತನೇ ಪ್ರಶ್ನೆ: ಭಾರತ ಸಂವಿಧಾನ ರಚನೆ ಸಭೆಯ ಸಂವಿಧಾನವನ್ನು ಸಿದ್ಧಪಡಿಸಲು ನೇಮಕ ಮಾಡಿದ ಸಮಿತಿಗಳು ಎಷ್ಟು? ಅದೇ ಆಪ್ಷನ್ ಸಿ 13 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 10ನೇದು: ಭಾರತ ಸಂವಿಧಾನ ಕರಡು ಸಮಿತಿಯ ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ರಚನೆ ಆಯಿತು? ಆಪ್ಷನ್ ಸಿ ಆಗಸ್ಟ್ 29, 1942ರಲ್ಲಿ ಸ್ಥಾಪನೆ ಆಯಿತು. ಸಂವಿಧಾನ ಕರಡು ಸಮಿತಿಯಲ್ಲಿದ್ದ ಸದಸ್ಯರುಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಡಿ ಇಲ್ಲಿ 7 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇವುಗಳಲ್ಲಿ 12ನೇ ಪ್ರಶ್ನೆ: ಭಾರತದ ಜಾತ್ಯತೀತ ರಾಷ್ಟ್ರವನ್ನು ತಿಳಿಸುವ ಅಂಶ ಯಾವುದು? ಸಂವಿಧಾನ ಪೀಠಿಕೆ, ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೀವಲ್ಲ, ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 13ನೇ ಪ್ರಶ್ನೆ: ಸಂವಿಧಾನ ರಚನಾ ಸಭೆಗೆ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು? ಆಪ್ಷನ್ಸ್ ಎ B.N. ರಾವ್ ಅವರು. ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ. 14ನೇ ಪ್ರಶ್ನೆ ಹೀಗಿದೆ, ಅದುವೇ ಹೊಂದಿಸಿ ಬರೆಯಿರಿ ಪ್ರಶ್ನೆ: ಸಂವಿಧಾನ ರಚನಾ ಸಭೆಯ ವಿವಿಧ ಸಮಿತಿಗಳು ಹಾಗೂ ಅವುಗಳ ಮುಖ್ಯಸ್ಥರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಈಗಾಗಲೇ ಗೊತ್ತಿರೋ ಹಂಗೆ ಹೊಂದಿಸಿ ಬರೆಯಿರಿ ನಾಯಕ ಪುಸ್ತಕದಲ್ಲಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ ಹೀಗಿದೆ: ಭಾರತದ ಸಂವಿಧಾನ ರಚನಾ ಸಭೆ ಮತ್ತು ತನ್ನ ನಿರ್ಣಯಗಳನ್ನು ತೆಗೆದುಕೊಂಡ ರೀತಿ ಯಾವುದು? ಆಪ್ಷನ್ಸ್ ಡಿ ಮೇಲಿನ ಎಲ್ಲ ರೀತಿಯಿಂದ. ಯಾವ್ಯಾವ ರೀತಿ ಅಂತ ಒಂದ್ಸತಿ ನೋಡ್ಬಿಡೋಣ. ಸರಳ ಬಹುಮತದಿಂದ, 2/3 ಬಹುಮತದಿಂದ, ಸರ್ವಸಮ್ಮತಿಯಿಂದ. ಇದಾಗಿರುತ್ತೆ. 16ನೇ ಪ್ರಶ್ನೆ ಹೀಗಿದೆ: ಭಾರತದ ಸಂವಿಧಾನವನ್ನು ಅಂತಿಮವಾಗಿ ಅಂಗೀಕರಿಸಿದವರು ಯಾರು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಸಂವಿಧಾನ ರಚನಾ ಸಭೆ. 17ನೇ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ ಹೀಗಿದೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ: ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಚಿಹ್ನೆಗಳ ಸ್ವೀಕಾರ, ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಯ ಪಂಚಾಂಗ ಸ್ವೀಕಾರ ಅಂತ ಇದೆ, ಅಥವಾ ಕ್ಯಾಲೆಂಡರ್ ಅಂತ ಕರಿತೀವಲ್ಲ ಅದು. ಸಂವಿಧಾನ ರಚನಾ ಸಭೆಯಿಂದ ರಾಷ್ಟ್ರಗೀತೆ ಸ್ವೀಕಾರ ಮತ್ತು ಸಂವಿಧಾನ ರಚನಾ ಸಭೆಯಿಂದ ರಾಷ್ಟ್ರಧ್ವಜ ಸ್ವೀಕಾರ. ಇದು ಡೇಟ್ಗಳು ಕೊಟ್ಟಿದ್ದಾರೆ. ಆಪ್ಷನ್ಸ್ ಎಗೆ ಡೇಟ್ ಏನಾಗಿರುತ್ತಂದರೆ 3 ಆಗಿರುತ್ತೆ, ಜನವರಿ 1 ಆಗಿರುತ್ತೆ. ಈಗಾಗಲೇ 3, 4, 2, 1 ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಸರಿಯಾದ ಉತ್ತರ 3, 4, 2, 1 ಆಗಿರುತ್ತೆ.
ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 18ನೇ ಪ್ರಶ್ನೆ ಹೀಗಿದೆ: ಭಾರತ ಸಂವಿಧಾನ ರಚನಾ ಸಭೆಯ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು ಅಂತ ಕೇಳ್ತಾರೆ. ಸೊ ಆಪ್ಷನ್ ಸಿ ನವೆಂಬರ್ 26, 1949 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ 19ನೇ ಪ್ರಶ್ನೆ: ನವೆಂಬರ್ 26, 1949 ಸಂವಿಧಾನ ಸಿದ್ಧವಾಗಿದ್ದರೂ ಜನವರಿ 26, 1950 ಸಂವಿಧಾನ ಜಾರಿಗೆ ತರಲು ಕಾರಣವೇನು? ಜನವರಿ 26, 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರು ಘೋಷಿಸಿದ ಪೂರ್ಣ ಸ್ವರಾಜ್ ದಿನಕ್ಕೆ ಸರಿಹೊಂದಲು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ: ದೇಶದ ಪ್ರಥಮ ರಾಷ್ಟ್ರಪತಿಯಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದನ್ನು ಸಂವಿಧಾನ ರಚನೆ ಸಭೆ ಆಯ್ಕೆ ಮಾಡಿದ ದಿನ ಯಾವುದು? ಅದುವೇ ಆಪ್ಷನ್ಸ್ ಬಿ ಜನವರಿ 24, 1950. ಸೊ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ 20ನೇ ಪ್ರಶ್ನೆಗೆ. 21ನೇ ಪ್ರಶ್ನೆ ಹೇಗಿದೆ: ಸಂವಿಧಾನ ಕರಡು ಸಿದ್ಧಪಡಿಸಲು ರಚನಾ ಸಮಿತಿಯ ತೆಗೆದುಕೊಂಡ ಅವಧಿ ಯಾವುದು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ ಯಾರು ಆಪ್ಷನ್ಸ್ ಕೇಳೋದು ಬೇಡ, ಅಷ್ಟು ಇಂಪಾರ್ಟೆಂಟ್. ಅಷ್ಟೊತ್ತಿ KPSCಲಿ ಕೂಡ ಕೇಳಿದ್ದಾರೆ, KSPಲಿ ಕೂಡ ಕೇಳಿದ್ದಾರೆ, ಸಿಕ್ಕಾಪಟ್ಟೆ ಸೆಂಟ್ರಲ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಅದುವೇ 2 ವರ್ಷ 11 ತಿಂಗಳು 18 ದಿನಗಳು ತೆಗೆದುಕೊಂಡಿರುತ್ತೆ. ಆಪ್ಷನ್ಸೇ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 22ನೇ ಪ್ರಶ್ನೆ ಹೀಗಿದೆ: ಭಾರತದ ರಾಷ್ಟ್ರೀಯ ಚಿಹ್ನೆಯಲ್ಲಿರುವ 4 ಸಿಂಹ ಮತ್ತು ಧರ್ಮಚಕ್ರವನ್ನು ಎಲ್ಲಿಂದ ಪಡೆಯಲಾಗಿದೆ? ಆಪ್ಷನ್ ಸಿ ಅದುವೇ ಸಾರಾನಾಥ್ನಿಂದ ಪಡೆಯಲಾಗಿದೆ. ಹಾಗೆ 23ನೇದು: ಭಾರತದ ರಾಷ್ಟ್ರೀಯ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತೆ ಘೋಷವಾಕ್ಯವನ್ನು ಯಾವುದರಿಂದ ಸ್ವೀಕರಿಸಲಾಗಿದೆ? ಆಪ್ಷನ್ಸ್ ಡಿ ಮಂಡೋಕೋಪನಿಷತ್. ಆಪ್ಷನ್ ಸಿ ಇಂದ ಸರಿಯಾದ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ 24ನೇ ಪ್ರಶ್ನೆ: 1956 ಭಾಷಾವಾರು ಪ್ರಾಂತ್ಯಗಳ ಪುನರ್ರಚನೆಯ ನಂತರ ಭಾರತದಲ್ಲಿದ್ದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? 14 ರಾಜ್ಯಗಳು ಮತ್ತು 5 ಕೇಂದ್ರಾಡಳಿತ ಪ್ರದೇಶಗಳು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 25ನೇ ಪ್ರಶ್ನೆ: ಈ ಕೆಳಗಿನ ಸಂಗತಿಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಲಕ್ಷಣವಾಗಿಲ್ಲ? ಸೊ ಅದುವೇ ಅಧ್ಯಕ್ಷೀಯ ಸರ್ಕಾರ ನಮ್ಮ ದೇಶದಲ್ಲಿ ಇಲ್ಲ ಅನ್ನೋದು ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 26ನೇ ಪ್ರಶ್ನೆ: ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು? ಯಾವುದು ತಪ್ಪಾದ ಹೇಳಿಕೆ ಆಗಿದೆ? 26ನೇ ಪ್ರಶ್ನೆ ಹೇಳಿಕೆಗಳು ಅನ್ಸುತ್ತೆ, ಓದ್ಬಿಡೋಣ. ಸೊ ಆಪ್ಷನ್ಸ್ ಎ ಹೇಗಿದೆ: ಭಾರತ ರಾಷ್ಟ್ರೀಯ ನದಿ ಗಂಗಾ, ಇದು ಸರಿಯಾದ ಆಗಿರುತ್ತೆ, ಹೌದು. ಭಾರತದ ರಾಷ್ಟ್ರೀಯ ಹಣ್ಣು ಮಾವು, ಇದು ಕೂಡ ಕರೆಕ್ಟ್ ಆಗಿದೆ. ಭಾರತದ ರಾಷ್ಟ್ರೀಯ ವೃಕ್ಷ ತೆಂಗು ಅಂತ ಹಾಕಿದ್ದಾರೆ, ತಪ್ಪು, ಇದು ಆಲದ ಮರ ಸರಿಯಾದ ಉತ್ತರ. ಸೊ ಆಪ್ಷನ್ಸ್ ಡಿ ನೋಡೋಣ. ಭಾರತದ ರಾಷ್ಟ್ರೀಯ ಜಲಚರ ಡಾಲ್ಫಿನ್, ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ತಪ್ಪಾದ ಹೇಳಿಕೆ ಕೇಳೋದ್ರಿಂದ ಸೊ ಆಪ್ಷನ್ ಸಿ ತಪ್ಪಾದ ಹೇಳಿಕೆ ಆಗಿರುತ್ತೆ. ತೆಂಗು ಬರಲ್ಲ, ಆಲದ ಮರ ಬರುತ್ತೆ. ಭಾರತದ ರಾಷ್ಟ್ರೀಯ ವೃಕ್ಷ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 27ನೇ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರೀಯ ವೃಕ್ಷ ಯಾವುದು? ಆಲದ ಮರ ಅಂತ ಇವಾಗಲೂ ನೋಡಿದ್ವಲ್ಲ, ಆಲದ ಮರ. 28ನೇ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರ ಧ್ವಜದಲ್ಲಿ ಚಕ್ರದ ರೇಖೆಗಳ ಸಂಖ್ಯೆ ಎಷ್ಟು? ಅದು 24. ಇದು ಕೂಡ ವೆರಿ ಇಂಪಾರ್ಟೆಂಟು, ಈ ಯಶಸ್ವಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. 29ನೇದು: ಭಾರತದ ಮೂಲ ಸಂವಿಧಾನದಲ್ಲಿದ್ದ ಅನುಸೂಚಿಗಳು ಶೆಡ್ಯೂಲ್ಗಳು ಎಷ್ಟು ಅಂತ ಕೇಳ್ತಾರೆ, ಅದು 8 ಅಂತ ಹೇಳಬೇಕು. ಭಾರತದ ಸಂವಿಧಾನದಲ್ಲಿದ್ದ ಪ್ರಸ್ತುತವಿರುವ ಅನುಸೂಚಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ, ಅದು 12. ರೈಟ್. ನೆಕ್ಸ್ಟು 31ನೇ ಪ್ರಶ್ನೆ ಹೇಗಿದೆ: ಭಾರತದ ಮೂಲ ಸಂವಿಧಾನದಲ್ಲಿದ್ದ ವಿಧಿಗಳು, ಮೂಲ ಸಂವಿಧಾನ ಅಂತ ಕೇಳ್ತಾರೆ ನೋಡಿ, ಇದು ನೆನಪಿರ್ಬೇಕು, ಮೂಲ ಅನ್ನೋದು ನೆನಪಿರ್ಬೇಕು. ಆರ್ಟಿಕಲ್ ಎಷ್ಟು ಅಂತ ಕೇಳ್ತಾರೆ, 395. ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಭಾರತ ಸಂವಿಧಾನದಲ್ಲಿದ್ದ ಪ್ರಸ್ತುತವಿರುವ ಇವಾಗಿರೋದು ಎಷ್ಟು ವಿಧಿಗಳಿದೆ ಅಂದರೆ 444 ಇದೆ ಅಂತ ಹೇಳಬೇಕು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಅಂದರೆ ಪ್ರಿಯಾಂಬಲ್ನಲ್ಲಿ ಪ್ರಸ್ತಾಪವಾಗದಿರುವ ನ್ಯಾಯ ಯಾವುದು ಅಂತ ಕೇಳಿದರೆ ಅದು ಆಪ್ಷನ್ಸ್ ಎ ಆಗಿರುತ್ತೆ, ಅದು ಶಿಕ್ಷಣ. ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 34ನೇ ಪ್ರಶ್ನೆ: ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು? ನೋಡಿ, ಈಗಾಗಲೇ ನೋಡಿದಂಗೆ ಆಗಲೇ ಒಂದು ಭಾರತ ರಾಷ್ಟ್ರೀಯ ಗೀತೆ ಒಂದೇ ಮಾತರಂ ಅಂತ ಇದೆ, ಇದು ಕೂಡ ಕರೆಕ್ಟಾಗಿದೆ. ಭಾರತ ರಾಷ್ಟ್ರೀಯ ಪುಷ್ಪ, ಇದು ಕೂಡ ಕಮಲ ಅಂತ, ಇದು ಕೂಡ ಕರೆಕ್ಟಾಗಿದೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ, ಇದು ಕೂಡ ಕರೆಕ್ಟಾಗಿದೆ. ಸೊ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದಂದ್ರೆ ನವಿಲು ಅಂತ ಆಗಬೇಕಲ್ವಾ, ಇಲ್ಲಿ ಗರುಡ ಅಂತ ಕೊಟ್ಟಿದ್ದಾನೆ. ಸೊ ತಪ್ಪಾದ ಹೇಳಿಕೆ ಆಪ್ಷನ್ ಸಿ ಆಗಿರುತ್ತೆ. 35ನೇದು: ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಅದು ಆಪ್ಷನ್ಸ್ ಡಿ ನವಿಲು. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. 36ನೇದು: ಭಾರತದ ರಾಷ್ಟ್ರಗೀತೆ ಜನಗಣಮನ ಹಾಡಲು ನಿಗದಿ ಮಾಡಿರುವ ಸಮಯ ಎಷ್ಟು? 36ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ 52 ಸೆಕೆಂಡು.
ಭಾರತದ ಸಂವಿಧಾನದ ಪೀಠಿಕೆಯಲ್ಲಿರುವ ಸ್ವತಂತ್ರ ಅಥವಾ ಲಿಬರ್ಟಿ, ಸಮಾನತೆ ಅಥವಾ ಈಕ್ವಾಲಿಟಿ ಮತ್ತು ಸಹೋದರತ್ವಕ್ಕೆ ಫರ್ಟಿನಿಟಿ ಸ್ಫೂರ್ತಿಯಾಗದ ಸಂಗತಿ ಯಾವುದು? ಅದುವೇ ಫ್ರೆಂಚ್ ಕ್ರಾಂತಿ. ಆ 37ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 38ನೇ ನೋಡೋಣ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಅನ್ವಯವಾಗದ ಹೇಳಿಕೆ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಸಂವಿಧಾನ ತಿದ್ದುಪಡಿಯ ಅಸಾಧ್ಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 39ನೇ ಪ್ರಶ್ನೆಗಿದೆ. ಭಾರತ ಸಂವಿಧಾನದ ರೂಪಿಸುವಲ್ಲಿ ಅತಿ ಹೆಚ್ಚಿನ ಪ್ರಭಾವ ಬೀರಿದ ವಿಷಯ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ 1935ರ ಭಾರತ ಸರ್ಕಾರ ಕಾಯ್ದೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 40ನೇ ಪ್ರಶ್ನೆ. ಸಂಸದೀಯ ಪದ್ಧತಿಯ ಸರ್ಕಾರದ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಬಿ ಕಾರ್ಯಾಂಗ ಶಾಸಕಾಂಗಕ್ಕೆ ಜವಾಬ್ದಾರಿ ಆಗಿರುತ್ತದೆ ಅನ್ನೋದೇ ಒಂದು ಪ್ರಮುಖ ಲಕ್ಷಣವಾಗಿರುತ್ತೆ. 41ನೇ ಪ್ರಶ್ನೆ ನೋಡೋಣ. ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ? ಅದುವೇ USA ಇಂದ ಪಡೆಯಲಾಗಿದೆ. ಸೊ ನೋಡಿ, ಸಂವಿಧಾನದಿಂದ ಎರವಲು ಪಡೆದ ಸಂಗತಿಗಳು ಯಾವ್ಯಾವ ದೇಶಗಳಿಂದ ಎರವಲು ಪಡೆದಿರೋ ಅನ್ನೋದು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನೆನ್ಪಿಡಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ಸ್ ಆಗಲಿ ಪ್ರತಿ ಟೈಮು ಇಂಥದ್ದೊಂದು ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾನೆ. ಹೀಗಾಗಿ ಯಾವ್ಯಾವ ದೇಶದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡ್ಕೊಂಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಥ ಪ್ರಶ್ನೆಗಳು ಜಾಸ್ತಿ ರಿಪೀಟ್ ಆಗಿರುತ್ತೆ. ಸೊ ಇಂಥ ಪ್ರಶ್ನೆಗಳು ನೆನ್ಪಿಡಲು ತಾವು ನೆನ್ಪಿಡಬೇಕಂತ ಕೇಳ್ಕೊತೀನಿ. 42ನೇ ಪ್ರಶ್ನೆ ನೋಡೋಣ. ಕಾನೂನಿನ ಆಡಳಿತ ಸಂಸದೀಯ ಪದ್ಧತಿ ಮತ್ತು ಕ್ಯಾಬಿನೆಟ್ ಸರ್ಕಾರದ ಅಂಶಗಳನ್ನು ಪಡೆಯಲಾಗಿರುವ ಸಂವಿಧಾನ ಯಾವುದು? ಯಾವ ಸಂವಿಧಾನ ಅಂದರೆ ಅದುವೇ ಬ್ರಿಟಿಷ್ ಸಂವಿಧಾನ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 43ನೇ ಪ್ರಶ್ನೆ. ಜರ್ಮನಿನ ಸಂವಿಧಾನದಿಂದ ಭಾರತದ ಸಂವಿಧಾನಕ್ಕೆ ಆಯ್ಕೆ ಮಾಡಿಕೊಂಡಿರುವ ವಿಷಯ ಯಾವುದು? ನೋಡಿ, ಈ ರೀತಿ ಕ್ವಶನ್ಸ್ನ ಫ್ರೇಮ್ ಮಾಡ್ತಾನೆ. ಅದಕ್ಕೆ ಯಾವಾಗಲೂ MCQs ಓದೋದು ತುಂಬ ಇಂಪಾರ್ಟೆಂಟು. ಆಫ್ಟರ್ ಒಂದು ಸತಿ ನೀವು ಥರೋವಾಗಿ ಒಂದು ಸತಿ ಟಾಪಿಕ್ನ ಎಲ್ಲ ಮುಗಿಸಿದ್ರೆ, ಅಂದರೆ GS ಜನರಲ್ ಸ್ಟಡೀಸ್ ಮುಗಿಸಿದ್ಮೇಲೆ ಯಾವುದೇ ವಿದ್ಯಾರ್ಥಿ ಆಗಲಿ ಯಾವುದೇ ಎಕ್ಸಾಮ್ಸ್ಗಾಗಲಿ ಅವರು MCQsನ ಅಟೆಂಡ್ ಮಾಡಬೇಕನ್ನೋದು ಇದೇ ಕಾರಣಕ್ಕೆ. ಸೊ ಇಲ್ಲಿ ಯಾವುದು ಅಂದರೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿರುವ ಮೂಲಭೂತ ಹಕ್ಕುಗಳ ರದ್ದತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಭಾರತದ ಸಂವಿಧಾನದ ಕೇಂದ್ರ ಮತ್ತು ರಾಜ್ಯ ಸಂಬಂಧವನ್ನು ತೆಗೆದುಕೊಳ್ಳಲಾಗಿರುವ ಸಂವಿಧಾನ ಯಾವುದು? 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕೆನಡಾ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಭಾರತದ ಸಂವಿಧಾನದಲ್ಲಿರುವ ವಿವಿಧ ವಿಷಯಗಳನ್ನು ಮತ್ತು ಅವುಗಳನ್ನು ಪಡೆದಿರುವ ದೇಶದ ಸಂವಿಧಾನಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಈಗಾಗಲೇ ಹೇಳ್ದಂಗೆ ಹೊಂದಿಸಿದರೆ ಅಂದರೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಇದನ್ನು ಒಂದು ಸತಿ ಹೇಳ್ತೀನಿ ಯಾಕಂದರೆ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಒಕ್ಕೂಟ ವ್ಯವಸ್ಥೆ ಅದು ಪಡೆದಿರುವ ದೇಶ ಯಾವುದು ಅಂದರೆ ಕೆನಡಾ ದೇಶದಿಂದ ಪಡ್ಕೊಂಡಿದ್ದೀವಿ. ಸ್ವತಂತ್ರ ನ್ಯಾಯಾಂಗವನ್ನು ತೊಗೊಂಡಿರೋದು ಎರವಲು ಪಡ್ಕೊಂಡಿರೋದು US ದೇಶದಿಂದ. ಸಮವರ್ತಿ ಪಟ್ಟಿ ಇದು ಆಸ್ಟ್ರೇಲಿಯಾದಿಂದ. ಹಾಗೆ ಕಾನೂನಿನ ಸಮಾನತೆಯನ್ನು ಬ್ರಿಟಿಷ್ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು ಭಾರತ ಸಂವಿಧಾನಕ್ಕೆ. 46ನೇ ಪ್ರಶ್ನೆ ಹೇಗಿದೆ. ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಈಗಾಗಲೇ ಹೇಳ್ದಂಗೆ ಇದೆಲ್ಲ ಎರವಲು ಪಡ್ಕೊಂಡಿರೋದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. 46ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 47ನೇ ಪ್ರಶ್ನೆ ಹೇಗಿದೆ. ಭಾರತ ಸರ್ಕಾರದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿರುವ ಸಂವಿಧಾನ ಯಾವುದು? ಆಪ್ಷನ್ಸ್ ಡಿ ಐರ್ಲೆಂಡ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಭಾರತ ಮೂಲ ಸಂವಿಧಾನದಲ್ಲಿ ಇಲ್ಲದಿರುವ ಆದರೆ ನಂತರ ತಿದ್ದುಪಡಿಯಿಂದ ಸೇರ್ಪಡೆ ಮಾಡಲಾದ ವಿಷಯ ಯಾವುದು? ಆಪ್ಷನ್ಸ್ ಬಿ ಮೂಲಭೂತ ಕರ್ತವ್ಯಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನಾಗರಿಕತ್ವತೆ ಅಥವಾ ಸಿಟಿಜನ್ಶಿಪ್ ಸಂಬಂಧಿಸಿದ ಕಾನೂನುಗಳಿರುವ ಸಂವಿಧಾನದ ಭಾಗ ಯಾವುದು? ಅದುವೇ ಭಾಗ 2, 5 ಮತ್ತು 15 ವಿಧಿಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 50ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಪೌರತ್ವ ಪಡೆಯಲು ಅರ್ಜಿ ಸಲ್ಲಿಸುವ ಅರ್ಹತೆ ಪಡೆಯಬೇಕಾದರೆ ಕನಿಷ್ಠ ಎಷ್ಟು ವರ್ಷದಿಂದ ವಾಸಿಸಿರಬೇಕಾಗಿರುತ್ತದೆ ಅಂತ ಕೇಳಿದರೆ ಅದುವೇ ಆಪ್ಷನ್ ಸಿ 5 ವರ್ಷ ಅನ್ನೋದು ಎಲ್ಲರೂ ತಿಳಿದಿರೋ ಹಾಗೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 51ನೇ ಪ್ರಶ್ನೆ. ಭಾರತ ಸಂವಿಧಾನದಲ್ಲಿ ಧ್ಯೇಯೋದ್ದೇಶಗಳನ್ನು ಪ್ರಸ್ತಾಪಿಸಲಾಗಿರುವ ಭಾಗ ಯಾವುದು? ಆಪ್ಷನ್ಸ್ ಡಿ ಅದುವೇ ಸಂವಿಧಾನದ ಪೀಠಿಕೆ ಅಥವಾ ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಲ್ಲ, ಅದು ಸರಿಯಾದ ಉತ್ತರ ಆಗಿರುತ್ತೆ. 52ನೇ ಪ್ರಶ್ನೆ ನೋಡೋಣ. 52ನೇ ಪ್ರಶ್ನೆ ಹೇಗಿದೆ. ಸಂವಿಧಾನ ರಚನಾ ಸಭೆಯಲ್ಲಿ ಅಥವಾ ಪ್ರಿಯಾಂಬಲ್ನಲ್ಲಿ ಕುರಿತು ಪ್ರಸ್ತಾಪಿಸಿದವರು ಯಾರು ಅಂತ ಕೇಳಿದರೆ ಅದುವೇ ಜವಾಹರ್ಲಾಲ್ ನೆಹರು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ.
53ನೇ ಪ್ರಶ್ನೆ ಹೀಗಿದೆ: ಸಂವಿಧಾನದ ಪೀಠಿಕೆ ಇಲ್ಲಿಯವರೆಗೆ ಮಾಡಲಾದ ತಿದ್ದುಪಡಿಯ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಎ 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸಂವಿಧಾನ ಪೀಠಿಕೆಯಲ್ಲಿನ ಸಮಾಜವಾದ, ಜಾತ್ಯತೀತತೆ ಮತ್ತು ಅಖಂಡತೆ ಪದಗಳನ್ನು ಸೇರ್ಪಡೆ ಮಾಡಿದ ತಿದ್ದುಪಡಿ ಯಾವುದು? ಅದುವೇ 42ನೇ ತಿದ್ದುಪಡಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 55ನೇದು: ನಗರ ಪಾಲಿಕೆಗೆ ಸಂಬಂಧಿಸಿದ ವಿಷಯವಿರುವ ಸಂವಿಧಾನದ ಅನುಸೂಚಿ ಯಾವುದು? ಅದುವೇ 12ನೇ ಅನುಸೂಚಿ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 56ನೇ ಪ್ರಶ್ನೆ: ಸಂಸತ್ ಮತ್ತು ಶಾಸಕಾಂಗಕ್ಕೆ ಆಯ್ಕೆಯಾದ ಸದಸ್ಯರು ಪಕ್ಷಾಂತರದ ಕಾರಣಕ್ಕಾಗಿ ಸದಸ್ಯತ್ವ ಕಳೆದುಕೊಳ್ಳುವ ಪಕ್ಷಾಂತರ ನಿಷೇಧ ಕಾಯ್ದೆ ಸೇರ್ಪಡೆಯಾಗಿರುವ ಅನುಸೂಚಿ ಯಾವುದು? 56ನೇ ಪ್ರಶ್ನೆ ಎಸ್ ಸರಿಯಾದ ಉತ್ತರ. ಆಪ್ಷನ್ಸ್ ಬಿ 10ನೇ ಅನುಸೂಚಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 57ನೇ ಪ್ರಶ್ನೆ ನೋಡೋಣ. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸಬೇಕಾದರೆ ತಿದ್ದುಪಡಿಯ ಮಾಡಬೇಕಾದ ಸಂವಿಧಾನ ಅನುಸೂಚಿ ಯಾವುದು? ಅದುವೇ 1ನೇ ಅನುಸೂಚಿ. ಆಪ್ಷನ್ಸೇ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 58ನೇ ಪ್ರಶ್ನೆ ನೋಡೋಣ. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯಗಳ ಸ್ಥಾಪನೆ ಮತ್ತು ಅವುಗಳ ಗಡಿಯ ಬದಲಾವಣೆಗೆ ಸಂಬಂಧಿಸಿದಂತೆ ಸರಿಯಾಗಿರುವ ಹೇಳಿಕೆ ಯಾವುದು? 58ನೇಗೆ ಸರಿಯಾದ ಉತ್ತರ ಸಂಸತ್ತಿನಲ್ಲಿ ಸರಳ ಬಹುಮತದಿಂದ ಸಾಧಿಸಬಹುದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 59ನೇ ಪ್ರಶ್ನೆ ಹೀಗಿದೆ: ಸಂವಿಧಾನದಲ್ಲಿರುವ ವಿಷಯಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಅನುಸೂಚಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 60ನೇ ಪ್ರಶ್ನೆ ನೋಡೋಣ. ಸಂವಿಧಾನದ 12ರಿಂದ 35ರವರೆಗಿನ ವಿಧಿಗಳು ಹೊಂದಿರುವ ವಿಷಯ ಯಾವುದು? ಯಾವ ವಿಷಯ ಅಂದರೆ ಆಪ್ಷನ್ಸ್ ಬಿ ಮೂಲಭೂತ ಹಕ್ಕುಗಳು ಸರಿಯಾದ ಉತ್ತರ ಆಗಿರುತ್ತೆ. 61ನೇ ಪ್ರಶ್ನೆ ಹೀಗಿದೆ: ಭಾರತದ ಮೂಲ ಸಂವಿಧಾನದಲ್ಲಿದ್ದ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? ಅದೇ ಆಪ್ಷನ್ಸ್ ಎ 7 ಭಾರತದ ಮೂಲ ಸಂವಿಧಾನದಲ್ಲಿದ್ದ ಮೂಲಭೂತ ಹಕ್ಕುಗಳ ಸಂಖ್ಯೆ 7 ಆಗಿರುತ್ತೆ. 62ನೇ ಪ್ರಶ್ನೆ: ಭಾರತ ಸಂವಿಧಾನದಲ್ಲಿ ಈಗಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? ಅದು 6. ನೆಕ್ಸ್ಟ್ 63ನೇ ಪ್ರಶ್ನೆ: ಸಂವಿಧಾನ ಮೂಲಭೂತ ಹಕ್ಕುಗಳ ಸಂಖ್ಯೆಯನ್ನು 7ರಿಂದ 6ಕ್ಕೆ ಸೀಮಿತಗೊಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ಅದು ಯಾವುದು ಅಂದರೆ ಆಪ್ಷನ್ಸ್ ಡಿ 44 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 44ನೇ ಪ್ರಶ್ನೆ ನೋಡೋಣ. 44ನೇ ತಿದ್ದುಪಡಿಯಲ್ಲಿ ಮೂಲಭೂತ ಹಕ್ಕುಗಳಿಂದ ಕೈಬಿಡಲಾದ ಹಕ್ಕು ಯಾವುದು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಆಸ್ತಿಯ ಹಕ್ಕು. 65ನೇದು: ಸಂವಿಧಾನದಿಂದ 14ರಿಂದ 18ರವರೆಗಿನ ವಿಧಿಗಳಿಗೆ ಸಂಬಂಧಿಸಿರುವ ವಿಷಯ ಯಾವುದು? ಆಪ್ಷನ್ಸ್ ಎ ಸಮಾನತೆ ಹಕ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 66ನೇದು: ಅತ್ಯಂತ ಮಹತ್ವವಾದ ಸ್ವತಂತ್ರದ ಹಕ್ಕುಗಳ ನಾಗರಿಕ ಹಕ್ಕುಗಳು ನೀಡುವ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದುವೇ 19. ನೆಕ್ಸ್ಟ್ ಪ್ರಶ್ನೆ: ಸಂವಿಧಾನದ ಈ ಕೆಳಗಿನ ವಿಧಿಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 68ನೇ ಪ್ರಶ್ನೆ ಹೀಗಿದೆ: ಸಂವಿಧಾನದ 14ನೇ ವಿಧಿಯ ಕಾನೂನಿನ ಮುಂದೆ ಸಮಾನತೆ ಈ ಕೆಳಗಿನವುಗಳಲ್ಲಿ ಅನ್ವಯವಾಗುವುದು ಯಾರಿಗೆ ಅಂತ ಕೇಳಿದ್ದಾರೆ. 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 69ನೇ ಪ್ರಶ್ನೆ: ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳನ್ನು ನೀಡಲು ಅವಕಾಶ ನೀಡಿರುವ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ಸ್ ಎ ಅದುವೇ 18ನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ. 70ನೇ ಪ್ರಶ್ನೆ: ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸಿರುವ ಸಂವಿಧಾನದ ವಿಧಿ ಯಾವುದು? ಯಾವುದು ವಿಧಿ ಅಂದರೆ ಆಪ್ಷನ್ಸ್ ನೋಡೋಣ. ಒಂದ್ಸತಿ ಇದಕ್ಕೆ ಆಪ್ಷನ್ಸ್ ನೋಡೋಣ. ಅದು 14ನೇ ವಿಧಿ, 19ನೇ ವಿಧಿ, 29ನೇ ವಿಧಿ, 30ನೇ ವಿಧಿ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಏನಾಗಿರ್ಬೋದು? 70ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಆರ್ಟಿಕಲ್ 29ನೇ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪ್ರಶ್ನೆ: ಈ ಕೆಳಗಿನ ವಿಷಯಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಧಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಈಗಾಗಲೇ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 72ನೇ ಪ್ರಶ್ನೆ ಹೀಗಿದೆ: ಡಾಕ್ಟರ್ BR ಅಂಬೇಡ್ಕರ್ ಹೃದಯ ಮತ್ತು ಆತ್ಮ ಎಂದು ವರ್ಣಿಸಿರುವ ಸಂವಿಧಾನದ ವಿಧಿ ಯಾವುದು? ಯಾವುದು ವಿಧಿ ಅಂದರೆ ಆಪ್ಷನ್ಸ್ ಬಿ ಸಾಂವಿಧಾನಿಕ ಪರಿಹಾರದ ಹಕ್ಕು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 73ನೇ ಪ್ರಶ್ನೆ ಹೀಗಿದೆ:
ಸಾಮಾಜಿಕ ಅಸಮಾನತೆಯನ್ನು ತೊಡೆದು ಹಾಕುವುದಕ್ಕೆ ಸಂಬಂಧಿಸಿರುವ ಹಕ್ಕು ಯಾವುದು? ಅದುವೇ ಆಪ್ಷನ್ ಎ ಸಮಾನತೆ ಹಕ್ಕು ಸರಿಯಾದ ಉತ್ತರ ಆಗಿರುತ್ತೆ. 74ನೇ ಪ್ರಶ್ನೆ ಹೀಗಿದೆ. 19ನೇ ವಿಧಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 75ನೇ ಪ್ರಶ್ನೆ ನೋಡೋಣ. 75ನೇ ಪ್ರಶ್ನೆ ಹೀಗಿದೆ. ಸಮಾನತೆಯ ಹಕ್ಕು ಒಳಗೊಂಡಿರುವ ವಿಷಯ ಯಾವುದು? ಯಾವ ವಿಷಯ ಹೇಳಿ? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಸಮಾನ ಕೆಲಸಕ್ಕೆ ಸಮಾನ ವೇತನ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 79ನೇ ಪ್ರಶ್ನೆ ಹೀಗಿದೆ. ಸಂವಿಧಾನದ ವಿಧಿಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಹೊಂದಿಸಿ ಬರೆಯಿರಿ ಪ್ರಶ್ನೆ ಅಂದರೆ ಈಗಾಗಲೇ ಹೇಳ್ದಂಗೆ ಸರಿಯಾದ ಉತ್ತರ ಏನಾಗಿರುತ್ತೆ? 3, 4, 2, 1 ಆಗಿರುತ್ತೆ. ನಾಯಕ್ ಅಂಡ್ ನಾಯಕ್ ಪುಸ್ತಕದಲ್ಲಿರೋ ಹೊಂದಿಸಿ ಬರೆಯಿರಿಗೆ ಉತ್ತರಗಳು 3, 4, 2, 1 ಆಗಿರುತ್ತೆ. ಸೊ 77ನೇ ಪ್ರಶ್ನೆ ನೋಡೋಣ. 77ನೇ ಪ್ರಶ್ನೆ ಹೀಗಿದೆ. ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ನಾಗರಿಕರು ಸಾಂವಿಧಾನಿಕ ಪರಿಹಾರದ ಹಕ್ಕು ಪಡೆಯಲು 32ನೇ ವಿಧಿಯ ಅನ್ವಯ ಅರ್ಜಿ ಸಲ್ಲಿಸಬೇಕಾದ ನ್ಯಾಯಾಲಯ ಯಾವುದು? 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 78ನೇದು ನಾಗರಿಕರು ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡುವ ಸಂವಿಧಾನ ವಿಧಿ ಯಾವುದು? ಆಪ್ಷನ್ ಸಿ 226 ಸರಿಯಾದ ಉತ್ತರ ಆಗಿರುತ್ತೆ. 79ನೇ ಪ್ರಶ್ನೆ. ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಯನ್ನು ಹಾಜರುಪಡಿಸಲು ಕೋರಿ ರಾಜ್ಯ ಹೈಕೋರ್ಟಿನಲ್ಲಿ ಸಲ್ಲಿಸುವ ರಿಟ್ ಅಥವಾ ಅಜ್ಞಾತ ಪತ್ರ ಯಾವುದು? 79ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಆಪ್ಷನ್ಸ್ ಡಿ ಹೇಬಿಯಸ್ ಕಾರ್ಪಸ್. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 80ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ ಪ್ರಶ್ನೆ ಹೀಗಿದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗುವ ವಿವಿಧ ರಿಟ್ ಅರ್ಜಿಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಈ ವಿಡಿಯೋದು ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಅಷ್ಟು ಇಂಪಾರ್ಟೆಂಟು. MCQs ಎಲ್ಲ ಎಕ್ಸಾಮ್ಸಲ್ಲಿ ರಿಪೀಟ್ ಆಗೋ ಚಾನ್ಸಸ್ಸು ಇದೆ ಮತ್ತು ಈಗಾಗಲೇ ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. ಸೊ ಅಷ್ಟು ಇಂಪಾರ್ಟೆಂಟು. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು 81ನೇ ಪ್ರಶ್ನೆ ಹೀಗಿದೆ. ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗಿರುವ ಭಾರತ ಸಂವಿಧಾನದ ಭಾಗ ಮತ್ತು ವಿಧಿ ಯಾವುದು? 81ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಾಗ 4A ವಿಧಿ 51A. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ ಸಂವಿಧಾನದ ತಿದ್ದುಪಡಿ ಯಾವುದು? ಆಪ್ಷನ್ ಸಿ ಅದುವೇ 42ನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಅಂತ ಕೇಳಿದ್ದಾರೆ. 83ನೇಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ 10 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 84ನೇದು ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾದ ವರ್ಷ ಯಾವುದು? ಆಪ್ಷನ್ಸ್ ಬಿ ಸರಿಯಾದ ಉತ್ತರ 1976 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 85ನೇದು ಕಲ್ಯಾಣ ರಾಜ್ಯ ವೆಲ್ಫೇರ್ ಸ್ಟೇಟ್ ಕಲ್ಯಾಣಗಳ ಚಿಂತನೆ ಇರುವ ಸಂವಿಧಾನದ ಭಾಗ ಯಾವುದು? ಆಪ್ಷನ್ಸ್ ಎ ಅದುವೇ 4ನೇ ಭಾಗ. 86ನೇ ಪ್ರಶ್ನೆ ಹೀಗಿದೆ. ಸಂವಿಧಾನ 4ನೇ ಭಾಗಕ್ಕೆ ಸಂಬಂಧಿಸಿರುವ ವಿಷಯ ಯಾವುದು? ಯಾವ ವಿಷಯ ಅಂದರೆ ಆಪ್ಷನ್ ಸಿ ರಾಜನೀತಿ ನಿರ್ದೇಶಕ ತತ್ವಗಳು. 87ನೇ ಪ್ರಶ್ನೆ ಹೀಗಿದೆ. ರಾಜನೀತಿ ನಿರ್ದೇಶಕ ತತ್ವಗಳನ್ನು ಹೊಂದಿರುವ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ಸ್ ಡಿ ಅದುವೇ 36ನೇ ವಿಧಿಯಿಂದ 57ನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಇವುಗಳಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳ ವ್ಯಾಪ್ತಿಗೆ ಒಳಪಡದ ವಿಷಯ ಯಾವುದು? ಯಾವುದು ಒಳಪಡಲ್ಲ ಅಂದರೆ ಅಸ್ಪೃಶ್ಯತೆಯ ನಿವಾರಣೆ, ಇದು ಇದಕ್ಕೆ ಸಂಬಂಧ ಇರಲ್ಲ. ಸೊ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಮೂಲಭೂತ ಹಕ್ಕುಗಳಿರುವ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ ಸಂವಿಧಾನ ತಿದ್ದುಪಡಿ ಯಾವುದು? 89ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ 42ನೇದು ವಿಧಿ ಅಥವಾ 42ನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 42ನೇ ತಿದ್ದುಪಡಿ ವಿಧಿ ಅಲ್ಲ, ದಯವಿಟ್ಟು ಕ್ಷಮಿಸಿ. 42ನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 90ನೇ ಪ್ರಶ್ನೆ. ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ ವಿಧಿಗಳನ್ನು ಹಾಗೂ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸ್ಕ್ರೀನ್ಶಾಟ್ ತಗೊಳ್ಳಿ ಇದನ್ನು ಕೂಡ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. 91ನೇ ಪ್ರಶ್ನೆ ಹೇಗಿದೆ.
ರಾಜ್ಯ ನಿರ್ದೇಶಕ ತತ್ವಗಳನ್ನು ಅನುಷ್ಠಾನಗೊಳಿಸುವಂತೆ ಕೋರಿ ಅರ್ಜಿ ಸಲ್ಲಿಸಬಹುದಾದ ನ್ಯಾಯಾಲಯ ಯಾವುದು? ಯಾವ ನ್ಯಾಯಾಲಯ? ಇದು ಕೂಡ ತುಂಬ ಸತಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಅದುವೇ ನ್ಯಾಯಾಂಗದ ರಕ್ಷಣೆ ಇಲ್ಲ ಅನ್ನೋದು ಆ ನ್ಯಾಯಾಂಗ ಅಥವಾ ಬರುತ್ತೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 92ನೇ ಪ್ರಶ್ನೆ ಹೀಗಿದೆ, ಭಾರತ ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರು? ಸಂವಿಧಾನಾತ್ಮಕ ಮುಖ್ಯಸ್ಥರು ಯಾರಂದರೆ ರಾಷ್ಟ್ರಪತಿ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 93ನೇ ಪ್ರಶ್ನೆ ಆಗಿದೆ, ಭಾರತ ರಾಷ್ಟ್ರಪತಿ ಅಧಿಕಾರ ಸ್ವೀಕರಿಸುವಾಗ ಪ್ರಮಾಣ ವಚನವನ್ನು ಬೋಧಿಸಿದವರು ಯಾರು? ಯಾರು ಬೋಧಿಸ್ತಾರಂದರೆ ಆಪ್ಷನ್ ಸಿ, ಅದುವೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 94ನೇ ಪ್ರಶ್ನೆ ಹೀಗಿದೆ, ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ಚುನಾವಣಾ ತಕರಾರು ಅರ್ಜಿಯನ್ನು ಇತ್ಯರ್ಥಪಡಿಸುವವರು ಯಾರು? 94ನೇಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಸುಪ್ರೀಂ ಕೋರ್ಟ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಭಾರತದ ರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಆಪ್ಷನ್ಸ್ ಡಿ, ಅದುವೇ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಆಯ್ಕೆಯಾದ ಸದಸ್ಯರು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 96ನೇ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ಅನ್ವಯವಾಗದ ನಿಯಮ ಯಾವುದು? ಯಾವ ನಿಯಮ ಅಂದರೆ ಆಪ್ಷನ್ಸ್ ಬಿ, ಪದವೀಧರರಾಗಿರಬೇಕು ಅನ್ನೋದು ನಿಯಮ ಇರುತ್ತೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 97ನೇ ಪ್ರಶ್ನೆ, ಭಾರತದ ಸಂವಿಧಾನದಂತೆ ಭಾರತದ ರಾಷ್ಟ್ರಪತಿ ಹೊಂದಿರುವ ಅಧಿಕಾರ ಸ್ವರೂಪ ಯಾವುದು? ಅದುವೇ ಆಪ್ಷನ್ ಸಿ, ಸಾಂಕೇತಿಕ ಅಧಿಕಾರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 98ನೇದು, ಭಾರತದ ರಾಷ್ಟ್ರಪತಿ ವಿರುದ್ಧದ ಮಹಾಭಿಯೋಗ ಇಂಪೀಚ್ಮೆಂಟ್ ಮೊದಲು ಎಲ್ಲಿ ಮಾತ್ರ ಆರಂಭಿಸಬಹುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ಲೋಕಸಭೆ ಅಥವಾ ರಾಜ್ಯಸಭೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಯ ನಾಮಪತ್ರಕ್ಕೆ ಅವಶ್ಯವಿರುವ ಸೂಚಕರು ಯಾರು ಮತ್ತು ಅವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 99ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದೇ ರಾಷ್ಟ್ರಪತಿ ಚುನಾವಣೆ ಮತದಾರರಲ್ಲಿ ಯಾವುದೇ 50 ಮತದಾರರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 100ನೇ ಪ್ರಶ್ನೆ ನೋಡೋಣ. ಇಂಪಾರ್ಟೆಂಟ್ ಪ್ರಶ್ನೆ 100ನೇದು. ನನಗೆ ಇಷ್ಟ ಇರೋ ಪ್ರಶ್ನೆ ಇದು, ನನಗೆ ಅಷ್ಟು ಇಷ್ಟ ಇದು. ಸೊ ಯಾಕಂದರೆ ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಇದರಿಂದ ನನಗೂ ಕರೆಕ್ಟಾಗಿ ಮಾರ್ಕ್ಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡೋದಾದರೆ, ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ಮಹಾಭಿಯೋಗ ಇಂಪೀಚ್ಮೆಂಟ್ ನಿರ್ಣಯಕ್ಕೆ ಸಂಸತ್ತಿನ 2 ಸದನಗಳ ಒಟ್ಟು ಸದಸ್ಯರಲ್ಲಿ ಎಷ್ಟು ಸದಸ್ಯರು ಬಹುಮತದಿಂದ ಅನುಮೋದಿಸಬೇಕು ಅಂತ ಕೇಳ್ತಾರೆ. ಆಪ್ಷನ್ ಸಿ, ಸರಳ ಬಹುಮತ. ಆಪ್ಷನ್ಸ್ ಬಿ, 2/3 ಬಹುಮತ. ಆಪ್ಷನ್ ಸಿ, ಸರ್ವಾನುಮತ. ಆಪ್ಷನ್ಸ್ ಡಿ, ಪದಚ್ಯುತಿ ಸಾಧ್ಯವಿಲ್ಲ. ಸೊ 100ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೌದು, 2/3 ಬಹುಮತ ಇದ್ದರೆ ಇದನ್ನು ಅನುಮೋದಿಸಬಹುದು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಏನಾದರೂ ಹೇಳಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಎಲ್ಲ ವಿಡಿಯೋ ಈಗಾಗಲೇ ಎಲ್ಲ GS ಮಟೀರಿಯಲ್ ಅಂದರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಆಗಿ ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ, ಭಾರತದ ರಾಷ್ಟ್ರೀಯ ಚಳುವಳಿ ಮತ್ತು ಈಗಾಗಲೇ ಇಷ್ಟೆಲ್ಲ 3 ಪ್ಲೇಲಿಸ್ಟ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀವಿ. ಹಾಗಾಗಿ ಮತ್ತು ಕರ್ನಾಟಕದ ಭೂಗೋಳ, ಭಾರತದ ಭೂಗೋಳ ಕೂಡ ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಪ್ಲೇಲಿಸ್ಟ್ನ ಹೋಗಿ ಕ್ಲಿಕ್ ಮಾಡಿ, ಅಲ್ಲೆಲ್ಲ ವೀಡಿಯೋಸ್ಗಳು ಈಗಾಗಲೇ ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ನಿಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಭಾರತದ ಸಂವಿಧಾನದ ನಾಯಕ ಪುಸ್ತಕದಲ್ಲಿರುವ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಹಾಗೆ ಈಗಾಗಲೇ 100 ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಈಗ 101ನೇ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. 101ನೇ ಕ್ವಶನ್ಸ್ ಹೀಗಿದೆ, ರಾಷ್ಟ್ರಪತಿ ಅಧಿಕಾರದಿಂದ ನಿರ್ಗಮಿಸಲು ಬಯಸಿದರೆ ಯಾರಿಗೆ ರಾಜೀನಾಮೆ ಸಲ್ಲಿಸಬೇಕು ಅನ್ನೋದು 101ನೇ ಪ್ರಶ್ನೆ. ಅದುವೇ ಉಪರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕಾಗಿರುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 102ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ರಾಷ್ಟ್ರಪತಿ ಸ್ಥಾನ ತೆರವಾದರೆ ಎಷ್ಟು ಸಮಯದಲ್ಲಿ ರಾಷ್ಟ್ರಪತಿ ಆಯ್ಕೆ ಆಗಬೇಕು ಅನ್ನೋದಿರುತ್ತದೆ. ಆಪ್ಷನ್ ಸಿ, ಅದು 6 ತಿಂಗಳು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 103ನೇ ಪ್ರಶ್ನೆ. 103ನೇ ಪ್ರಶ್ನೆ ಹೀಗಿದೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ 2 ಹುದ್ದೆಗಳು ತೆರವಾದಾಗ ಅಥವಾ ಲಭ್ಯವಿಲ್ಲದಿದ್ದಾಗ ಅಂತ ಹೇಳ್ಬೋದು, ಅಥವಾ ಲಭ್ಯರಿಲ್ಲದಿದ್ದಾಗ ಅಥವಾ ಅವರ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುವವರು ಯಾರು ಅಂತ ಕೇಳಿದ್ದಾರೆ. ಅವರೇ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಅವರ ಕಾರ್ಯವನ್ನು ನಿರ್ವಹಿಸ್ತಾರೆ. 104ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ರಾಷ್ಟ್ರಪತಿಯಿಂದ ನೇಮಕವಾದವರು ಯಾರು? ವಾಗದವರು ಅಂತ ಯಾರನ್ನು ಕೇಳಿದ್ದಾರೆ. 104ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಉಪರಾಷ್ಟ್ರಪತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 105ನೇ ಪ್ರಶ್ನೆ ಹೀಗಿದೆ, ಅದುವೇ ಕಲೆ, ಸಾಹಿತ್ಯ
ವಿಜ್ಞಾನ, ಕ್ರೀಡೆ ಮತ್ತು ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ಉಪರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು? ಅದುವೇ 12 ಸದಸ್ಯರು. ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ ಆಗಿರುತ್ತೆ. 106ನೇ ಪ್ರಶ್ನೆ, ರಾಷ್ಟ್ರಪತಿ ತನ್ನ ವಿವೇಚನಾಧಿಕಾರ ಬಳಸಬಹುದಾದ ಸಂದರ್ಭ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಲೋಕಸಭೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಗಳಿಸದೆ ಅಸ್ಥಿರ ಪರಿಸ್ಥಿತಿ ಎದುರಾದಾಗ ರಾಷ್ಟ್ರಪತಿ ತನ್ನ ವಿವೇಚನಾಧಿಕಾರವನ್ನು ಬಳಸಬಹುದು. 107ನೇ ಪ್ರಶ್ನೆಗೆ ಹೋಗೋಣ. ಅದುವೇ ಸಂಸತ್ತಿನಲ್ಲಿ ಒಪ್ಪಿಗೆ ಪಡೆದ ಮಸೂದೆಯನ್ನು ರಾಷ್ಟ್ರಪತಿಯರಲ್ಲಿ ಅಂಕಿತಕ್ಕಾಗಿ ಕಳುಹಿಸಿದಾಗ ಅವರಿಗಿರುವ ಅವಕಾಶ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಮರುಪರಿಶೀಲನೆಗಾಗಿ ಸಂಸತ್ತಿಗೆ ವಾಪಸ್ ಕಳುಹಿಸಬಹುದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 108ನೇ ಪ್ರಶ್ನೆ, ಭಾರತದ ಸಂಸತ್ತು ಈ ಕೆಳಗಿನ ಯಾವುದನ್ನು ಒಳಗೊಂಡಿದೆ? ಲೋಕಸಭೆ, ರಾಜ್ಯಸಭೆ ಮತ್ತು ಉಪರಾಷ್ಟ್ರಪತಿ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 109ನೇ ಪ್ರಶ್ನೆ ಹೇಗಿದೆ? 109ನೇ ಪ್ರಶ್ನೆ, ಈ ಕೆಳಗಿನ ವಿಷಯಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಂವಿಧಾನದಿಂದ ವಿಧಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ ಅಂದರೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 110ನೇ ಪ್ರಶ್ನೆ ನೋಡೋಣ. ಅದುವೇ ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಆಯ್ಕೆ ಮಾಡ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 111ನೇ ಪ್ರಶ್ನೆ, ಉಪರಾಷ್ಟ್ರಪತಿ ಸ್ಥಾನ ತೆರವಾದರೆ ಎಷ್ಟು ಸಮಯದಲ್ಲಿ ಚುನಾವಣೆ ನಡೆಸಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಡಿ. ಅದುವೇ ನಿಶ್ಚಿತ ಅವಧಿಯೇನಿಲ್ಲ, ಇದಕ್ಕೆ ಯಾವಾಗ ಬೇಕಾದರೂ ನಡೆಸ್ಬೋದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 212ನೇ ಪ್ರಶ್ನೆ, ಅತಿ ಹೆಚ್ಚು ಅವಧಿಯನ್ನು ಹೊಂದಿದ್ದ ಲೋಕಸಭೆ ಯಾವುದು? ಅದು ಹೆಚ್ಚು ಅವಧಿ ಅಂದರೆ ಅದು 5 ವರ್ಷ 11 ತಿಂಗಳು 21 ದಿವಸ ಇರೋದು ಹೊಂದಿದ ಲೋಕಸಭೆ ಯಾವುದು ಅಂತ ಕೇಳಿದ್ದಾರೆ. ಅದುವೇ 5ನೇ ಲೋಕಸಭೆ. ಅದು ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 113ನೇ ಪ್ರಶ್ನೆ, ಲೋಕಸಭೆಯ ಅವಧಿಯನ್ನು 5 ವರ್ಷದಿಂದ 6 ವರ್ಷಕ್ಕೆ ಏರಿಕೆ ಮಾಡಿದ ಸಂವಿಧಾನ ತಿದ್ದುಪಡಿ ಯಾವುದು? ಅದುವೇ 42ನೇ ತಿದ್ದುಪಡಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಲೋಕಸಭೆಯ ಅವಧಿಯನ್ನು 6 ವರ್ಷದಿಂದ ಮತ್ತು 5 ವರ್ಷಕ್ಕೆ ಇಳಿಕೆ ಮಾಡಿದ ಸಂವಿಧಾನ ತಿದ್ದುಪಡಿ ಯಾವುದು? ಆಪ್ಷನ್ ಸಿ 44 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 115ನೇ ಪ್ರಶ್ನೆ ಹೀಗಿದೆ, ಪ್ರಧಾನಮಂತ್ರಿಯ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಡಿ. ಲೋಕಸಭೆಯಲ್ಲಿ ಬಹುಮತ ಹೊಂದಿರುವವರೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಅಂತ ಕೇಳ್ದಂಗೆ ಇದು ಅರ್ಥ ರೈಟ್. ಇಲ್ಲಿದೆ ನೋಡಿ, ಪ್ರಧಾನಮಂತ್ರಿಯ ಅಧಿಕಾರಾವಧಿ ಎಷ್ಟು ಅಂದರೆ ಲೋಕಸಭೆಯಲ್ಲಿ ಬಹುಮತ ಎಷ್ಟಿರುತ್ತೋ ಅಲ್ಲಿವರೆಗೂ ಪ್ರಧಾನಮಂತ್ರಿಗಳೇ ಆಳ್ವಿಕೆ ಮಾಡ್ತಾ ಇರ್ತಾರೆ. 116ನೇ ಪ್ರಶ್ನೆ ಹೀಗಿದೆ, ಕೇಂದ್ರ ಸಚಿವ ಸಂಪುಟದ ಸದಸ್ಯರು ಯಾವ ಸದನದ ಸದಸ್ಯರಾಗಿರಬೇಕು ಅಂತ ಕೇಳಿದ್ದಾರೆ. ಯಾವ ಸದಸ್ಯರಂದರೆ ಅದುವೇ ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯರಾಗಿರಬೇಕು. 117ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದರಲ್ಲಿ ಸಚಿವ ಸಂಪುಟದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಅಂಗೀಕಾರವಾದಾಗ ಸಚಿವ ಸಂಪುಟ ರಾಜೀನಾಮೆ ಸಲ್ಲಿಸಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಅದುವೇ ಆಪ್ಷನ್ ಸಿ ಲೋಕಸಭೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 118ನೇ ಪ್ರಶ್ನೆ, ಲೋಕಸಭೆಯನ್ನು ವಿಸರ್ಜಿಸುವ ಅಂತಿಮ ಅಧಿಕಾರ ಯಾರದ್ದು? ಆಪ್ಷನ್ ಸಿ ರಾಷ್ಟ್ರಪತಿಯವರದ್ದು. 119ನೇ ಪ್ರಶ್ನೆ ನೋಡೋಣ. ಒಂದು ಮಸೂದೆ ಸಂಬಂಧ ಲೋಕಸಭೆ ಮತ್ತು ರಾಜ್ಯಸಭೆ ನಡುವೆ ವಿಭಿನ್ನ ನಿಲುವು ವ್ಯಕ್ತವಾದರೆ ಅಂತಿಮ ತೀರ್ಮಾನ ಯಾರದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಲೋಕಸಭೆ ಮತ್ತು ರಾಜ್ಯಸಭೆ ಜಂಟಿ ಅಧಿವೇಶನ ಸರಿಯಾದ ಉತ್ತರ ಆಗಿರುತ್ತೆ. 120ನೇ ಪ್ರಶ್ನೆ ಹೀಗಿದೆ, ಈ ಕೆಳಗಿನವುಗಳಲ್ಲಿ ಸಂಸತ್ ಜಂಟಿ ಅಧಿವೇಶನದಲ್ಲಿ ಅಂಗೀಕಾರ ಪಡೆದ ಶಾಸನಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಿ 1985ರ ಪಕ್ಷಾಂತರ ನಿಷೇಧ ಕಾಯ್ದೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 121ನೇ ಪ್ರಶ್ನೆ, ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು? 121ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಲೋಕಸಭೆ ಸ್ಪೀಕರ್. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 122ನೇ ಪ್ರಶ್ನೆ, ಸಂಸತ್ ಸದಸ್ಯರಲ್ಲದವರು ಪ್ರಧಾನಮಂತ್ರಿಯಾಗಿ ಅಥವಾ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರೆ ಅವರು ಎಷ್ಟು ಅವಧಿಯಲ್ಲಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿರಬೇಕು ಅಂತ ಕೇಳಿದರೆ ಅಥವಾ ಆಯ್ಕೆ ಆಗಬೇಕು ಅನ್ನೋದು ಕೇಳಿದರೆ ಅದುವೇ 6 ತಿಂಗಳು. ಅದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 123ನೇ ಪ್ರಶ್ನೆ, ಉಪರಾಷ್ಟ್ರಪತಿ ಅಧಿಕಾರದಿಂದ ಪದಚ್ಯುತಿಗೊಳಿಸುವ ಅಂತಿಮ ಅಧಿಕಾರ ಯಾರದು ಅಂದರೆ ಆಪ್ಷನ್ಸ್ ಡಿ ಸಂಸತ್ತಿನ ಉಭಯ ಸದನಗಳಲ್ಲಿ 2/3 ಬಹುಮತ ಇರೋರನ್ನು ಅಂತ ಹೇಳ್ಬೋದು. 124ನೇ ಪ್ರಶ್ನೆ ನೋಡೋಣ. ಅದುವೇ ಲೋಕಸಭೆಯಲ್ಲಿ ಮಂಡಿಸಲಾಗುವ 2 ಅವಿಶ್ವಾಸ ಗೊತ್ತುವಳಿ ನಡುವೆ ಎಷ್ಟು ಸಮಯದ ಅಂತರವಿರಬೇಕು ಅಂತ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಬಿ 6 ತಿಂಗಳು ಅಂತರವಿರಬೇಕು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 125ನೇ ಪ್ರಶ್ನೆ, ಸಂಸತ್ತಿನಲ್ಲಿ
ಕಾರ್ಯಕಲಾಪ ನಡೆಸಲು ನಿಗದಿತವಾದ ಕೋರಂ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ 125ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1/10 ಸದಸ್ಯರು ಇರಬೇಕು ಅನ್ನೋ ನಿಗದಿಪಡಿಸಿರಬೇಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 126ನೇ ಪ್ರಶ್ನೆ ನೋಡೋಣ. ಲೋಕಸಭೆಯಲ್ಲಿ ಸ್ಪೀಕರ್ ತನ್ನ ಮತದಾನದ ಹಕ್ಕನ್ನು ಚಲಾಯಿಸಬಹುದಾದ ಸಂದರ್ಭ ಯಾವುದಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಅದು ಸಮಾನವಾಗಿ ಮತ ಚಲಾವಣೆಯಾದ ಸಂದರ್ಭದಲ್ಲಿ ಅಂತ ಹೇಳ್ಬೋದು. 127ನೇ ಪ್ರಶ್ನೆ ನೋಡೋಣ. ಸಂಸತ್ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ದೇಶದಲ್ಲಿ ಭಾಗಶಃ ಇಲ್ಲವೇ ಪೂರ್ತಿಯಾಗಿ ಅಳವಡಿಸುವಂತೆ ರೂಪಿಸುವ ಸಂಬಂಧ ಸರಿಯಾಗಿರುವ ಹೇಳಿಕೆ ಯಾವುದು? 4 ಹೇಳಿಕೆಗಳು ಕೊಟ್ಟಿದ್ದಾರೆ. 4 ಹೇಳಿಕೆಗಳನ್ನು ಓದೋಣ, ಆಮೇಲೆ ಆನ್ಸರ್ನ ಟಿಕ್ ಮಾಡೋಣ. 1ನೇ ಹೇಳಿಕೆ ಏನಿದೆ, ಎಲ್ಲ ರಾಜ್ಯಗಳ ಒಪ್ಪಿಗೆ ಬೇಕು. ತಪ್ಪು, ಇದು ಅಂತೂ ಅಲ್ಲ. ಈ ಹೇಳಿಕೆ ಅಂತೂ ಸರಿಯಾಗಿರೋ ಹೇಳಿಕೆ ಅಲ್ಲ. ಸಂಬಂಧಿಸಿದ ರಾಜ್ಯಗಳಿಗೆ ಒಪ್ಪಿಗೆ ಬೇಕು, ಇದು ಕೂಡ ಅಲ್ಲ. ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಪ್ಪಿಗೆ ಬೇಕು, ಹಾಗೇನಿಲ್ಲ, ಅದೇನು ಆ ಥರ ಏನು ಕಂಡೀಷನ್ ಇಲ್ಲ. ನೋಡೋಣ, ಆಪ್ಷನ್ಸ್ ಡಿ ಸರಿಯಾಗಿರ್ಬೋದು. ರಾಜ್ಯಗಳ ಅನುಮತಿ ಬೇಕಾಗಿಲ್ಲ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. ಯಾವುದೇ ರಾಜ್ಯಗಳ ಅನುಮತಿ ಬೇಕಾಗಿರಲ್ಲ, ಅದೇ ಇಲ್ಲಿ ಸರಿಯಾದ ಹೇಳಿಕೆ ಆಗಿರುತ್ತೆ. 127ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 128ನೇ ಪ್ರಶ್ನೆ. ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷಕ್ಕಾಗಿ ಕಾರ್ಯನಿರ್ವಹಿಸಲು ರಾಜಕೀಯ ಪಕ್ಷವೊಂದು ಒಟ್ಟು ಸದಸ್ಯರಲ್ಲಿ ಹೊಂದಿರಬೇಕಾದ ಸದಸ್ಯರ ಕನಿಷ್ಠ ಪ್ರತಿಶತ ಪ್ರಮಾಣ ಎಷ್ಟು? ಆಪ್ಷನ್ಸ್ ಬಿ 10% ಅಂತ ಹೇಳ್ಬೋದು. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 129ನೇ ಪ್ರಶ್ನೆ. ಲೋಕಸಭೆ ಸ್ಪೀಕರ್ ಅವಧಿಯ ಪೂರ್ವವಾಗಿ ಹುದ್ದೆಯಿಂದ ನಿರ್ಗಮಿಸಲು ಬಯಸಿದರೆ ಯಾರಿಗೆ ರಾಜೀನಾಮೆ ಸಲ್ಲಿಸಬೇಕು? ಆಪ್ಷನ್ಸ್ ಎ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಸರಿಯಾದ ಉತ್ತರ ಆಗಿರುತ್ತೆ. 130ನೇ ಪ್ರಶ್ನೆ ಹೀಗಿದೆ. ಲೋಕಸಭೆಯಲ್ಲಿ ಸಚಿವ ಸಂಪುಟದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಅವಶ್ಯವಿರುವ ಸದಸ್ಯರ ಸಂಖ್ಯೆ ಎಷ್ಟು? ಅದುವೇ 50 ಸದಸ್ಯರು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 131ನೇ ಪ್ರಶ್ನೆ. ಲೋಕಸಭೆ ಸದಸ್ಯರಲ್ಲದವರನ್ನು ಹೊರತುಪಡಿಸಿ ಬೇರೆ ಯಾರು ಲೋಕಸಭೆ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬಹುದು ಅಂತ ಕೇಳಿದ್ದಾರೆ. 131ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. ಅದುವೇ ಭಾರತದ ಅಟಾರ್ನರ್ ಜನರಲ್. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಆಗಿರುತ್ತೆ. 132ನೇ ಪ್ರಶ್ನೆ ನೋಡೋಣ. 132ನೇ ಪ್ರಶ್ನೆ ಹೀಗಿದೆ. ಲೋಕಸಭೆ ವರ್ಷಕ್ಕೆ ಕನಿಷ್ಠ ಎಷ್ಟು ಬಾರಿ ಅಧಿವೇಶನ ನಡೆಸಬೇಕು ಅಂತ ಕೇಳಿದ್ದಾರೆ. 132ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಅದು 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 133ನೇದು. ಹಣಕಾಸು ಮಸೂದೆ ಅಥವಾ ಫಿನಾನ್ಸ್ ಬಿಲ್ ಯಾವ ಸದನದಲ್ಲಿ ಮೊದಲು ಮಂಡಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ, ಅದುವೇ ಲೋಕಸಭೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅದುವೇ ಹಣಕಾಸು ಮಸೂದೆ ಇರುವ ಸಂವಿಧಾನದ ವಿಧಿ ಯಾವುದು? 134ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 110 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 110ನೇ ಆರ್ಟಿಕಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 135ನೇ ಪ್ರಶ್ನೆ. ಒಂದು ಮಸೂದೆ ಆರ್ಥಿಕ ಮಸೂದೆ ಎಂದು ತೀರ್ಮಾನಿಸುವವರು ಯಾರು? ಆಪ್ಷನ್ಸ್ ಡಿ ಸರಿಯಾದ ಉತ್ತರ, ಅದುವೇ ಲೋಕಸಭೆ ಸ್ಪೀಕರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 136ನೇ ಪ್ರಶ್ನೆ. ಲೋಕಸಭೆ ಅಂಗೀಕರಿಸಿದ ಹಣಕಾಸು ಮಸೂದೆಯನ್ನು ರಾಜ್ಯಸಭೆ ಎಷ್ಟು ಅವಧಿಯವರೆಗೂ ಕ್ರಮ ತೆಗೆದುಕೊಳ್ಳದಿದ್ದರೆ ಅದು ಅಂಗೀಕೃತವಾಗಿದೆ ಎಂದು ತಿಳಿಯಲಾಗುತ್ತದೆ? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ, ಅದುವೇ 14 ದಿನಗಳು ಅಂತ ಹೇಳ್ಬೋದು. 137ನೇ ಪ್ರಶ್ನೆ ಹೀಗಿದೆ. ಲೋಕಸಭೆಯ ಸಾರ್ವತ್ರಿಕ ಚುನಾವಣೆ ನಂತರ ಸಂಸತ್ತಿನ 2 ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವರು ಯಾರು ಅಂತ ಕೇಳಿದ್ದಾರೆ. 137ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅದುವೇ ರಾಷ್ಟ್ರಪತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 138ನೇ ಪ್ರಶ್ನೆ. ರಾಷ್ಟ್ರಪತಿಗಳು ಪ್ರತಿ ವರ್ಷ ಸಂಸತ್ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವ ಅಧಿವೇಶನ ಯಾವುದು? ಯಾವ ಅಧಿವೇಶನ ಅಂದರೆ ಆಪ್ಷನ್ ಸಿ, ಹೌದು, ವರ್ಷದ ಪ್ರಥಮ ಅಧಿವೇಶನ ಅಂತ ಹೇಳ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 139ನೇ ಪ್ರಶ್ನೆ ನೋಡೋಣ. ಕೇಂದ್ರ ಮಂತ್ರಿಮಂಡಳ ಯಾರಿಗೆ ಸಾಮೂಹಿಕವಾಗಿ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ ಅಂತ ಕೇಳಿದರೆ. 139ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಅದುವೇ ಲೋಕಸಭಾ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 140ನೇ ಪ್ರಶ್ನೆ ನೋಡೋಣ. ಹೊಸದಾಗಿ ರಚಿತವಾಗಿ ಲೋಕಸಭೆಯ ಮೊದಲು ಅಧಿವೇಶನದ ಕಾರ್ಯಕಲಾಪ ಆರಂಭಿಸಲು ಹಿರಿಯ ಸದಸ್ಯರು ಹಂಗಾಮಿ ಸ್ಪೀಕರ್ ಎಂದು ನೇಮಕ ಮಾಡಲಾಗುತ್ತದೆ. ಈ ನೇಮಕ ಮಾಡುವವರು ಯಾರು ಅಂತ ಕೇಳಿದ್ದಾರೆ. 140ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ರಾಷ್ಟ್ರಪತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 141ನೇ ಪ್ರಶ್ನೆ ನೋಡೋಣ. ಲೋಕಸಭೆಯಲ್ಲಿ ಸ್ಥಾನಗಳನ್ನು ಯಾವ ಆಧಾರದ ಮೇಲೆ ನಿರ್ಧರಿಸಲಾಗಿದೆ? ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ, ಜನಸಂಖ್ಯೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 142ನೇ ಪ್ರಶ್ನೆ. ಸಂವಿಧಾನವು ಲೋಕಸಭೆಗೆ ನಿಗದಿಪಡಿಸಿರುವ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ, ಅದುವೇ 552 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 143ನೇ ಪ್ರಶ್ನೆ ನೋಡೋಣ. ಲೋಕಸಭೆಯಲ್ಲಿ ಈಗಿರುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ, ಅದುವೇ 545 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 144ನೇ ಪ್ರಶ್ನೆ. ರಾಷ್ಟ್ರಪತಿ ಲೋಕಸಭೆಗೆ ನಾಮಕರಣ ಮಾಡುವವರ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ 2. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 145ನೇ ಪ್ರಶ್ನೆ ನೋಡೋಣ.
ಸುಗ್ರೀವ ಆಜ್ಞೆ ರಾಷ್ಟ್ರಪತಿಗಳು ಯಾವ ಸಂದರ್ಭದಲ್ಲಿ ಹೊರಡಿಸುತ್ತಾರೆ ಅಂತ ಕೇಳಿದ್ದಾರೆ. ಈ ನಾಲ್ಕು ಕೆಳಗಡೆ ನಾಲ್ಕು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಯಾವ್ಯಾವುದು ಅಂತ ನೋಡೋಣ. ಡೈರೆಕ್ಟಾಗಿ ಆನ್ಸರ್ಸ್ ನೋಡೋದಾದರೆ 145ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಅದುವೇ ಸಂಸತ್ ಅಧಿವೇಶನ ಇಲ್ಲದಿದ್ದಾಗ ಸುಗ್ರೀವ ಆಜ್ಞೆಯನ್ನು ರಾಷ್ಟ್ರಪತಿಗಳು ಆ ಸಂದರ್ಭದಲ್ಲಿ ಹೊರಡಿಸಬಹುದು, ಅವರಿಗೆ ಅಧಿಕಾರವಿರುತ್ತದೆ. 146ನೇ ಪ್ರಶ್ನೆ ನೋಡೋಣ. 146ನೇ ಪ್ರಶ್ನೆ ಆಗಿದೆ, ಭಾರತದ ಸಂವಿಧಾನದಂತೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ ಲೋಕಸಭೆ ಸದಸ್ಯರ ಸಂಖ್ಯೆಯನ್ನು ಎಷ್ಟಕ್ಕೆ ಸೀಮಿತಗೊಳಿಸಲಾಗಿದೆ ಅಂತ ಕೇಳಿದರೆ ಆಪ್ಷನ್ ಸಿ ಲಿಸ್ಟ್ ಸರಿಯಾದ ಉತ್ತರ, ಅದುವೇ 20. 147ನೇ ಪ್ರಶ್ನೆ ನೋಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಪಕ್ಷಾಂತರ ಮಾಡಿದ ಲೋಕಸಭಾ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸುವವರು ಯಾರು? ಆಪ್ಷನ್ ಸಿ ಲಿಸ್ಟ್ ಸರಿಯಾದ ಉತ್ತರ, ಅದುವೇ ಲೋಕಸಭೆ ಸ್ಪೀಕರ್ ಲಿಸ್ಟ್ ಸರಿಯಾದ ಉತ್ತರ ಆಗಿರುತ್ತೆ. 148ನೇ ಪ್ರಶ್ನೆ ನೋಡೋಣ. ಲೋಕಸಭೆಯಲ್ಲಿ ಒಂದು ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸುವ ಸದಸ್ಯರಲ್ಲಿ ವಿಭಜನೆಯಾದಾಗ ಪಕ್ಷದ ಗುಂಪುಗಳಿಗೆ ಮಾನ್ಯತೆ ನೀಡುವ ಅಧಿಕಾರ ಯಾರದು ಅಂತ ಕೇಳಿದರೆ 148ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಕಸಭೆ ಸ್ಪೀಕರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 149ನೇ ಪ್ರಶ್ನೆ ನೋಡೋಣ. ಸಂಸತ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಅನುಮತಿ ಇಲ್ಲದೆ ಅಧಿವೇಶನದಲ್ಲಿ ಎಷ್ಟು ಅವಧಿವರೆಗೂ ಅನುಪಸ್ಥಿತರಾದರೆ ಅವರ ಸದಸ್ಯತ್ವ ರದ್ದಾಗುತ್ತದೆ ಅಂತ ಕೇಳಿದರೆ 149ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 60 ದಿವಸ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 150ನೇ ಪ್ರಶ್ನೆ ನೋಡೋಣ. ಸಂಸತ್ ಮತ್ತು ರಾಜ್ಯ ಶಾಸಕಾಂಗದಲ್ಲಿ ನಡೆಯುವ ಕಲಾಪಗಳ ನ್ಯಾಯಬದ್ಧತೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗದು ಇದು ಸಂವಿಧಾನದ ಯಾವ ವಿಧಿ ಅಂತ ಕೇಳಿದರೆ 150ನೇ ಪ್ರಶ್ನೆ, ಅದುವೇ 122 ಮತ್ತು 212ನೇ ವಿಧಿ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ ಆಗಿರುತ್ತೆ. 151ನೇ ಪ್ರಶ್ನೆ, ಸದಸ್ಯರಲ್ಲದವರು ಅಧ್ಯಕ್ಷತೆ ವಹಿಸುವ ಸದನ ಯಾವುದು? ಆಪ್ಷನ್ಸ್ ಡಿ, ಅದುವೇ ರಾಜ್ಯಸಭೆ ಸದನವನ್ನು ಹೇಳ್ಬೋದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 152ನೇ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷರ ಆಯ್ಕೆ ನಡೆಯುವ ವಿಧಾನ ಯಾವುದು? ಆಪ್ಷನ್ಸ್ ಬಿ ಸರಿಯಾದ ಉತ್ತರ, ಅದುವೇ ಉಪರಾಷ್ಟ್ರಪತಿ ಪದ ನಿಯಮಿತ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 153ನೇ ಪ್ರಶ್ನೆ ನೋಡೋಣ. ಉಪರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ನಿರ್ಣಯವನ್ನು ಮೊದಲು ಎಲ್ಲಿ ಮಂಡಿಸಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ರಾಜ್ಯಸಭೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 154ನೇ ಪ್ರಶ್ನೆ, ಭಾರತ ಸರ್ಕಾರದ ವೆಚ್ಚವನ್ನು ನಿಯಂತ್ರಿಸುವ ಮತ್ತು ತೆರಿಗೆ ವಿಧಿಸುವ ಅಧಿಕಾರ ಯಾರಿಗಿದೆ? ಅದು ಭಾರತದ ಸಂಸತ್ತಿಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 155ನೇ ಪ್ರಶ್ನೆ ನೋಡೋಣ. ರಾಜ್ಯಸಭೆಯ ಸದಸ್ಯರು ಯಾರಿಂದ ಆಯ್ಕೆಯಾಗುತ್ತಾರೆ ಅಂತ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಡಿ ರಾಜ್ಯ ವಿಧಾನಸಭೆಯ ಆಯ್ಕೆಯಾದ ಸದಸ್ಯರು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 156ನೇ ಪ್ರಶ್ನೆ ನೋಡೋಣ. 156ನೇ ಪ್ರಶ್ನೆ ಹೇಗಿದೆ, ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸದಸ್ಯರ ಪ್ರಾತಿನಿಧ್ಯವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ, ಅದುವೇ ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಸರಿಯಾದ ಉತ್ತರ ಆಗಿರುತ್ತೆ. 157ನೇ ಪ್ರಶ್ನೆ, ರಾಜ್ಯಸಭೆಯಿಂದ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಸಿ 1/3 ಸದಸ್ಯರು ಅನ್ನೋದು ಹೇಳ್ಬೋದು. 158ನೇ ಪ್ರಶ್ನೆ, ರಾಜ್ಯಸಭೆಗೆ ಆಯ್ಕೆಯಾಗಲು ಅಥವಾ ನಾಮಕರಣ ಹೊಂದಲು ಎಷ್ಟು ವಯಸ್ಸಾಗಿರಬೇಕು ಅಂತ ಕೇಳಿದರೆ ಅದು 30 ವರ್ಷ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 159ನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಎಷ್ಟು? ಇದು 6 ಅವಧಿ. ಎಷ್ಟು ಇದು? ಆಪ್ಷನ್ಸ್ ನೋಡೋಣ. 159ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಅದು 6 ವರ್ಷ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 160ನೇ ಪ್ರಶ್ನೆ, ಹೊಸ ಅಖಿಲ ಭಾರತ ಸೇವೆಯನ್ನು ಸ್ಥಾಪಿಸುವ ಸಂಬಂಧದ ವಿಧೇಯಕ ಯಾವ ಸದನದಲ್ಲಿ ಮೊದಲು ಮಂಡನೆಯಾಗಬೇಕು? 160ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಅದುವೇ ರಾಜ್ಯಸಭೆಯಲ್ಲಿ ಮಂಡನೆಯಾಗಬೇಕು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 161ನೇ ಪ್ರಶ್ನೆ ಹೀಗಿದೆ, ಸಂವಿಧಾನದ ರಾಜ್ಯಸಭೆಗೆ ನಿರ್ದಿಷ್ಟಪಡಿಸಿರುವ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು 260 ಸದಸ್ಯರ ಸಂಖ್ಯೆಯನ್ನು ಗರಿಷ್ಠವಾಗಿ ನಿಗದಿಪಡಿಸಿರ್ತಾರೆ ರಾಜ್ಯಸಭೆಗೆ ಸಂವಿಧಾನದ ಪ್ರಕಾರ. 162ನೇ ಪ್ರಶ್ನೆ ನೋಡೋಣ. ದಯವಿಟ್ಟು ಕ್ಷಮಿಸಿ. 161ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 250 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 162ನೇ ಪ್ರಶ್ನೆ ನೋಡೋಣ. ರಾಜ್ಯಸಭೆಯಲ್ಲಿ ಈಗಿರುವ ಸದಸ್ಯರ ಸಂಖ್ಯೆ ಎಷ್ಟು? ಅದು 244. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 163ನೇ ಪ್ರಶ್ನೆ ನೋಡೋಣ. ಸಂವಿಧಾನದ ತಿದ್ದುಪಡಿ ಯಾವ ಅವಧಿಯಲ್ಲಿದೆ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಇಂಥವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ. ಇದು ಕೂಡ ನಾನು ಸ್ಟಾರ್ ಮಾರ್ಕ್ ಹಾಕ್ತೀನಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದು ತುಂಬ ಸತಿ ಎಕ್ಸಾಮ್ಸಲ್ಲಿ ಕೇಳಿ ರಿಪೀಟ್ ಆಗಿದೆ, ಮುಂದೆ ಕೂಡ ರಿಪೀಟ್ ಆಗೋ ಚಾನ್ಸಸ್ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ನ ಅವನು ಆಲ್ಟ್ರ್ ಮಾಡಿ ಕೇಳ್ತಾನೆ, ರೈಟ್? ಸೊ ಯಾವ ತಿದ್ದುಪಡಿ, ಈ ಸಂವಿಧಾನದ ತಿದ್ದುಪಡಿ ಯಾವ ವಿಧಿಯಲ್ಲಿದೆ ಅಂತ ಕೇಳಿದರೆ ಅದುವೇ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಅದುವೇ 368ನೇ ವಿಧಿಯಲ್ಲಿ ಸಂವಿಧಾನ ತಿದ್ದುಪಡಿಯ ಬಗ್ಗೆ 368ನೇ ವಿಧಿಯಲ್ಲಿ ಮಂಡಿಸಲಾಗಿದೆ ಅಥವಾ ಹೇಳಲಾಗಿದೆ. 164ನೇ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನಕ್ಕೆ ಮಾಡಿದ ಮೊದಲ ತಿದ್ದುಪಡಿ ಯಾವುದು? ಮೊದಲ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಿ 9ನೇ ಅನುಸೂಚನೆಯ ಸೇರ್ಪಡೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 165ನೇ ಪ್ರಶ್ನೆ ನೋಡೋಣ. ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಮಾಡಲಾದ ವರ್ಷ ಯಾವುದು?
ಯಾವ ವರ್ಷ ಅಂದರೆ ಅದುವೇ 1951. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ರೈಟ್. 166ನೇ ಪ್ರಶ್ನೆ ನೋಡೋಣ. ಭಾರತದ ಮೂಲ ಸಂವಿಧಾನದಲ್ಲಿ 14 ಭಾಷೆಗಳಿದ್ದು 1967ರಲ್ಲಿ 21ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾದ ಭಾಷೆ ಯಾವುದು? ಇದು ಕೂಡ ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ ಆಗಿರುತ್ತೆ. ಹೀಗಾಗಿ ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ, ಸ್ಟಾರ್ ಮಾರ್ಕ್ ಹಾಕ್ತೀನಿ. ಸ್ಟಾರ್ ಮಾರ್ಕ್ ಹಾಕಿ ಸರಿಯಾದ ಉತ್ತರ ಹೇಳ್ತೀನಿ. ಅದುವೇ ಆಪ್ಷನ್ ಸಿ ಕೊಂಕಣಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ದಯವಿಟ್ಟು ಕ್ಷಮಿಸಿ, ಕೊಂಕಣಿ ಎಲ್ಲ ಸಿಂಧಿ ಭಾಷೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 167ನೇ ಪ್ರಶ್ನೆ ನೋಡೋಣ. ಸಂವಿಧಾನದ ಬಹುಮತತ್ವದ 44ನೇ ತಿದ್ದುಪಡಿಯ ಮಾಡಲಾದ ವರ್ಷ ಯಾವುದು? 44ನೇ ತಿದ್ದುಪಡಿ ಮಾಡಲಾದ ವರ್ಷ ಯಾವುದು? ಇಸುವಿ ಕೇಳಿದ್ದಾರೆ. 167ನೇ ಪ್ರಶ್ನೆ ಇಸುವಿ ಯಾವುದರೆ 1978. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 168ನೇ ಪ್ರಶ್ನೆ ನೋಡೋಣ. ಅದು ಹೊಂದಿಸಿ ಬರೆಯಿರಿ ಪ್ರಶ್ನೆ. ಸಂವಿಧಾನದ ತಿದ್ದುಪಡಿಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟು, ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಮಾಡಿದ್ದಾರೆ. ಇದಕ್ಕೆ ಇಲ್ಲಿರೋ ಯಾವುದನ್ನ ಒಂದು ವಿಧಿನೂ ಅವನು ಕ್ವಶನ್ಸ್ನ ಆಲ್ಟರ್ ಮಾಡಿ ಕೇಳೋ ಚಾನ್ಸಸ್ ಇದೆ. ಇಲ್ಲಿ ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 169ನೇ ಪ್ರಶ್ನೆ ಹೀಗಿದೆ. ರೈಟ್. 169ನೇ ಪ್ರಶ್ನೆ. ಮೂಲಭೂತ ಹಕ್ಕುಗಳ ಸಹಿತ ಸಂವಿಧಾನದ ಯಾವ ಭಾಗವನ್ನಾದರೂ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡಿದ ಸಂವಿಧಾನ ತಿದ್ದುಪಡಿ ಯಾವುದು? 169ನೇ ಪ್ರಶ್ನೆಗೆ ಸರಿಯಾದ ಉತ್ತರ 24ನೇ ತಿದ್ದುಪಡಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 170ನೇ ಪ್ರಶ್ನೆ. ಭಾರತ ಸಂವಿಧಾನದ ಈ ಕೆಳಗಿನ ತಿದ್ದುಪಡಿಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 171ನೇ ಪ್ರಶ್ನೆ ಹೀಗಿದೆ. ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಅಂತಿಮ ಅಧಿಕಾರ ಯಾರದು? 171ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ರಾಷ್ಟ್ರಪತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 172ನೇ ಪ್ರಶ್ನೆ. ತುರ್ತು ಪರಿಸ್ಥಿತಿಯ ಮತ್ತು ಅವುಗಳಿಗೆ ಸಂಬಂಧಿಸಿದ ವಿಧಿಗಳಲ್ಲಿ ಸರಿಯಾಗಿರುವ ಹೇಳಿಕೆ ಯಾವುದು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹೇಳಿಕೆಗಳ ಒಂದ್ಸತಿ ನೋಡೋಣ. 1ನೇ ಹೇಳಿಕೆ ಆಗಿದೆ 352ನೇ ವಿಧಿ ಏನು ಹೇಳುತ್ತೆ ಅಂದರೆ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಯ ಘೋಷಣೆ. ಹೌದು, ಇದು ಕೂಡ ಸರಿಯಾಗಿದೆ. 356ನೇ ವಿಧಿ ಏನು ಹೇಳುತ್ತೆ? ರಾಜ್ಯದಲ್ಲಿ ಸಂವಿಧಾನಿಕ ಬಿಕ್ಕಟ್ಟು. ಹೌದು, ಇದು ಕೂಡ ಸರಿಯಾಗಿದೆ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇಳುತ್ತೆ. ಸರಿಯಾಗಿದೆ. ಹಾಗಾಗಿ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 1, 2, 3 ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದೆ. ತುರ್ತು ಪರಿಸ್ಥಿತಿಗೆ ರಿಲೇಟೆಡ್ ಆಗಿ ಈ 3 ಹೇಳಿಕೆಗಳು ಸರಿಯಾಗಿದೆ. ಆಯಾ ವಿಧಿಗಳು ಕೂಡ ಇಲ್ಲಿ ಸರಿಯಾಗಿದೆ ಅಂತ ಹೇಳ್ಬೋದು. 173ನೇ ಪ್ರಶ್ನೆ ನೋಡೋಣ. ಸಂವಿಧಾನದ 352ನೇ ವಿಧಿಯಂತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಸಂಸತ್ತಿನಿಂದ ಎಷ್ಟು ಸಮಯದಲ್ಲಿ ಅಂಗೀಕಾರ ಪಡೆಯಬೇಕು ಅಂತ ಕೇಳಿದ್ದಾರೆ. 173ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ತಿಂಗಳು ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ಸಲ್ಲಿ ನಿಮ್ಮ ಎಕ್ಸಾಮ್ಸಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಮಾಡಿರ್ತಾನೆ, 30 ದಿನ ಅಂತ ಕೊಟ್ಬಿಟ್ಟಿರ್ತಾನೆ. ಸೊ ಅವಾಗ ನೀವು ಟಿಕ್ ಹಾಕಬೇಕಾಗಿದ್ದು 30 ದಿನ ಅಂದರೂ ಒಂದೇ, 1 ತಿಂಗಳು ಅಂದರೂ ಒಂದೇ. ಸೊ ಇಲ್ಲಿ ಸರಿಯಾದ ಉತ್ತರ 30 ದಿನವೂ ಹೌದು, 1 ತಿಂಗಳೂ ಹೌದು. ರೈಟ್. ಈ ರೀತಿ ಕ್ವಶನ್ಸ್ನ ಆಲ್ಟರ್ ಮಾಡೋ ಚಾನ್ಸಸ್ ಇರುತ್ತೆ. 173ನೇ ಪ್ರಶ್ನೆ 174ನೇ ಪ್ರಶ್ನೆ ನೋಡೋಣ. ರಾಷ್ಟ್ರಪತಿಯ ತುರ್ತು ಪರಿಸ್ಥಿತಿಯ ಮುಂದುವರಿಕೆಗೆ ಸಂಸತ್ತಿನ ಒಪ್ಪಿಗೆಯನ್ನು ಎಷ್ಟು ಸಮಯಕ್ಕೊಮ್ಮೆ ಪಡೆಯಬೇಕು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದು 6 ತಿಂಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 175ನೇ ಪ್ರಶ್ನೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಸಂಸತ್ತಿನ ಒಪ್ಪಿಗೆ ಪಡೆದು ಎಷ್ಟು ಸಮಯದವರೆಗೆ ಮುಂದುವರೆಸಬಹುದು? 175ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ ಅನಿಶ್ಚಿತ ಸಮಯದವರೆಗೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 176ನೇ ಪ್ರಶ್ನೆ. ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ಸಂದರ್ಭ ಯಾವುದು? 176ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1965ರ ಪಾಕಿಸ್ತಾನದ ಆಕ್ರಮಣ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 177ನೇ ಪ್ರಶ್ನೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ ಆಗದಂತ ಸ್ಥಗಿತಗೊಳ್ಳುವ ಸಂವಿಧಾನದ ವಿಧಿ ಯಾವುದು? ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ 19 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 178ನೇ ಪ್ರಶ್ನೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಗೆ ಸಂವಿಧಾನದ 352ನೇ ವಿಧಿಯಲ್ಲಿದ್ದ ಆಂತರಿಕ ಗಲಭೆ ಪದವನ್ನು ತೆಗೆದು ಸಶಸ್ತ್ರ ಬಂಡಾಯ ಎನ್ನುವ ಪದಗಳನ್ನು ಸೇರ್ಪಡೆ ಮಾಡಿದ ಸಂವಿಧಾನದ ತಿದ್ದುಪಡಿ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದುವೇ 44ನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 179ನೇ ಪ್ರಶ್ನೆ. ಸಂವಿಧಾನದ 360ನೇ ವಿಧಿಯಂತೆ ಇಲ್ಲಿಯವರೆಗೆ ಎಷ್ಟು ಸಾರಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ವಿಧಿಸಲಾಗಿದೆ? ಅದುವೇ ಆಪ್ಷನ್ಸ್ ಡಿ ಇನ್ನೂ ವಿಧಿಸಿಲ್ಲ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ರೈಟ್. 180ನೇ ಪ್ರಶ್ನೆ ನೋಡೋಣ. ಹೀಗಿದೆ. ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮಾತ್ರ ಘೋಷಿಸಬಹುದು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾಗಿರುತ್ತೆ. ಅದುವೇ ಪ್ರಧಾನಿ ಮುಖ್ಯಸ್ಥನಾಗಿರಬೇಕು, ಕೇಂದ್ರ ಸಚಿವ ಸಂಪುಟದ ಲಿಖಿತ ಶಿಫಾರಸಿನಂತೆ ಅನ್ನೋದರಲ್ಲಿ ಆ ಸಂದರ್ಭದಲ್ಲಿ ಮಾತ್ರ ರಾಷ್ಟ್ರಪತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. 181ನೇ ಪ್ರಶ್ನೆ ನೋಡೋಣ. 181ನೇ ಪ್ರಶ್ನೆ ಹೀಗಿದೆ. ರಾಜ್ಯದಲ್ಲಿ ಸಂವಿಧಾನದ 356ನೇ ವಿಧಿಯ ಅನ್ವಯ ರಾಷ್ಟ್ರಪತಿ ಆಳ್ವಿಕೆಯನ್ನು ಸಂಸತ್ತಿನ ಅನುಮೋದನೆ ಪಡೆದು ಎಷ್ಟು ಅವಧಿಯವರೆಗೆ ಮುಂದುವರೆಸಬಹುದು? 181ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3 ವರ್ಷ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ.
182ನೇ ಪ್ರಶ್ನೆ ನೋಡೋಣ. ಸಂವಿಧಾನದ 356ನೇ ವಿಧಿಯ ಅನ್ವಯ ರಾಜ್ಯಪಾಲರ ವರದಿಯಂತೆ ರಾಷ್ಟ್ರಪತಿ ಆಳ್ವಿಕೆ ವಿಧಿಸಿದಾಗ ಈ ಕೆಳಗಿನ ಯಾವ ಹೇಳಿಕೆಯನ್ನು ಅನ್ವಯಿಸುತ್ತದೆ? 182ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಅದುವೇ 1 ಮತ್ತು 2 ಮತ್ತು 3. ಇಲ್ಲಿ 3 ಹೇಳಿಕೆಗಳು ಸರಿಯಾಗಿರುತ್ತೆ. ಹೇಳಿಕೆಗಳನ್ನು ಒಂದ್ಸತಿ ಓದ್ತೀನಿ, ಗಮನವಿಟ್ಟು ಕೇಳಿ. ರಾಷ್ಟ್ರಪತಿ ಆಳ್ವಿಕೆಗೆ ಸಂಸತ್ತಿನಿಂದ 2 ತಿಂಗಳು ಒಪ್ಪಿಗೆ ಪಡೆಯಬೇಕು. ಹೌದು. ರಾಷ್ಟ್ರಪತಿ ಆಳ್ವಿಕೆ ಮುಂದುವರಿಕೆ 6 ತಿಂಗಳಿಗೊಮ್ಮೆ ಸಂಸತ್ತಿನಿಂದ ಅಂಗೀಕಾರ ಪಡೆಯಬೇಕು. ಇದು ಕೂಡ ಸರಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ರಾಷ್ಟ್ರಪತಿಗಳಿಗೆ ಬದಲಾಗಿ ರಾಜ್ಯಪಾಲರ ಆಡಳಿತವಿರುತ್ತದೆ. ಇದು ಕೂಡ ಹೇಳಿಕೆ ಸರಿಯಾಗಿದೆ. ಸೊ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 183ನೇ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನದಂತೆ ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು ವಿಷಯಗಳ ಸಂಖ್ಯೆ ಇರುತ್ತೆ ಅಂದರೆ 183ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದುವೇ 97 ವಿಷಯಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 184ನೇ ಪ್ರಶ್ನೆ ನೋಡೋಣ. ಅದುವೇ ಸಂಸತ್ ಯಾವ ಪಟ್ಟಿಯಲ್ಲಿ ಅಥವಾ ಯಾವ ಪಟ್ಟಿಯ ವಿಷಯಗಳ ಮೇಲೆ ಕಾನೂನು ರಚಿಸುವ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ 184ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಅದುವೇ ಕೇಂದ್ರ ಪಟ್ಟಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 185ನೇ ಪ್ರಶ್ನೆ ನೋಡೋಣ. ಭಾರತದ ಮೂಲ ಸಂವಿಧಾನದಂತೆ ರಾಜ್ಯ ಪಟ್ಟಿಯಲ್ಲಿರುವ ಅಥವಾ ಸ್ಟೇಟ್ ಲಿಸ್ಟ್ನಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅದುವೇ 66. 186 ಇಲ್ಲಿ 186ನೇ ಪ್ರಶ್ನೆ ನೋಡೋಣ. ಭಾರತದ ಮೂಲ ಸಂವಿಧಾನದಂತೆ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು ಅಂದರೆ ಎಷ್ಟಿರ್ಬೋದು ಅಂದರೆ 47 ವಿಷಯಗಳ ಸಂಖ್ಯೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 187ನೇ ಪ್ರಶ್ನೆ. ಶಿಕ್ಷಣ ಸೇರ್ಪಡೆಯಾಗಿರುವ ಪಟ್ಟಿ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಅದುವೇ ಸಮವರ್ತಿ ಪಟ್ಟಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 188ನೇ ಪ್ರಶ್ನೆ. ಕೇಂದ್ರ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳಲ್ಲಿ ನಮೂದಿಸಿರದ ಶೇಷಾಧಿಕಾರ ಪಟ್ಟಿ ಅಥವಾ ರೆಸಿಡೆಂಟರಿ ಪವರ್ಸ್ ಮೇಲೆ ಇರುವ ಶಾಸನ ಮಾಡಬಹುದು ಯಾವುದು ಅಂತ ಕೇಳಿದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಅದುವೇ ಸಂಸತ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 189ನೇ ಪ್ರಶ್ನೆ ನೋಡೋಣ. ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು? ರಾಜ್ಯದ ರಾಜ್ಯವನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 190ನೇ ಪ್ರಶ್ನೆ. ಭಾರತದ ರಾಜ್ಯವೊಂದರ ವಿಧಾನಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟಿರಬಹುದು? 190ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 500 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 191ನೇ ಪ್ರಶ್ನೆ. ಭಾರತದ ರಾಜ್ಯವೊಂದರ ವಿಧಾನಸಭೆಯ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟಿರಬೇಕು? 191ನೇ ಪ್ರಶ್ನೆಗೆ ಸರಿಯಾದ ಉತ್ತರ 60 ಸದಸ್ಯರ ಸಂಖ್ಯೆ ಎಷ್ಟಿರಬೇಕು? ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 192ನೇ ಪ್ರಶ್ನೆ. ಗೋವಾ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? 192ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು 40. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 193ನೇ ಪ್ರಶ್ನೆ. ರಾಜ್ಯಪಾಲರು ಮತ್ತು ತನ್ನ ಕಾರ್ಯನಿರ್ವಹಣೆಯಲ್ಲಿ ಯಾರಿಗೆ ಜವಾಬ್ದಾರರಾಗಿರುತ್ತಾರೆ? ಆಪ್ಷನ್ ಸಿ ಅದು ರಾಷ್ಟ್ರಪತಿಗಳಿಗೆ ಜವಾಬ್ದಾರರಾಗಿರ್ತಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 194ನೇ ಪ್ರಶ್ನೆ. ರಾಜ್ಯವೊಂದರ ರಾಜ್ಯಪಾಲರಿಗೆ ಅಧಿಕಾರ ಸ್ವೀಕಾರದ ಪ್ರಮಾಣ ವಚನ ಬೋಧಿಸಿದವರು ಯಾರು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅದುವೇ ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸರಿಯಾದ ಉತ್ತರ ಆಗಿರುತ್ತೆ. 195ನೇ ಪ್ರಶ್ನೆ ನೋಡೋಣ. ರಾಜ್ಯಪಾಲರು ತನ್ನ ವಿವೇಚನೆಯ ಬಳಸಬಹುದಾದ ಸಂದರ್ಭ ಯಾವುದು? ಒಂದಿಷ್ಟು ಸಂದರ್ಭಗಳನ್ನು ಕೊಟ್ಟಿದ್ದಾರೆ. ಯಾವ್ಯಾವ ಸಂದರ್ಭ ಅಂತ ಒಂದಿಷ್ಟು ನೋಡೋಣ, ಆಪ್ಷನ್ಸ್ನ ಕೊಡೋಣ. ಒಂದನೇ ಸಂದರ್ಭ ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ರಾಷ್ಟ್ರಪತಿಗೆ ಆಳ್ವಿಕೆಯ ಶಿಫಾರಸು ಮಾಡುವಾಗ ಅಂತ ಕೊಟ್ಟಿದ್ದಾರೆ. ಹೌದು, ಈ ಟೈಮಲ್ಲೂ ಕೂಡ ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಬಹುದು. ಇದು ಕೂಡ ಸರಿಯಾಗಿದೆ. ಸಾರ್ವತ್ರಿಕ ಚುನಾವಣೆಯ ನಂತರ ಯಾವುದೇ ಪಕ್ಷ ಸ್ಪಷ್ಟ ಬಹುಮತ ಗಳಿಸಲು ವಿಫಲವಾದಾಗ ಇದು ಕೂಡ ಸರಿಯಾಗಿದೆ. ಆಡಳಿತ ನಡೆಸುತ್ತಿದ್ದ ಪಕ್ಷ ವಿಧಾನಸಭೆಯಲ್ಲಿ ಬಹುಮತ ಕಳೆದುಕೊಂಡಾಗ ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾಗಿರುತ್ತೆ. ಮೇಲಿನ ಎಲ್ಲ ಹೇಳಿಕೆಗಳು ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಬಹುದು ಅಂತ ಹೇಳ್ತೇನೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 196ನೇ ಪ್ರಶ್ನೆಗಿದೆ. ರಾಜ್ಯಪಾಲರು ರಾಜಶಾಸಕಾಂಗದ ಅನುಮೋದನೆ ಪಡೆದ ಯಾವ ಶಾಸನಗಳಿಗೆ ರಾಷ್ಟ್ರಪತಿ ಅನುಮೋದನೆಗಾಗಿ ಕಾದಿರಿಸಬೇಕಾಗುತ್ತದೆ ಅಂತ ಕೇಳಿದರೆ 196ನೇ ಪ್ರಶ್ನೆ ಸರಿಯಾದ ಉತ್ತರ ಅದುವೇ ಆಪ್ಷನ್ಸ್ ಬಿ ಕೆಲವು ಶಾಸನಗಳು ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 197ನೇ ಪ್ರಶ್ನೆ ನೋಡೋಣ. ಓರ್ವ ರಾಜ್ಯಪಾಲ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ಏಕಕಾಲದಲ್ಲಿ ಕಾರ್ಯನಿರ್ವಹಿಸಲು ಭಾರತದ ಸಂವಿಧಾನದಲ್ಲಿ ಅವಕಾಶದಲ್ಲಿದೆ ಅಂತ ಕೇಳಿದರೆ ಭಾರತದ ಸಂವಿಧಾನದಲ್ಲಿ ಅವಕಾಶವಿದೆಯೇ ಅಂತ ಕೇಳಿದ್ದಾರೆ. ಅವಕಾಶ ಇದೆಯಾ ಇಲ್ಲ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಹೌದು, ಅವಕಾಶವಿದೆ, ಹೌದು ಅಂತ ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 198ನೇ ಪ್ರಶ್ನೆ ನೋಡೋಣ. ರಾಜ್ಯದ ರಾಜ್ಯಪಾಲರು ಹೊರಡಿಸಿದ ಸುಗ್ರೀವ ಆಜ್ಞೆ ಶಾಸಕಾಂಗದಿಂದ ಅನುಮೋದನೆ ಪಡೆದಿದ್ದರೆ ಎಷ್ಟು ಅವಧಿಯವರೆಗೂ ಜಾರಿಯಲ್ಲಿರುತ್ತದೆ ಅಂತ ಕೇಳಿದರೆ ಅದು 6 ತಿಂಗಳು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 199ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ವಿಷಯದಲ್ಲಿ ರಾಜ್ಯದ ರಾಜ್ಯಪಾಲರು ಅಂತಿಮ ಅಧಿಕಾರ
ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಅದುವೇ ಮೇಲಿನ ಎಲ್ಲವೂ. ಯಾಕಂದರೆ ಮೇಲಿನ ಎಲ್ಲವೂ ಯಾವ್ಯಾವುದು ಅಂದರೆ ಒಂದಿಷ್ಟು ಹೇಳಿಕೆಗಳು ಕೊಟ್ಟಿದ್ದಾರೆ. ಒಂದನೇ ಹೇಳಿಕೆ ಏನಿದೆ, ರಾಜ್ಯದ ವಿಧಾನಸಭೆ ಅಧಿವೇಶನ ಕರೆಯುವುದು. ಇದು ಕೂಡ ಕರೆಕ್ಟ್ ಆಗಿದೆ. ಈ ಟೈಮಲ್ಲೂ ಅವರು ಅಂತಿಮ ಅಧಿಕಾರವನ್ನು ಹೊಂದಬಹುದು. ರಾಜ್ಯದ ವಿಧಾನಸಭೆ ಅಧಿಕಾರವನ್ನು ಮುಂದೂಡಬಹುದು. ಹೌದು, ಇದು ಕೂಡ ಅವರು ಮಾಡಬಹುದು. ಅವರು ಅಂದರೆ ಯಾರು? ರಾಜ್ಯದ ರಾಜ್ಯಪಾಲರು. ಹಾಗೆ ರಾಜ್ಯದ ರಾಜ್ಯಪಾಲರು ರಾಜ್ಯದ ವಿಧಾನಸಭೆ ವಿಸರ್ಜಿಸಬಹುದು. ಹೌದು, ಇದು ಕೂಡ ಸರಿಯಾಗಿದೆ. ಸೊ ಆಪ್ಷನ್ಸ್ ಡಿ ಲಿಸ್ಟ್ ಸರಿಯಾಗಿರುತ್ತದೆ. ಮೇಲಿನ ಎಲ್ಲವೂ ಲಿಸ್ಟ್ ಸರಿಯಾದ ಉತ್ತರ ಆಗಿರುತ್ತೆ. 200ನೇ ಪ್ರಶ್ನೆ ನೋಡೋಣ. ರಾಜ್ಯದ ರಾಜ್ಯಪಾಲರು ವಿಧಾನಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಂದರ್ಭ ಯಾವುದು? ಆಪ್ಷನ್ಸ್ ಬಿ, ರಾಜ್ಯದ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ನಂತರದ ಮೊದಲ ಅಧಿವೇಶನ ಹಾಗೂ ವರ್ಷದ ಮೊದಲ ಅಧಿವೇಶನ. ಆಪ್ಷನ್ ಬಿ ಲಿಸ್ಟ್ ಸರಿಯಾದ ಉತ್ತರ ಆಗಿರುತ್ತೆ. 201ನೇ ಪ್ರಶ್ನೆ ನೋಡೋಣ. 201ನೇ ಪ್ರಶ್ನೆ ಹೀಗಿದೆ, ರಾಜ್ಯದ ವಿಧಾನಸಭೆಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘನೆ ಮತ್ತು ಪಕ್ಷಗಳ ವಿಭಜನೆ ವಿಷಯದಲ್ಲಿ ಅಂತಿಮ ತೀರ್ಮಾನ ನೀಡುವವರು ಯಾರು? ಸಿಂಪಲ್ ಪ್ರಶ್ನೆ ಕೇಳಿದರೆ ಅದುವೇ ವಿಧಾನಸಭೆಯ ಸ್ಪೀಕರ್. ಆಪ್ಷನ್ ಸಿ ಲಿಸ್ಟ್ ಸರಿಯಾದ ಉತ್ತರ ಆಗಿರುತ್ತೆ. 102ನೇ ಪ್ರಶ್ನೆ, ರಾಜ್ಯಗಳ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ, ಆ ರಾಜ್ಯದ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಿರುತ್ತದೆ ಅಂತ ಕೇಳಿದರೆ 102ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1/3 ಆಪ್ಷನ್ ಸಿ ಲಿಸ್ಟ್ ಸರಿಯಾದ ಉತ್ತರ ಆಗಿರುತ್ತೆ. 203ನೇ ಪ್ರಶ್ನೆ ನೋಡೋಣ. ಯಾವುದೇ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 203ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ 40 ಸದಸ್ಯರ ಸಂಖ್ಯೆ. ಆಪ್ಷನ್ಸ್ ಡಿ ಲಿಸ್ಟ್ ಸರಿಯಾದ ಉತ್ತರ ಆಗಿರುತ್ತೆ. 204ನೇ ಪ್ರಶ್ನೆ ನೋಡೋಣ. ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಹೊಸದಾಗಿ ರಚಿಸಲು ಅಥವಾ ಅಂತ್ಯಗೊಳಿಸಲು ವಿಧಾನಸಭೆಗೆ ನಿರ್ಣಯ ಅಂಗೀಕರಿಸುವ ಅಧಿಕಾರ ನೀಡಿರುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ. 204ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿರುತ್ತೆ? ಆಪ್ಷನ್ಸ್ ಬಿ, ಅದುವೇ 169 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು 205ನೇ ಪ್ರಶ್ನೆ ನೋಡೋಣ. 205ನೇ ಪ್ರಶ್ನೆ ಆಗಿದೆ, ವಿಧಾನ ಪರಿಷತ್ತು ಹೊಂದಿರದ ರಾಜ್ಯಗಳು ಯಾವುವು? ವಿಧಾನ ಪರಿಷತ್ತೇ ಇಲ್ಲದ ರಾಜ್ಯಗಳು ಯಾವುವು ಅಂತ ಕೇಳಿದರೆ ಕೆಲವೊಂದಿಷ್ಟು ರಾಜ್ಯಗಳು ಕೊಟ್ಟಿದ್ದಾರೆ. ಅದುವೇ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ನೋಡೋಕ್ಕಿಂತ ಮುಂದೆ ಆನ್ಸರ್ ಹೇಳಿಬಿಡೋಣ. ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶಕ್ಕೆ ವಿಧಾನ ಪರಿಷತ್ತು ಹೊಂದಿರದ ರಾಜ್ಯಗಳು ಇಲ್ಲಿ ಇವೆರಡು, ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ಇವೆರಡು ಅಂತ ಹೇಳ್ಬೋದು. 206ನೇ ಪ್ರಶ್ನೆ ನೋಡೋಣ. 206ನೇ ಪ್ರಶ್ನೆ ನೋಡೋಣ ಏನಿದೆ ಅಂದರೆ, ರಾಜ್ಯದ ವಿಧಾನಸಭೆಯಲ್ಲಿ ಕೆಳಗಿನ ಯಾರ ಅನುಮತಿ ಪಡೆದು ವಿತ್ತೀಯ ಮಸೂದೆ ಅಥವಾ ಫೈನಾನ್ಸ್ ಬಿಲ್ಲನ್ನು ಮಂಡಿಸಬಹುದು? 206ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯಪಾಲರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 207ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದೆ. ಭಾರತದ ಈ ಕೆಳಗಿನ ಸಾಂವಿಧಾನಿಕ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ನಿವೃತ್ತಿ ವಯಸ್ಸು ಅಧಿಕಾರ ಅವಧಿಯನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಹೊಂದಿಸಿ ಬರೆಯಿರಿ ಅಂತ ಈಗಾಗಲೇ ಹೇಳಿದ್ದೀನಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 208ನೇ ಪ್ರಶ್ನೆ ನೋಡೋಣ. 208ನೇ ಪ್ರಶ್ನೆ ಇದೆ, ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? 208ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಲ್ಲಿ ರಾಷ್ಟ್ರಪತಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 209ನೇ ಪ್ರಶ್ನೆ ನೋಡೋಣ. ಭಾರತದ ಸುಪ್ರೀಂ ಕೋರ್ಟಿನಲ್ಲಿ ಮುಖ್ಯ ನ್ಯಾಯಾಧೀಶರುಗಳನ್ನೊಳಗೊಂಡ ಎಷ್ಟು ನ್ಯಾಯಾಧೀಶರಿದ್ದಾರೆ? 209ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ 26 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 210ನೇ ಪ್ರಶ್ನೆ ನೋಡೋಣ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗುವ ಅರ್ಹತೆಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. 3 ಹೇಳಿಕೆಗಳು ಕೊಟ್ಟಿದ್ದಾರೆ. ತಪ್ಪಾಗಿರೋ ಹೇಳಿಕೆಯನ್ನು ಓದ್ತಿ ನೋಡಿ ಡೈರೆಕ್ಟಾಗಿ. ಯಾವ ಹೇಳಿಕೆ ತಪ್ಪಾಗಿರುತ್ತೆ ಅಂದರೆ 50 ವಯಸ್ಸಾಗಿರಬೇಕನ್ನೋದು ಶುದ್ಧ ತಪ್ಪು ಹೇಳಿಕೆ ಇದು. ರೈಟ್, ಇಲ್ಲಿ ಸರಿಯಾದ ಉತ್ತರ 210ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಇವು 3 ಸರಿಯಾಗಿರುವ ಹೇಳಿಕೆಗಳಾಗಿರುತ್ತೆ. 3 ಹೇಳಿಕೆಗಳ ನೀವು ಈ ಪ್ರಶ್ನೆನ ಸ್ಕ್ರೀನ್ಶಾಟ್ ತಗೊಂಡು ಈ ಪ್ರಶ್ನೆಗಳನ್ನು ನೀವು ಒಂದ್ಸತಿ ಅನಲೈಸ್ ಮಾಡ್ಬೋದು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ. ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ದಯವಿಟ್ಟು ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೆ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ನಿಮ್ಮೆಲ್ಲ ಫ್ರೆಂಡ್ಸು ಸ್ಟಡಿ ಗ್ರೂಪ್ ಅಂತ ವಾಟ್ಸಪ್ ಗ್ರೂಪ್ ಮಾಡಿರ್ತಾರೆ. ಆ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಈ ಯೂಟ್ಯೂಬ್ ಲಿಂಕ್ನ ಹಾಕಿ, ಹಾಗೆ ಈ ವಿಡಿಯೋ ಲಿಂಕ್ನ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ಯೂಟ್ಯೂಬ್ ಚಾನಲ್ ಲಿಂಕ್ನ ದಯವಿಟ್ಟು ನಿಮ್ಮ ಎಲ್ಲ ಗ್ರೂಪ್ಗಳು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸ್ಟೇಟಸಲ್ಲಿ ಇಡೋದಾದರೆ ಸ್ಟೇಟಸಲ್ಲಿ ಇಟ್ಟರೆ ದಯವಿಟ್ಟು ಒಂದು ಹೆಲ್ಪ್ ಮಾಡಿ ಸಾಕು. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ವೀಡಿಯೋನ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ, ಲೈಕ್ ಮತ್ತು ಕಮೆಂಟು ದಯವಿಟ್ಟು ಮಾಡಿ. ಏನಾದರೂ ಒಂದು ಕಮೆಂಟ್ ಮಾಡಿ, ಚೆನ್ನಾಗಿದೆ ಅಂತ ಮಾಡಿ ಅಥವಾ ಚೆನ್ನಾಗಿಲ್ಲ ಅಂತ ಮಾಡಿ, ಅಥವಾ ಏನಾದರೂ ಹೇಳಬೇಕಾ ಸರ್ ಸ್ಲೋ ಆಗಿ ಹೇಳಿ ಅಥವಾ ಫಾಸ್ಟಾಗಿ ಹೇಳಿ ಸರ್, ಇನ್ನೂ ಬೇರೆ ಬುಕ್ಕುಗಳನ್ನು ಓದಿ ಹೇಳಿ ಸರ್ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ಲೈಕ್ ಮಾತ್ರ ಮಾಡೋದು ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ. ನೀವು ಜಾಸ್ತಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಜಾಸ್ತಿ ಜನಕ್ಕೆ ಹೋಗಿ ತಲುಪುತ್ತೆ. ಸೊ ಜಾಸ್ತಿ ಜನಕ್ಕೆ ಯೂಟ್ಯೂಬ್ ಹೋಗಿ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಸೊ ವ್ಯೂಸ್ ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಅದು ನಮಗೆ ಮೋಟಿವ್ ಆಗುತ್ತೆ. ನಮಗಿರೋ ಮೋಟಿವೇಶನ್ ಏನಂದರೆ ಜಸ್ಟ್ ನೀವು ನೋಡೋದು ಒಂದು ಲೈಕ್ ಕೊಟ್ಟರೆ ನಮಗೆ ಅದೇ ಮೋಟಿವೇಶನ್ಸ್. ಈ ಚೆನ್ನಾಗಿ ನೋಡ್ತಾ ಇದ್ದೀರನ್ನಪ್ಪ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮಗಿರುತ್ತೆ. ಸೊ ಅದರಿಂದ ನಾವು ಜಾಸ್ತಿ ವಿಡಿಯೋ ಮಾಡ್ತೀವಿ. ಇದೇ ರೀತಿ ಸೋಷಿಯಲ್ ಸರ್ವಿಸು, ಸಮಾಜ ಸೇವೆನ ನಾವು ಮಾಡ್ಕೊಂಡಿರ್ಬೋದು. ಸೊ ಇದೇ ರೀತಿಯಾಗಿ ನಾವು ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳ್ಕೊಂಡು ಲೈಕ್ ನಮ್ಗೆ ಅದು ಮೋಟಿವೇಶನ್ ಆಗಿ ಸಿಗ್ತಾ ಇರುತ್ತೆ. ಸೊ ಇದನ್ನು ಎಲ್ಲ ಸ್ಟೂಡೆಂಟ್ಸ್ಗೂ ತಲುಪುವಂತೆ ಮಾಡೋದು ನಿಮ್ಮ ಜವಾಬ್ದಾರಿ. ಇಲ್ಲಿ ತನಕ ಬಂದಿದ್ದೀರಾ, ಈ ವಿಡಿಯೋಗೆ ಲೈಕ್ ಕೊಟ್ಟು ಒಂಚೂರು ನೀವು ಮುಂದೆ ಹೋಗ್ಬೋದು. ರೈಟ್, 211ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮನ್ನಣೆ ನೀಡುವವರು
ಯಾರು? 211ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಚುನಾವಣೆ ಆಯೋಗ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 212ನೇ ಪ್ರಶ್ನೆ, ಸಾಂವಿಧಾನಿಕ ಸಂಸ್ಥೆಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಧಿಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 213ನೇ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೊದಲು ಬಾರಿಗೆ ಜಾರಿಗೆ ಬಂದ ವರ್ಷ ಯಾವುದು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ 3 ಸ್ಟಾರ್ನ ಹಾಕ್ತೀನಿ, ಇದು 4 ಸ್ಟಾರ್ ಹಾಕ್ತೀನಿ. ಈ ಪ್ರಶ್ನೆ ಕೂಡ ನೆನ್ಪಿಟ್ಲಿ. ಅದುವೇ 1959 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 214ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಅನುಷ್ಠಾನಕ್ಕೆ ತಂದ ರಾಜ್ಯ ಯಾವುದು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ 3 ಸ್ಟಾರ್ನ ಕೊಡ್ತೀನಿ, ಅಷ್ಟು ಇಂಪಾರ್ಟೆಂಟ್ ಇರೋ ಪ್ರಶ್ನೆ. ಯಾವ ರಾಜ್ಯ ಇರ್ಬೋದು ಅಂದರೆ ಅದುವೇ ರಾಜಸ್ಥಾನ್. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 215ನೇ ಪ್ರಶ್ನೆ, ಯಾವ ಸಮಿತಿ ಶಿಫಾರಸಿನಂತೆ ಭಾರತದಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಆರಂಭಿಸಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಬಲವಂತ್ ರಾಯ್ ಮೆಹ್ತಾ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ 2 ಸ್ಟಾರ್ನ ಕೊಡ್ತೀನಿ. 216ನೇ ಪ್ರಶ್ನೆ ನೋಡೋಣ. 216ನೇ ಪ್ರಶ್ನೆ ಹೀಗಿದೆ, ಸಂವಿಧಾನದ 73ನೇ ತಿದ್ದುಪಡಿಯಂತೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇದಕ್ಕೂ ಕೂಡ 2 ಸ್ಟಾರ್ನ ಕೊಡ್ತೀನಿ. ಸೊ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 217ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೊದಲ ಬಾರಿಗೆ ಜಾರಿಗೆ ಬಂದ ವರ್ಷ ಯಾವುದು? ಇನ್ನೊಂದ್ಸತಿ ಓದ್ತೀನಿ ನೋಡಿ. 217ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮೊದಲು ಯಾವಾಗ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಅದುವೇ 1960 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 218ನೇ ಪ್ರಶ್ನೆ ನೋಡೋಣ. ಸಂವಿಧಾನದ 73ನೇ ತಿದ್ದುಪಡಿಯಿಂದಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ದೊರೆಯಿತು. ಇದರ ಅನ್ವಯ ಗ್ರಾಮೀಣ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ 11ನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾದ ವಿಷಯಗಳ ಸಂಖ್ಯೆ ಎಷ್ಟು? 218ನೇ ಪ್ರಶ್ನೆಗೆ ಸರಿಯಾದ ಉತ್ತರ 29 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 219ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಕ್ರಮ ಯಾವುದಂದರೆ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಪಂಚಾಯತ್ ರಾಜ್ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಪಂಚಾಯತ್ ರಾಜ್ ಜಿಲ್ಲಾ ಪಂಚಾಯತನ್ನು ತಾಲೂಕ್ ಪಂಚಾಯತಿಯಾಗಿ ಮಾಡಿರುತ್ತಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 220ನೇ ಪ್ರಶ್ನೆ ನೋಡೋಣ. ಅದುವೇ ಕರ್ನಾಟಕದ ರಾಜ್ಯದಲ್ಲಿ ರಾಜಕೀಯ ಪಕ್ಷದ ಚಿಹ್ನೆ ಆಧಾರಿತ ಚುನಾವಣೆ ನಡೆದ ಸ್ಥಳೀಯ ಸಂಸ್ಥೆ ಯಾವುದು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದುವೇ ಗ್ರಾಮ ಪಂಚಾಯತಿಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 221ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಚುನಾವಣೆಗಳನ್ನು ನಿರ್ವಹಿಸುವವರು ಯಾರು? ಅದುವೇ ರಾಜ್ಯ ಚುನಾವಣಾ ಆಯೋಗ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 222ನೇ ಪ್ರಶ್ನೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ 2 ಸ್ಥಾನಗಳನ್ನು ತೆರವಾದಾಗ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವವರು ಯಾರು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ 5 ಸ್ಟಾರ್ಗಳು ಕೊಡ್ತೀನಿ. ಯಾಕಂದರೆ ತುಂಬ ಎಕ್ಸಾಮ್ಸಲ್ಲಿ ಆಗಲೇ ರಿಪೀಟ್ ಆಗಿದೆ, ಮುಂದೆ ಎಕ್ಸಾಮ್ಸಲ್ಲಿ ಕೇಳ್ಬೋದು, ಮತ್ತು ಇದನ್ನು ಎಲ್ಲರಿಗೂ ಗೊತ್ತಿರಬೇಕು, ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇದು. 172ನೇ ಪ್ರಶ್ನೆಗೆ ಸಾಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಇರುವಾಗ ಈ ಒಂದು ಕಾರ್ಯನಿರ್ವಹಿಸಬಹುದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 123ನೇ ಪ್ರಶ್ನೆ ನೋಡೋಣ. ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆ ಅಥವಾ ಕಾರ್ಪೊರೇಷನ್ ಮೇಯರ್ ಅಥವಾ ಉಪ ಮೇಯರ್ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರೆ ಅದು 1 ವರ್ಷ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 124ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಈ ಕೆಳಗಿನ ಯಾವ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪದವಿಗೆ 2/3 ಬಹುಮತದ ಅಗತ್ಯವಿರುತ್ತದೆ ಅಂತ ಕೇಳಿದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದು ಗ್ರಾಮ ಪಂಚಾಯತಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 125ನೇ ಪ್ರಶ್ನೆ, 1993 ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಮಸೂದೆಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. ಯಾವ ಹೇಳಿಕೆ ತಪ್ಪಾಗಿರ್ಬೋದು ಅಂದರೆ ಆಪ್ಷನ್ ಸಿ ಹೇಳಿಕೆನೇ ತಪ್ಪಾಗಿರುತ್ತೆ. ಅದುವೇ ಜಿಲ್ಲಾ ಪಂಚಾಯತಿನಲ್ಲಿ ಸರ್ಕಾರದ ನಾಮಕರಣ ಸದಸ್ಯರಿರುತ್ತಾರೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇನ್ನೂ ಉಳಿದ ಈಗ 225 MCQsನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಇನ್ನೂ 100 MCQsನ ಇದೆ. ಅದು ಪಾರ್ಟ್ 3 ವಿಡಿಯೋನ ಅಪ್ಲೋಡ್ ಮಾಡ್ತೀವಲ್ಲ, ಆ ಪಾರ್ಟ್ 3 ವಿಡಿಯೋದಲ್ಲಿ ಇನ್ನುಳಿದ 100 MCQsನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ಪಾರ್ಟ್ 1 ಮತ್ತು ಪಾರ್ಟ್ 2ನ ಕಂಪ್ಲೀಟ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ 225 MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಕವರ್ ಆಗುತ್ತೆ ಭಾರತದ ಸಂವಿಧಾನಕ್ಕೆ ರಿಲೇಟೆಡ್ ಆಗಿ. ಧನ್ಯವಾದಗಳು, ಶುಭ ದಿನ. ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸಂಚಿಕೆಯಲ್ಲಿ ನಾವು ಇನ್ನುಳಿದ 125 MCQsನ ಸಾಲ್ವ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು
225 MCQsನ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾಯಕ್ ಅಂಡ್ ನಾಯಕ್ ಪುಸ್ತಕದಲ್ಲಿರುವುದು MCQsನ ಈಗಾಗಲೇ ಸಾಲ್ವ್ ಮಾಡಿದ್ದೀವಿ. ಇನ್ನುಳಿದ 125 MCQsನ ಇಂದಿನ ಸಂಚಿಕೆಯಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ 226ನೇ ಪ್ರಶ್ನೆ ಹೀಗಿದೆ: ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ಚುನಾವಣೆ ಸ್ಪರ್ಧಿಸಲು ಅಭ್ಯರ್ಥಿಯ ಕನಿಷ್ಠ ವಯಸ್ಸು ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಹೀಗಿದೆ: 18 ವರ್ಷ, 20 ವರ್ಷ, 21 ವರ್ಷ, ಹಾಗೆ 25 ವರ್ಷ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಅದುವೇ 21 ವರ್ಷ ವಯಸ್ಸಾಗಿರಬೇಕು. 227ನೇ ಪ್ರಶ್ನೆ ನೋಡೋಣ. ಸಂಸತ್ ಅಧಿವೇಶನದಲ್ಲಿ ಮೊದಲ 1 ಗಂಟೆಯ ಅವಧಿ ಬೆಳಗಿನ 11ರಿಂದ 12ರವರೆಗೆ ಸೀಮಿತವಾಗಿರುವ ಕಲಾಪ ಯಾವುದು? ಆಪ್ಷನ್ಸ್ ಡಿ, ಪ್ರಶ್ನೋತ್ತರ ವೇಳೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 228ನೇ ಪ್ರಶ್ನೆ ನೋಡೋಣ. ಅತಿ ತುರ್ತಾದ ಸಾರ್ವಜನಿಕ ಮಹತ್ವದ ವಿಷಯವನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸುವ ಸೂಚನೆ ಯಾವುದು? ಅದುವೇ ಆಪ್ಷನ್ಸ್ ಬಿ, ನಿಲುವಳಿ ಸೂಚನೆ ಅನ್ನೋದು ಆಪ್ಷನ್ ಸಿ, ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 228ನೇ ಪ್ರಶ್ನೆ ನೋಡೋಣ. 228ನೇ ಪ್ರಶ್ನೆ ಇದೆ: ಸಂಸತ್ ಸದಸ್ಯರು ನೀಡಿದ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದನ್ನು ನ್ಯಾಯದಲ್ಲಿ ಪ್ರಶ್ನಿಸುವಂತಿಲ್ಲ? ಹೇಳಿಕೆಗಳನ್ನು ಸತಿ ಓದ್ತೀನಿ. ಸಂಸತ್ ಅಧಿವೇಶನ ಆಪ್ಷನ್ಸ್ ಎ, ಸಂಸತ್ ಸದನದ ಸಮಿತಿ ಆಪ್ಷನ್ಸ್ ಬಿ, ಪತ್ರಿಕಾ ಸಂದರ್ಶನ ಆಪ್ಷನ್ ಸಿ, ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಅಂತ ಹೇಳಿದ್ದಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಇಲ್ಲಿ ಸಂಸತ್ ಅಧಿವೇಶನ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 230ನೇ ಪ್ರಶ್ನೆ ನೋಡೋಣ. ಸಂಸತ್ ಮತ್ತು ರಾಜ್ಯ ಶಾಸಕಾಂಗದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯದ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮಾತೃ ಸದಸ್ಯತ್ವ ರದ್ದಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಆಪ್ಷನ್ ಸಿ, ಆಯ್ಕೆಯಾದ ಪಕ್ಷದ ವಿಪ ಉಲ್ಲಂಘಿಸಿದಾಗ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 231ನೇ ಪ್ರಶ್ನೆ ನೋಡೋಣ. 231ನೇ ಪ್ರಶ್ನೆ: ಸಂಪ್ರದಾಯದಂತೆ ವಿರೋಧ ಪಕ್ಷದ ಸದಸ್ಯರು ಅಧ್ಯಕ್ಷರಾಗಿರುವ ಸಂಸತ್ತಿನ ಸದನ ಸಮಿತಿ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 232ನೇ ಪ್ರಶ್ನೆ, ಅದುವೇ ಹೀಗಿದೆ: ಸಂಸತ್ತಿನ ವಿವಿಧ ಸಮಿತಿಗಳನ್ನು ಹಾಗೂ ಅವುಗಳ ಕಾರ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಸರಿಯಾದ ಉತ್ತರ 3, 4, 2, 1. ಯಾಕಂದರೆ ನಾಯಕರ ಪುಸ್ತಕದಲ್ಲಿ ಇರುವ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದು. ಹೀಗಾಗಿ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 233ನೇ ಪ್ರಶ್ನೆ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರೋದ್ರಿಂದ ಇದಕ್ಕೆ 4 ಸ್ಟಾರ್ಗಳನ್ನು ಹಾಕ್ತೀನಿ. ಯಾಕಂದರೆ ಅಷ್ಟು ಇಂಪಾರ್ಟೆಂಟು, ಅಷ್ಟೊತ್ತಿ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ. ಸೊ ಇದಕ್ಕೆ 233ನೇ ಕ್ವಶನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗಿರುತ್ತೆ, ಅದಕ್ಕೆ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೇನಾದರೂ ಹೇಳಬೇಕಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಈಗಾಗಲೇ ನೀವು ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಸ್ಟಡಿ ಗ್ರೂಪ್ಸ್ ಅಂತ ಮಾಡ್ಕೊಂಡಿರ್ತೀರ, ಅದರಲ್ಲಿ ಈ ಯೂಟ್ಯೂಬ್ ಚಾನಲ್ ಲಿಂಕ್ನ ದಯವಿಟ್ಟು ಹಾಕಿ ನಿಮ್ಮ ಗೆಳೆಯರಿಗೂ ತಿಳಿಸಿ. ಈ ಯೂಟ್ಯೂಬ್ ಚಾನಲಲ್ಲಿ MCQsನ ಈಗಾಗಲೇ ತುಂಬ ಚೆನ್ನಾಗಿ ಅದರಲ್ಲಿ ಸಾಲ್ವ್ ಮಾಡಿದ್ದಾರೆ. ರಿವಿಷನ್ಗೋಸ್ಕರನಾದರೂ ಈ ಯೂಟ್ಯೂಬ್ ಚಾನಲನ್ನು ನೋಡೋಕ್ಕೆ ಸಜೆಸ್ಟ್ ಮಾಡ್ರಿ ಅಂತ ಹೇಳ್ತಾ 233ನೇ ಪ್ರಶ್ನೆ ಹೋಗ್ತೀನಿ. ಮಹಾ ಅಭಿಯೋಗ ಅಂದರೆ ಇಂಪೀಚ್ಮೆಂಟ್ ಇವರಲ್ಲಿ ಯಾರಿಗೆ ಅನ್ವಯಿಸುವುದಿಲ್ಲ ಅಂತ 233ನೇ ಪ್ರಶ್ನೆ. ಅದುವೇ ಆಪ್ಷನ್ಸ್ ಎ, ರಾಜ್ಯಪಾಲರಿಗೆ ಇಂಪೀಚ್ಮೆಂಟನ್ನು ಅವರಿಗೆ ಅನ್ವಯಿಸುವಲ್ಲ. 234ನೇ ಪ್ರಶ್ನೆ: ಸಂಸತ್ತಿನಲ್ಲಿ ಪ್ರಶ್ನೋತ್ತರದ ನಂತರ ನಿಯಮಿತ ಕಲಾಪದ ಮೊದಲು ಸಭಾಧ್ಯಕ್ಷರ ಅನುಮತಿ ಪಡೆದು ತುರ್ತು ವಿಷಯಗಳನ್ನು ಪ್ರಸ್ತಾಪಿಸುವ ಅವಧಿ ಯಾವುದು? 234ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಶೂನ್ಯ ವೇಳೆ, 0 ಅವರ್ ಅಂತ ಕರಿತೀವಲ್ಲ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 235ನೇ ಪ್ರಶ್ನೆ: ಲೋಕಸಭೆಯಲ್ಲಿ ಶೂನ್ಯ ವೇಳೆ ಅವಧಿ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. 235ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿಶ್ಚಿತ ಅವಧಿ ಇರಲ್ಲ, ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 236ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ನ್ಯಾಯಾಂಗದ ಪುನರ್ವಿಮರ್ಶನೆ, ಜುಡಿಕಲ್ ರಿವ್ಯೂ ಅಂತ ಕರಿತೀವಲ್ಲ, ನಿಯಂತ್ರಿತವಾಗಿರಲು ಕಾರಣ ಏನು? 236ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂವಿಧಾನದ ಪ್ರಾಧಾನ್ಯತೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 237ನೇ ಪ್ರಶ್ನೆ: ಕಾನೂನನ್ನು ಯಾರಿಗೆ ಅಥವಾ ಜಾರಿಗೆ ತರುವುದು ಇವರಲ್ಲಿ ಯಾರ ಕಾರ್ಯವಾಗಿರುತ್ತದೆ ಅಂತ ಕೇಳಿದ್ದಾರೆ. ಅದುವೇ ಕಾರ್ಯಾಂಗಕ್ಕೆ ಇದು ಜವಾಬ್ದಾರಿ ಆಗಿರುತ್ತೆ. ಇದಕ್ಕೆ ಕೂಡ 5 ಸ್ಟಾರ್ನ ಹಾಕ್ತೀನಿ. ಯಾಕಂದರೆ ರೀಸೆಂಟಾಗಿ PWD ಎಕ್ಸಾಮ್ಸಲ್ಲಿ ಕೇಳಿದರೆ ಮತ್ತು KSP ಮತ್ತು PSI ಎಕ್ಸಾಮ್ಸಲ್ಲಿ ಈ ಕ್ವಶನ್ಸ್ನ ರಿಪೀಟ್ ಮಾಡಿದ್ದಾರೆ. ಇದೇ ರೀತಿ ಕ್ವಶನ್ಸ್ನ ರಿಪೀಟ್ ಮಾಡಿದ್ದಾರೆ. ಹಾಗೆ ಇದನ್ನು ಸ್ವಲ್ಪ ಆಲ್ಟರ್ ಮಾಡಿ ಇನ್ನುಳಿದ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ರಿಪೀಟ್ ಮಾಡಿದ್ದಾರೆ. ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದು, ರೈಟ್? ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ಯಾಂಗ ಆಗಿರುತ್ತೆ. ಇಂಥ ಪ್ರಶ್ನೆಗಳು ನೀವು ಗಮನವಿಟ್ಟು ಓದ್ಕೋಬೇಕು, ಹಾಗೆ ನೆನ್ಪಿಡಬೇಕು, ರೈಟ್? ನೆಕ್ಸ್ಟ್ ಪ್ರಶ್ನೆ 238ನೇ ಪ್ರಶ್ನೆ. 238ನೇ ಪ್ರಶ್ನೆ: ಭಾರತದ ಯಾವ ರಾಜ್ಯದ ವಿಧಾನಸಭೆಯಲ್ಲಿ ಧರ್ಮದ ಆಧಾರದ ಮೇಲೆ 1 ಸ್ಥಾನವನ್ನು ಮೀಸಲಿಡಲಾಗಿದೆ? ಅದುವೇ ಜಮ್ಮು ಮತ್ತು ಕಾಶ್ಮೀರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇದು ದಯವಿಟ್ಟು ಇದನ್ನು ಆರ್ಟಿಕಲ್
370 ಅಂತ ಏನೋ ಮಾಡಿದ್ದಾರೆ. ಇದನ್ನು ಅಷ್ಟು ಗಮನ ಇಟ್ಟು ಕೇಳಬೇಡಿ, ದಯವಿಟ್ಟು ಇದು ಅಪ್ಡೇಟ್ ಇಲ್ಲ ಈ ಪುಸ್ತಕ. ಇದರ ಉತ್ತರ ನಾನು ಮುಂದಿನ ಸಂಚಿಕೆಯಲ್ಲಿ ಬರುವಾಗ ಈ ಉತ್ತರದ ಸರಿಯಾದ ಉತ್ತರವನ್ನು ಹೇಳ್ತೀನಿ. ಇದನ್ನು ಹೀಗೆ ಬಿಡಿ, ನಾನು ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ನಾನು ಇದರ ಉತ್ತರಿಸ್ತೀನಿ. ಸದ್ಯಕ್ಕೆ ಜಮ್ಮು ಕಾಶ್ಮೀರ ಅಂತ ನೆನಪಿಟ್ಕೊಂಡಿರಿ ಅಷ್ಟೇ. 239ನೇ ಪ್ರಶ್ನೆ ನೋಡೋಣ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಅದುವೇ ಜನವರಿ 26, 1957 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 240ನೇ ಪ್ರಶ್ನೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಮುಖ್ಯ ಆಯುಕ್ತರನ್ನು ಹೊಂದ ಎಷ್ಟು ಆಯುಕ್ತರಿದ್ದಾರೆ ಅಂತ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಬಿ 3 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಆಪ್ಷನ್ಸ್ 241ನೇ ಪ್ರಶ್ನೆ ಹೇಳಿಕೆಗಳ ಪ್ರಶ್ನೆ ಆಗಿರುತ್ತದೆ. ಇವುಗಳಲ್ಲಿ ಸರಿಯಾಗಿರೋ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ. 3 ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 ಹೇಳಿಕೆಯನ್ನು ಯಾವ ಕೊಟ್ಟಿದ್ದಾರೆ ಅಂತ ನೋಡೋಣ. 1ನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಖಿಲ ಭಾರತ ಸೇವೆಗಳಿಗೆ ಕೇಂದ್ರ ಲೋಕಸಭಾ ಆಯ್ಕೆ ಮಾಡುತ್ತದೆ. ಹೌದು, ಇದು ಕೂಡ ಸರಿಯಾದ ಹೇಳಿಕೆ ಆಗಿರುತ್ತದೆ. ಅಖಿಲ ಭಾರತದ ಸೇವೆಗಳಿಗೆ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಇದು ಕೂಡ ಸರಿಯಾದ ಹೇಳಿಕೆ ಆಗಿರುತ್ತದೆ. ರಾಜ್ಯ ಲೋಕಸೇವಾ ಆಯೋಗಗಳು ಕೇಂದ್ರ ಲೋಕಸೇವಾ ಆಯೋಗದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ತಪ್ಪಾದ ಹೇಳಿಕೆ. ಸೊ ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 242ನೇ ಪ್ರಶ್ನೆ ನೋಡೋಣ. ಅದುವೇ ಭಾರತದಲ್ಲಿ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿರುವ ರಾಜ್ಯ ಯಾವುದು? ನೋಡಿ, ಪ್ರತ್ಯೇಕ ಸಂವಿಧಾನ ಹೊಂದಿರುವ ರಾಜ್ಯ ಯಾವುದು ಅಂತಲೂ ಇದೆ ನಮ್ಮ ದೇಶದಲ್ಲಿ. ಅದುವೇ ಜಮ್ಮು ಮತ್ತು ಕಾಶ್ಮೀರ. 243ನೇ ಪ್ರಶ್ನೆ ನೋಡೋಣ. 243ನೇ ಪ್ರಶ್ನೆ. 1965ರಿಂದ ಜಮ್ಮು ಮತ್ತು ಕಾಶ್ಮೀರದ ಸದರ್ ಎ ರಿಯಾಸತ್ ಹುದ್ದೆಯನ್ನು ಏನೆಂದು ಬದಲಾಯಿಸಲಾಗಿದೆ. ಈಗಾಗಲೇ ನಾನು ಹೇಳ್ದಂಗೆ ಜಮ್ಮು ಕಾಶ್ಮೀರ ರಿಲೇಟೆಡ್ ಆಗಿ ಈಗ ಪ್ರತ್ಯೇಕ ಸಂವಿಧಾನ ಹೊಂದಿರುವುದು ಈಗಾಗಲೇ ತೆಗೆದಿದ್ದಾರೆ. ಇವೆಲ್ಲ ಆರ್ಟಿಕಲ್ 370 ಅಂತೆಲ್ಲ ಹೇಗೆ ಮಾಡಿ ತೆಗೆದಿದ್ದಾರೆ. ಸೊ ಹೀಗಾಗಿ ಇದನ್ನು ಜಸ್ಟ್ ಜಮ್ಮು ಕಾಶ್ಮೀರ ಅಂತ ನೀವು ನೆನ್ಪಿಟ್ಕೊಳ್ಳಿ. ಇದ್ರ ಸರಿಯಾದ ಉತ್ತರ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇದು ಇವಾಗ ಸದ್ಯಕ್ಕೆ ನನ್ನ ಪ್ರಕಾರ ತಪ್ಪಾದ ಉತ್ತರ ಇರುತ್ತದೆ. ಸೊ ಸರಿಯಾದ ಉತ್ತರ ಏನಂತ ನಾನು ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ತೀನಿ. ನೆಕ್ಸ್ಟು ಏನೋ ಹೇಳ್ತಿದ್ದೆ, 243ನೇ ಪ್ರಶ್ನೆಯನ್ನು ಓದ್ತಾ ಇದ್ದೆ. ಜಮ್ಮು 243ನೇ ಪ್ರಶ್ನೆ. 1965ರಿಂದ ಜಮ್ಮು ಮತ್ತು ಕಾಶ್ಮೀರದ ಸದರ್ ಎ ರಿಯಾಸತ್ ಹುದ್ದೆಯನ್ನು ಏನೆಂದು ಬದಲಾಯಿಸಲಾಗಿದೆ ಅನ್ನೋದು ಪ್ರಶ್ನೆ ಆಗಿರುತ್ತದೆ. ಅದುವೇ ರಾಜ್ಯಪಾಲನ್ನು ಬದಲಾಯಿಸಿರ್ತಾರೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 244ನೇ ಪ್ರಶ್ನೆ. ಭಾರತದ ಸೇನಾಪಡೆಯ ಮಹಾದಂಡ ನಾಯಕ ಸುಪ್ರೀಂ ಕಮಾಂಡರ್ ಯಾರು? ಅವರೇ ಆಪ್ಷನ್ ಬಿ ರಾಷ್ಟ್ರಪತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 245ನೇ ಪ್ರಶ್ನೆ. ಭಾರತದ ಸಂವಿಧಾನದಂತೆ ವಿದೇಶಗಳೊಂದಿಗೆ ಯುದ್ಧ ಘೋಷಿಸಲು ಮತ್ತು ಶಾಂತಿ ಒಪ್ಪಂದ ಮಾಡಿಕೊಳ್ಳಲು ಅಧಿಕಾರ ಹೊಂದಿದವರು ಯಾರು? ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ ರಾಷ್ಟ್ರಪತಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರನ್ನು ನೇಮಕ ಮಾಡಿದವರು ಯಾರು? ಆಪ್ಷನ್ ಸಿ ವೈಸ್ರಾಯ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಚುನಾವಣೆ ನಡೆದ ವರ್ಷ ಯಾವುದು? ಆಪ್ಷನ್ಸ್ ಡಿ 1952 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 248ನೇ ಪ್ರಶ್ನೆ. ಅಪರಾಧ ಪ್ರಕರಣದಲ್ಲಿ ಬಂಧಿತನಾದ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ನಿಗದಿಪಡಿಸಲಾದ ಅವಧಿ ಎಷ್ಟು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಸ್ಪೆಷಲಿ ಯಾರು PCPSI ಎಕ್ಸಾಮ್ಸಿಗೆ, ಪೊಲೀಸ್ ಎಕ್ಸಾಮ್ಸಿಗೆ ಯಾರು ಓದ್ತಾ ಇದ್ದೀರಾ ಅವರು ಇಂಥ ಪ್ರಶ್ನೆಗಳಿಗೆ ನೆನ್ಪಿಡಬೇಕು. ಅವರೇ ಅಂತಲ್ಲ, ಎಲ್ಲರೂ ನೆನ್ಪಿಡಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿರುತ್ತೆ. 24 ಗಂಟೆಗಳಿಗೆ ಅವರು ಹಾಜರುಪಡಿಸತಕ್ಕದ್ದು. 249ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆ ಸದಸ್ಯರಿಗೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅವಕಾಶ ನೀಡಲಾಗಿದೆ? ಆಪ್ಷನ್ಸ್ ಇಲ್ಲಿ ಸರಿಯಾದ ಉತ್ತರ ಪಾಂಡಿಚೇರಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 250ನೇ ಪ್ರಶ್ನೆ. ಸಂವಿಧಾನ ವಿಶೇಷ ತಿದ್ದುಪಡಿಗಳಿಗೆ ಕನಿಷ್ಠ ಎಷ್ಟು ರಾಜ್ಯಗಳು ಒಪ್ಪಿಗೆ ಸೂಚಿಸಬೇಕು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಭಾರತದ ಈ ಕೆಳಗಿನ ಕಾನೂನುಗಳನ್ನು ಹಾಗೂ ಅವುಗಳ ಜಾರಿಗೆಯಾದ ವರ್ಷಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಈಗಾಗಲೇ ಹೇಳ್ದಂಗೆ ಹೊಂದಿಸಿ ಬರೆಯೋರಿಗೆ ಸರಿಯಾದ ಉತ್ತರ 3, 4, 2, 1 ಇಲ್ಲಿ ಸರಿಯಾದ ಉತ್ತರ. ಅರಣ್ಯ ಕಾಯ್ದೆ ಬಂದಿರೋದು 1957ರಲ್ಲಿ, ರೈಟ್? 1957 ಅಲ್ಲ, 1927ರಲ್ಲಿ. ವನ್ಯ ಸಂರಕ್ಷಣಾ ಕಾಯ್ದೆ ಬಂದಿದ್ದು 1972ರಲ್ಲಿ. ಪರಿಸರ ಸಂರಕ್ಷಣಾ ಕಾಯ್ದೆ ಬಂದಿದ್ದು 1986. ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದಿದ್ದು 1980. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸ್ಕ್ರೀನ್ಶಾಟ್ ತಗೊಳ್ಳಿ ಅದನ್ನು. 252ನೇ ಪ್ರಶ್ನೆ ನೋಡೋಣ. ರಾಷ್ಟ್ರದ ರಾಜಧಾನಿ ದೆಹಲಿಯನ್ನು ಹೊರತುಪಡಿಸಿ ಭಾರತದಲ್ಲಿರುವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಮತ್ತು ಎಷ್ಟು ಅಂತ ಕೇಳಿದರೆ ಪ್ರಶ್ನೆ. ಆಪ್ಷನ್ಸ್ ಬಿ 29 ಮತ್ತು 6 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 253ನೇ ಪ್ರಶ್ನೆ. ಭಾರತದಲ್ಲಿ ಮತದಾನವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ? ಯಾವ ಆಧಾರದ ಮೇಲೆ? ಅದಕ್ಕೆ ಆಪ್ಷನ್ಸೇ ಬೇಡ, ವಯಸ್ಸಿನ ಆಧಾರದ ಮೇಲೆ ನೀಡಲಾಗಿದೆ ಅಂತ ಹೇಳ್ಬೋದು. 254ನೇ ಪ್ರಶ್ನೆ. ರಾಷ್ಟ್ರಪತಿ ಹೊರಡಿಸಿದ ಸುಗ್ರೀವಾಜ್ಞೆ ಎಷ್ಟು ಅವಧಿಯವರೆಗೆ ಅಸ್ತಿತ್ವದಲ್ಲಿರುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಲೋಕಸಭೆ ಮುಂದಿನ ಅಧಿವೇಶನ ಆರಂಭವಾದ 6 ವಾರದವರೆಗೆ ಇದು ಅಸ್ತಿತ್ವದಲ್ಲಿರುತ್ತದೆ ಅಂತ ಹೇಳ್ಬೋದು. 255ನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಯಾವುದರ
ಪ್ರಸ್ತಾಪ ಸಂವಿಧಾನದಲ್ಲಿ ಇಲ್ಲ. ಆಪ್ಷನ್ಸ್ ಡಿ ಉಪ ಪ್ರಧಾನಮಂತ್ರಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 256ನೇ ಪ್ರಶ್ನೆ, ಭಾರತದಲ್ಲಿ ಚುನಾವಣೆಗಳು ಈ ಕೆಳಗಿನ ಯಾವ ಕಾಯ್ದೆಯಂತೆ ನಡೆಯುತ್ತದೆ? ಯಾವ ಕಾಯ್ದೆಯಂತೆ ನಡೀತದೆ? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ 1951 ಜನತಾ ಪ್ರಾತಿನಿಧ್ಯ ಕಾಯ್ದೆಯಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 257ನೇ ಪ್ರಶ್ನೆ, ಭಾರತದಲ್ಲಿ ಈಗಿರುವ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಅದು 21 ಹೈಕೋರ್ಟ್ಗಳಿವೆ. ನೆಕ್ಸ್ಟ್ ಪ್ರಶ್ನೆ 258ನೇ ಪ್ರಶ್ನೆ, ಈಶಾನ್ಯದ 7 ರಾಜ್ಯಗಳಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ ಎಲ್ಲಿದೆ ಅಂತ ಕೇಳ್ತಾರೆ. ಅದುವೇ ಆಪ್ಷನ್ ಸಿ ಗೌಹಾಟಿ ಅಥವಾ ಅಸ್ಸಾಂ ಸ್ಟೇಟ್ದಲ್ಲಿ ಸಿಗುತ್ತದೆ. ಇದು ಅಸ್ಸಾಂ ಸ್ಟೇಟ್ದಲ್ಲಿ ಇರುತ್ತದೆ. 259ನೇ ಪ್ರಶ್ನೆ ನೋಡೋಣ, ಭಾರತದಲ್ಲಿ ಒಂದೇ ಹೈಕೋರ್ಟನ್ನು ಹೊಂದಿರುವ ರಾಜ್ಯಗಳು ಯಾವುವು? ಅದುವೇ ಆಪ್ಷನ್ಸ್ ಡಿ ಪಂಜಾಬ್, ಹರಿಯಾಣ ಮತ್ತು ಚಂಡೀಗಢ ಮೂರಕ್ಕೂ ಒಂದೇ ಹೈಕೋರ್ಟನ್ನು ಹೊಂದಿರುವಂಥ ರಾಜ್ಯಗಳು ಅದೇ ಇದು. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ 260ನೇ ಪ್ರಶ್ನೆ, ಪೋರ್ಟ್ ಬ್ಲೇರ್ ಸಂಚಾರಿ ಪೀಠ ಯಾವ ಹೈಕೋರ್ಟ್ನ ವ್ಯಾಪ್ತಿಗೆ ಒಳಪಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಕೋಲ್ಕತ್ತಾ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 261ನೇ ಪ್ರಶ್ನೆ ನೋಡೋಣ, ರಾಜ್ಯಸಭೆಗೆ ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಎ ಇಲ್ಲಿ ಸರಿಯಾದ ಉತ್ತರ 12 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 262ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ವಿಧಾನಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ 224 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 263ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟು? 75 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 264ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? 264ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 28 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 265ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿಗೆ ಈ ಕೆಳಗಿನ ಯಾವುದರ ಮುಖಾಂತರ ಸದಸ್ಯರ ಸಂಖ್ಯೆ ನಡೆಯುವುದಿಲ್ಲ ಅಂತ ಕೇಳಿದ್ದಾರೆ. ಪ್ರಶ್ನೆ ಗಮನಟ್ಟು ಕೇಳಬೇಕು ನೀವು. ಅದುವೇ ನೇರವಾಗಿ ಜನತೆಯಿಂದ ಅನ್ನೋದು ಇಲ್ಲಿ ಸದಸ್ಯರ ಆಯ್ಕೆ ನಡೆಯದೇ ಇರುವಂಥದ್ದು. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. 266ನೇ ಪ್ರಶ್ನೆ ನೋಡೋಣ, ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವ ಉತ್ತರ ಪ್ರದೇಶದ ಮೊದಲ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನದಲ್ಲಿರುವ ಭಾರತದ ರಾಜ್ಯ ಯಾವುದು? ಅದುವೇ ಮಹಾರಾಷ್ಟ್ರ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 267ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿರುವ ಸ್ಥಾನಗಳ ಸಂಖ್ಯೆ ಎಷ್ಟು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಮೀಸಲಾತಿನೇ ಇರೋದಿಲ್ಲ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ 268ನೇ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ ಸ್ಟಾರ್ ಮಾರ್ಕ್ ಹಾಕ್ತೀನಿ, ಯಾಕಂದರೆ ತುಂಬ ಎಕ್ಸಾಮ್ಸಲ್ಲಿ ಇದು ಕೂಡ ರಿಪೀಟ್ ಮಾಡಿದ್ದಾರೆ. 2 ಸ್ಟಾರ್ ಮಾತ್ರ ಕೊಡ್ತೀನಿ. ಪ್ರಸ್ತುತ ಲೋಕಸಭೆಯಲ್ಲಿ ರಾಜ್ಯಗಳ ಪ್ರಾತಿನಿಧ್ಯವನ್ನು ಯಾವ ಆಧಾರದ ಮೇಲೆ ಮಾಡಲಾಗಿದೆ? 268ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1971 ಜನಗಣತಿಯ ಆಧಾರದ ಮೇಲೆ ಮಾಡಲಾಗಿರುತ್ತದೆ. 269ನೇ ಪ್ರಶ್ನೆ ನೋಡೋಣ, ಭಾರತದಲ್ಲಿ ಈವರೆಗೆ 2 ಪೂರ್ಣ ಅವಧಿಗೆ 10 ವರ್ಷ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು? ಇದು ಕೂಡ ಸಿಂಪಲ್ ಪ್ರಶ್ನೆ. ಅದುವೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 270ನೇ ಪ್ರಶ್ನೆ ನೋಡೋಣ, ಭಾರತದಲ್ಲಿ ಇಲ್ಲಿಯವರೆಗೆ 2 ಪೂರ್ಣ ಅವಧಿಗೆ ಉಪರಾಷ್ಟ್ರಪತಿ ಆದವರು ಯಾರು? ಅದು ಕೂಡ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಡಾಕ್ಟರ್ ಎಸ್ ರಾಧಾಕೃಷ್ಣ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಮೊದಲ ಉಪರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರೇ ಮೊದಲ ಉಪರಾಷ್ಟ್ರಪತಿಗಳು ಆಗಿರುತ್ತದೆ. ದಯವಿಟ್ಟು ಕ್ಷಮಿಸಿ, ಇನ್ನೊಂದ್ಸತಿ ಓದ್ತೀನಿ. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಅಂತ ಹೇಳಬೇಕು. 271ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಹೊಂದಿಸಿ ಬರೆಯಿರಿ ಪ್ರಶ್ನೆ 272ನೇ ಪ್ರಶ್ನೆ, ಭಾರತದ ಮಹತ್ವದ ಸ್ಥಾನಗಳನ್ನು ಹಾಗೂ ಅವುಗಳ ಮೊದಲ ಕಾರ್ಯನಿರ್ವಹಿಸಿದ ಅಥವಾ ನಿರ್ವಹಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. VN ಹರಿಹರ ರಾವ್ ಅವರು ಏನು ಮಾಡ್ತಾರೆ ಅಂದರೆ ಏನು ನಿರ್ವಹಿಸ್ತಾರೆ ಅಂದರೆ ಮೊದಲ ಬಾರಿಗೆ ಮೊದಲ ಭಾರತೀಯ ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾರೆ. GV ಮಾಳ್ವೇಕರ್ ಅವರು ಮೊದಲ ಲೋಕಸಭೆ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. CD ದೇಶ್ಮುಖ್ ಅವರು ಭಾರತದ ರಿಸರ್ವ್ ಬ್ಯಾಂಕ್ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾರೆ. MC ಸಟಲ್ವಾಡ್ ಇವರು ಭಾರತದ ಮೊದಲ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಇಲ್ಲಿ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 273ನೇ ಪ್ರಶ್ನೆ ನೋಡೋಣ, ಭಾರತದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ರಾಷ್ಟ್ರಪತಿ ಯಾರು? ಸಿಂಪಲ್ ಪ್ರಶ್ನೆ. ಸೊ ಆಪ್ಷನ್ಸ್ ಎ ನೀಲಂ ಸಂಜೀವ್ ರೆಡ್ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 274ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿರುತ್ತದೆ. ಭಾರತದ ಮಹತ್ವದ ಸ್ಥಾನಗಳು ಹಾಗೂ ಅವುಗಳನ್ನು ಮೊದಲು ನಿರ್ವಹಿಸಿದವರನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ರೈಟ್. 275ನೇ ಪ್ರಶ್ನೆ ನೋಡೋಣ. ಇವೆಲ್ಲ ನೀವು ಸ್ಕ್ರೀನ್ಶಾಟ್ ತೊಗೋಬೇಕು. ಏನು ಹೊಂದಿಸಿ ಬೇರೆ ಪ್ರಶ್ನೆಗಳು ನಾನು ಏನು ಹೇಳ್ತೀನೋ ಎಲ್ಲ ಸ್ಕ್ರೀನ್ಶಾಟ್ ತೊಗೊಬೇಕು. ನೀವು ಕರೆಕ್ಟಾಗಿ ಈ ರೀತಿ ವೀಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೋಬೇಕು ಅಷ್ಟೇ. ಸೊ ನೋಡ್ಕೊಂಡು ನೀವು ಓದ್ಕೋಬೇಕು. 275ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೇಳಿಕೆಗಳು ಅನ್ಸುತ್ತೆ ಓದ್ಬಿಡ್ತೀನಿ. ರೈಟ್. ಹೇಳಿಕೆಗಳು ಹೀಗಿದೆ. ಒಂದೇ ಹೇಳಿಕೆ ನೋಡೋಣ. ಕಾನೂನಿನ ಮುಂದೆ ಸಮಾನತೆ ಇದ್ದರೆ ಅದು ಅಂದರೆ ಅದ್ರ ಮೀನಿಂಗ್ ಏನಂತ ಬರುತ್ತೆ ಅಂದರೆ ಭಾರತೀಯ ಪ್ರಜೆಗಳು ಹಾಗೂ ವಿದೇಶಿ ಪ್ರಜೆಗಳಿಗೆ ಅನ್ವಯಿಸುತ್ತದೆ.
ಹಾಗೇನಿಲ್ಲ, ಇದು ಕೂಡ ಸರಿಯಾದ ಹೇಳಿಕೆ ಇರುತ್ತದೆ. ಹೌದು, ಇದು ಕೂಡ ಸರಿಯಾದ ಹೇಳಿಕೆ. ನೆಕ್ಸ್ಟು ಸಮಾನ ಅವಕಾಶ ಅದು ಭಾರತೀಯ ಪ್ರಜೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಹೌದು, ಇದು ಕೂಡ ಸರಿಯಾದ ಹೇಳಿಕೆ ಇರುತ್ತದೆ. ಸಂಸತ್ತಿನ ಅಧಿಕಾರ ಹೊಸ ರಾಜ್ಯಗಳಿಗೆ ನಿರ್ಮಾಣ ಆಗುತ್ತದೆ. ಹೌದು, ಇದು ಕೂಡ ಸರಿಯಾದ ಹೇಳಿಕೆ. ರಾಜ್ಯ ಶಾಸಕಾಂಗದ ಅಧಿಕಾರ ರಾಜ್ಯದ ಹೆಸರನ್ನು ಬದಲಾಯಿಸೋದು, ಇದು ತಪ್ಪಾದ ಹೇಳಿಕೆ. ಯಾರಿಗೆ ಆ ರೀತಿ ಬದಲಾಯಿಸಲು ಹಕ್ಕಿರೋದಿಲ್ಲ. ಸೊ ಇಲ್ಲಿ ತಪ್ಪಾದ ಹೇಳಿಕೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ಸ್ ಡಿ ಇಲ್ಲಿ ತಪ್ಪಾದ ಹೇಳಿಕೆ ಆಗಿರುತ್ತದೆ. ರೈಟ್, ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ 275ನೇ ಪ್ರಶ್ನೆಗೆ. ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಪ್ರಶ್ನೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 276ನೇ ಪ್ರಶ್ನೆಗೆ ಸರಿಯಾದ ಉತ್ತರ 3, 4, 2, 1. 277ನೇ ಪ್ರಶ್ನೆ ನೋಡೋಣ. ಸ್ವತಂತ್ರ ಭಾರತದಲ್ಲಿ ಕೇಂದ್ರ ಮಂತ್ರಿಮಂಡಲಕ್ಕೆ ರಾಜೀನಾಮೆ ನೀಡಿದ ಮೊದಲ ಮಂತ್ರಿ ಯಾರು? ಅದುವೇ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 278ನೇ ಪ್ರಶ್ನೆ ನೋಡೋಣ. ಕೇಂದ್ರದಿಂದ ವಜಾಗೊಳಿಸಲ್ಪಟ್ಟ ಭಾರತದ ಮೊದಲ ರಾಜ್ಯ ಸರ್ಕಾರ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಕೇರಳ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 279ನೇ ಪ್ರಶ್ನೆ. ಲೋಕಸಭೆ ಅಧಿವೇಶನವನ್ನು ಪ್ರಧಾನಿಯಾಗಿ ಎದುರಿಸಿದ್ದವರು ಯಾರು? ಅಂದರೆ ಎದುರಿಸೇ ಇಲ್ಲದೆ ಇದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸಿಂಪಲ್ ಆಗಿ. ಅದುವೇ ಚರಣ್ ಸಿಂಗ್. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಪ್ರಶ್ನೆ ಈಗಾಗಲೇ ಹೇಳ್ದಂಗೆ ಹೊಂದಿಸಿ ಬರೆಯಿರಿ. ನಾಯಕ ಪುಸ್ತಕದಲ್ಲಿ ಬಿಡಿಸುವಾಗ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಬಂದರೆ ಏನಾಗಿರ್ತದೆ, ಉತ್ತರ ಏನಾಗಿರ್ತದೆ ಅಂತ ಹೇಳ್ದಂಗೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 281ನೇ ಪ್ರಶ್ನೆ. ಇದು ಕೂಡ ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿರುತ್ತದೆ. ಸಂವಿಧಾನ ತಿದ್ದುಪಡಿಗಳನ್ನು ಹಾಗೂ ಅವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 86ನೇ ತಿದ್ದುಪಡಿ ಆಗಿದ್ದು ಮೂರನೇ ಇದಕ್ಕೆ ಸಂಬಂಧಪಡುತ್ತದೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 89ನೇ ತಿದ್ದುಪಡಿ ಆಗಿದ್ದು ಇದಕ್ಕೆ 4ನೇ ಪಾಯಿಂಟ್ಗೆ ಇದು ಆಗಿರುತ್ತದೆ, ಸಂಬಂಧವೇ ಇರುತ್ತದೆ. 91ನೇ ತಿದ್ದುಪಡಿ ಆಗಿದ್ದು ಅದುವೇ 2ನೇ ಪಾಯಿಂಟ್ಗೆ ಸಂಬಂಧ ಇರುತ್ತದೆ. 92ನೇ ತಿದ್ದುಪಡಿ ಆಗಿದ್ದು ಅದು 1ನೇ ಪಾಯಿಂಟ್ಗೆ ಸಂಬಂಧಪಟ್ಟಿರುತ್ತದೆ. 282ನೇ ಪ್ರಶ್ನೆ ನೋಡೋಣ. ಪಕ್ಷಾಂತರಗೊಂಡ ಸಂಸತ್ ಸದಸ್ಯರು ಅಥವಾ ಶಾಸಕರು ಸದನದ ಉಳಿದ ಅವಧಿಯವರೆಗೆ ಸಚಿವರಾಗಿ ಅಥವಾ ತತ್ಸಮ ಹುದ್ದೆ ನಿರ್ವಹಿಸಲು ಅವಕಾಶ ನಿರಾಕರಿಸುವ ಸಂವಿಧಾನ ತಿದ್ದುಪಡಿ ಯಾವುದು? 282ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 91 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 283ನೇ ಪ್ರಶ್ನೆ. ಸಂವಿಧಾನ 91ನೇ ತಿದ್ದುಪಡಿಯಂತೆ ರಾಜ್ಯಗಳ ಸಚಿವ ಸಂಪುಟದ ಸದಸ್ಯರ ಸಂಖ್ಯೆಯನ್ನು ಸದನದ ಒಟ್ಟು ಸದಸ್ಯರ ಸಂಖ್ಯೆ 15%ಕ್ಕೆ ಸೀಮಿತಗೊಳಿಸಲಾಗಿದೆ. ಆದರೆ ಸಣ್ಣ ರಾಜ್ಯಗಳ ಸಚಿವರ ಸಂಖ್ಯೆಗೆ ನೀಡಲಾಗಿರುವ ಗರಿಷ್ಠ ಮಿತಿ ಎಷ್ಟು? ಆಪ್ಷನ್ಸ್ ಡಿ 12 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 284ನೇ ಪ್ರಶ್ನೆ ಹೀಗಿದೆ. ಸಂವಿಧಾನ ವಿಧಿಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಅದುವೇ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂದರೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಸರಿಯಾದ ಉತ್ತರ 3, 4, 2, 1. ಸ್ಕ್ರೀನ್ಶಾಟ್ ತಗೊಳ್ಳಿ. 285ನೇ ಪ್ರಶ್ನೆ ನೋಡೋಣ. ಸಿಂಪಲ್ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಪೂರ್ತಿಯಾಗಿ ಓದ್ತೀನಿ ಯಾಕಂದರೆ ಇದು ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ 3 ಸ್ಟಾರ್ನ ಹಾಕ್ತೀನಿ, ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಹಾಗೆ ಈ ವಿಡಿಯೋನ ಇನ್ನೂ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಸ್ಟಡಿ ಗ್ರೂಪಲ್ಲಿ ಸ್ಪೆಷಲಿ ಸ್ಟಡಿ ಗ್ರೂಪಲ್ಲಿ ಈ ಲಿಂಕ್ನ ಈ ಯೂಟ್ಯೂಬ್ ವಿಡಿಯೋ ಲಿಂಕ್ನ ದಯವಿಟ್ಟು ಹಾಕಿ, ಅವರು ಕೂಡ ನೋಡಲಿ, ಅವರು ಕೂಡ ಉಪಯೋಗ ತಿಳಿದುಕೊಳ್ಳಿ, ಅವರು ಕೂಡ ರಿವಿಷನ್ ಮಾಡಲಿ. ಅಷ್ಟು ಇಂಪಾರ್ಟೆಂಟ್ MCQಸ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ರಶ್ನೆ ನೋಡ್ತೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಮಾನತೆ ಹಕ್ಕು ರೈಟ್ ಟು ಈಕ್ವಾಲಿಟಿ ಉಲ್ಲಂಘಿಸುತ್ತದೆ ಅಂತ ಕೇಳಿದರೆ 285ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಾಸ್ತವದ ಆಧಾರದ ಮೇಲೆ ಮೀಸಲಾತಿ. ಇದು ಏನು ಮಾಡುತ್ತೆ? ರೈಟ್ ಟು ಈಕ್ವಾಲಿಟಿಯನ್ನು ಅನ್ನೋದು ಅದು ಉಲ್ಲಂಘಿಸುತ್ತದೆ. ಉಳಿದಿದ್ದು ಯಾವುದು ಉಲ್ಲಂಘಿಸಲ್ಲ. ಬೇಕಾದರೆ ನೀವು ಓದಿ ನೋಡಿ ನಿಮಗೆ ಅರ್ಥ ಆಗುತ್ತದೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 286ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪ್ರಶ್ನೆ. ಸಂವಿಧಾನದ ವಿಧಿಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 287ನೇ ಪ್ರಶ್ನೆ ನೋಡೋಣ. ರಾಜ್ಯ ವಿಧಾನಸಭೆಗೆ ಓರ್ವ ಆಂಗ್ಲೋ ಇಂಡಿಯನ್ ಸದಸ್ಯನು ನಾಮಕರಣ ಮಾಡುವ ರಾಜ್ಯಗಳು ಯಾವುವು? 287ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಕರ್ನಾಟಕ ಮತ್ತು ಜಾರ್ಖಂಡ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 288ನೇ ಪ್ರಶ್ನೆ ನೋಡೋಣ. ಭಾರತ ರಾಜ್ಯಗಳ ನಡುವಿನ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನ್ಯಾಯಮಂಡಳಿ ಅಥವಾ ಟ್ರೈಬ್ಯುನಲ್ ರಚಿಸಲಾಗುತ್ತದೆ. ಇದಕ್ಕೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಯಾವುದು? 288ನೇ ಪ್ರಶ್ನೆಗೆ ಸರಿಯಾದ ಉತ್ತರ 262ನೇ ವಿಧಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 289ನೇ ಪ್ರಶ್ನೆ. 289ನೇ ಪ್ರಶ್ನೆ ಸಿಂಪಲ್ ಪ್ರಶ್ನೆ ಕೇಳಿದರೆ ರಾಜ್ಯ ಶಾಸಕಾಂಗದ ಅಥವಾ ಸಂಸತ್ ಸದಸ್ಯರೆಲ್ಲದವರು ಕೇಂದ್ರ ಅಥವಾ ರಾಜ್ಯದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ 6 ತಿಂಗಳ ಅವಧಿಯಲ್ಲಿ ರಾಷ್ಟ್ರೀಯ ಶಾಸಕಾಂಗ ಅಥವಾ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಬೇಕು. ಇದರಲ್ಲಿ ವಿಫಲರಾದರೆ ಅವರು ಅದೇ ವಿಧಾನಸಭಾ ಅಥವಾ ಲೋಕಸಭೆ ಅವಧಿಯಲ್ಲಿ ಮತ್ತೆ ಸದಸ್ಯರಾಗದೆ ಸಚಿವರಾಗಿ ಮರುನಾಮಕವಾಗಬಹುದೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅವರು ಆಗೋಕ್ಕೆ ಆಗಲ್ಲ. ಸಚಿವರಾಗಿ ಮರು ನೇಮಕ ಮಾಡಲು ಸಾಧ್ಯವಿರುವುದಿಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ
ಆಗಿರುತ್ತದೆ. 289ನೇ ಪ್ರಶ್ನೆಗೆ 290ನೇ ಪ್ರಶ್ನೆ ನೋಡೋಣ. ಅಂತಾರಾಜ್ಯ ಪರಿಷತ್ ಇಂಟರ್ ಸ್ಟೇಟ್ ಕೌನ್ಸಿಲ್ ರಚನೆಗೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಯಾವುದು? ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ 3 ಸ್ಟಾರ್ನ ಕೊಡ್ತೀನಿ, ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಯಾವ ವಿಧಿ ಅಂತ ಹೇಳ್ತೀನಿ, ಅದುವೇ ಆಪ್ಷನ್ ಸಿ 263ನೇ ವಿಧಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಪ್ರಶ್ನೆ ಸ್ಕ್ರೀನ್ಶಾಟ್ ತಗೊಳ್ಳೋದನ್ನು ಮರಿಬೇಡಿ. ಇಲ್ಲಿ ಪ್ರಶ್ನೆ ಓದ್ತೀನಿ. ರಾಜ್ಯಗಳು ಮತ್ತು ಅವು ಸ್ಥಾಪಿತವಾದ ವರ್ಷಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 292ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಅಗೌಪ್ಯತೆ ಮತದಾನಕ್ಕೆ ಓಪನ್ ಬ್ಯಾಲೆಟ್ ಅವಕಾಶ ಕಲ್ಪಿಸಿರುವ ಚುನಾವಣೆ ಯಾವುದು? 292ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಜ್ಯಸಭೆ ಸದಸ್ಯರ ಸಂಖ್ಯೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 293ನೇ ಪ್ರಶ್ನೆ. ಭಾರತ ಸಂಸತ್ತಿನಲ್ಲಿ ಕಲಾಪವನ್ನು ಸುಗಮವಾಗಿ ನಿರ್ವಹಿಸುವ ಅಧಿಕಾರ ಹೊಂದಿದವರು ಯಾರು? ಅದುವೇ ಸ್ಪೀಕರ್ ಅಥವಾ ಅಧ್ಯಕ್ಷರಂತ ಕರಿತೀವಲ್ಲ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 294ನೇ ಪ್ರಶ್ನೆ. ಭಾರತ ಸರ್ಕಾರದ ಮುಖ್ಯ ಕಾನೂನು ಅಧಿಕಾರಿ ಯಾರು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ ನಾನು 10 ಸ್ಟಾರನ್ನು ಕೊಡ್ತೀನಿ. 10 ಸ್ಟಾರ್ ನೋಡಿ, ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಸಿಕ್ಕಾಪಟ್ಟೆ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. ಇದನ್ನಂತೂ PC ಎಕ್ಸಾಮ್ಸಲ್ಲೂ ಇಂಥ ಕ್ವಶನ್ಸ್ ಬಂದಿದೆ. ಎಷ್ಟು ಕ್ವಶನ್ಸ್ ಕೇಳಿದ್ದಾನೆ. ಸೊ 294ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಟಾರ್ನರಿ ಜನರಲ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. 295ನೇ ಪ್ರಶ್ನೆ ನೋಡೋಣ. ಭಾರತ ಸಂವಿಧಾನದಲ್ಲಿರುವ ಸಂವಿಧಾನ ತಿದ್ದುಪಡಿಯ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅವಕಾಶವನ್ನು ಯಾವ ದೇಶದ ಅವಕಾಶವನ್ನು ಯಾವ ದೇಶದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಕೇಳಿದ ಸಿಂಪಲ್ ಪ್ರಶ್ನೆ ಐರ್ಲೆಂಡ್ ಅಂತ ಸರಿಯಾದ ಉತ್ತರ ಆಗಿರುತ್ತೆ. 295ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಆಗಿರುತ್ತೆ. ಐರ್ಲೆಂಡ್ ಅಲ್ಲ. ಐರ್ಲೆಂಡ್ ಯಾವುದು ಅಂತ ನೀವು ಉತ್ತರವನ್ನು ಕಮೆಂಟ್ ಮಾಡಿ. ಐರ್ಲೆಂಡ್ ದೇಶದಿಂದ ನಮ್ಮ ಭಾರತ ಸಂವಿಧಾನಕ್ಕೆ ಯಾವುದನ್ನು ಎರವಲು ಪಡ್ಕೊಂಡಿದ್ದೀವಿ ಅಂತ ನೀವು ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ಇಷ್ಟು ವಿಡಿಯೋನ ತಿಳ್ಕೊಂಡಿದ್ದಾರೆ, ಇಷ್ಟೆಲ್ಲ ತಿಳ್ಕೊಂಡ್ರಲ್ಲ, ಹೋಗಿ ಕಮೆಂಟ್ ಮಾಡಿ ಐರ್ಲೆಂಡ್ ದೇಶದಿಂದ ಯಾವುದು ಅಂತ. ಸೊ ಇಲ್ಲಿ ನಾನು ಹೇಳ್ತಿರುವಾಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಸಂವಿಧಾನ ತಿದ್ದುಪಡಿ ಮಾಡ್ಕೊಳ್ಳಿರೋದು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಅದು ದಕ್ಷಿಣ ಆಫ್ರಿಕಾ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 296ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಪ್ರಶ್ನೆ ಸಂವಿಧಾನ ವಿಧಿ ಹಾಗೂ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 297ನೇ ಪ್ರಶ್ನೆ. ಭಾರತದ ರಾಜ್ಯ ಧ್ವಜದಲ್ಲಿರುವ ಕೇಸರಿ ಬಣ್ಣ ಯಾವುದನ್ನು ಸಂಕೇತಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. 297ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತ್ಯಾಗ ಮತ್ತು ಧೈರ್ಯ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 298ನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪ್ರಶ್ನೆ. ಹಾಗೆ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳೋದು ಮಾತ್ರ ಮರಿಬೇಡಿ. ರಾಜ್ಯಗಳು ಮತ್ತು ಅವು ಸ್ಥಾಪನೆಯಾದ ವರ್ಷಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 299ನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ಬಾರಿಗೆ ಸ್ಥಳೀಯ ಸ್ವಯಂ ಆಡಳಿತ ಪರಿಚಯಿಸಿದವರು ಯಾರು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನಾನು 4 ಸ್ಟಾರ್ನ ಕೊಡ್ತೀನಿ. ಇದು ಕೂಡ ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. 299ನೇ ಪ್ರಶ್ನೆ ನೋಡೋಣ. ಅದುವೇ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಲಾರ್ಡ್ ರಿಪಿನ್ ಅಂತ ಇರ್ತಾರಲ್ಲ, ಅವರು ಪರಿಚಯ ಮಾಡ್ತಾರೆ. 300ನೇ ಪ್ರಶ್ನೆ ನೋಡೋಣ. ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಯಾರು? ಇದು ಕೂಡ ತುಂಬ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಅದುವೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರಿಯಾದ ಉತ್ತರ ಆಗಿರುತ್ತದೆ. 301ನೇ ಪ್ರಶ್ನೆ. ಭಾರತದ ಲೋಕಸಭೆಯಲ್ಲಿ ಮೊದಲ ಬಾರಿಗೆ ಅವಿಶ್ವಾಸ ಗೊತ್ತುವಳಿ ಮಂಡನೆಯಾದ ವರ್ಷ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ 1963 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 302ನೇ ಪ್ರಶ್ನೆ. ಆಸ್ತಿ ಹಕ್ಕು ಮೂಲಭೂತ ಹಕ್ಕಿನ ಪಟ್ಟಿಯಿಂದ ಕೈಬಿಟ್ಟಿದ್ದು ಮಹತ್ವವಾದ 44ನೇ ಸಂವಿಧಾನ ತಿದ್ದುಪಡಿ. ಈ ತಿದ್ದುಪಡಿ ಸಂಸತ್ತಿನಲ್ಲಿ ಅಂಗೀಕಾರ ಪಡೆದಾಗ ಭಾರತದ ಪ್ರಧಾನಿಯಾಗಿದ್ದವರು ಯಾರು? ಅದೇ ಮೊರಾರ್ಜಿ ದೇಸಾಯಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಇದು ಕೂಡ ನಾನು 3 ಸ್ಟಾರ್ಗಳನ್ನು ಈ ಪ್ರಶ್ನೆಗೆ ಕೊಡ್ತೀನಿ. ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದು, ರೈಟ್. ನೆಕ್ಸ್ಟ್ ಪ್ರಶ್ನೆ 303ನೇ ಪ್ರಶ್ನೆ ಏನಿದು? ಹೊಂದಿಸಿ ಬರೆಯಿರಿ ಪ್ರಶ್ನೆ. ಈ ಕೆಳಗಿನವುಗಳನ್ನು ಅಥವಾ ಈ ಕೆಳಗಿನವರನ್ನು ಹಾಗೂ ಅವರು ಸ್ವೀಕರಿಸುವ ಪ್ರಮಾಣ ವಚನದ ವಿಷಯವನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇದನ್ನು ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೆ 2 ಸ್ಟಾರ್ನ ನಾನು ಕೊಡ್ತೀನಿ. 304ನೇ ಪ್ರಶ್ನೆ ನೋಡೋಣ. ಭಾರತದ ಯಾವುದೇ ರಾಜ್ಯವನ್ನು ಬಾಹ್ಯ ದಾಳಿ ಅಥವಾ ಆಂತರಿಕ ಕಲಹ ರಕ್ಷಿಸುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸ್ವಯಂ ಪ್ರೇರಿತ ರಾಜ್ಯ ಆಡಳಿತವನ್ನು ತನ್ನ ವಶಕ್ಕೆ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ 304ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 355 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 305ನೇ ಪ್ರಶ್ನೆ ನೋಡೋಣ. ಚುನಾವಣೆ ಪ್ರಕ್ರಿಯೆಯ ಮೂಲಕ ಕಮ್ಯುನಿಸ್ಟ್ ಪಕ್ಷ ಜಗತ್ತಿನಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ರಾಜ್ಯ ಯಾವುದು? ಆಪ್ಷನ್ ಸಿ ಕೇರಳ ರಾಜ್ಯ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 306ನೇ ಪ್ರಶ್ನೆ ನೋಡೋಣ. ಅವಧಿಗೆ ಮುಂಚಿತವಾಗಿ ಲೋಕಸಭೆ ಎಷ್ಟು ಬಾರಿ ವಿಸರ್ಜಿಸಲಾಗಿದೆ? ಅದುವೇ 6 ಬಾರಿ ವಿಸರ್ಜಿಸಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 307ನೇ ಪ್ರಶ್ನೆ. ಅತಿ ಕಡಿಮೆ ಅವಧಿಯನ್ನು ಹೊಂದಿದ್ದ ಲೋಕಸಭೆ ಯಾವುದು? ಅದುವೇ 12ನೇ ಲೋಕಸಭೆ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ.
308ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಅವಧಿಗೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು? 308ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜಾಕಿರ್ ಹುಸೇನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. 309ನೇ ಪ್ರಶ್ನೆ, ಭಾರತದಲ್ಲಿ 1959 ಮೊದಲ ಬಾರಿಗೆ ಕಾಂಗ್ರೆಸ್ಸಿತನರ ಸರ್ಕಾರವನ್ನು ಆಡಳಿತಕ್ಕೆ ಬಂದ ರಾಜ್ಯ? ಅದುವೇ ಕೇರಳ ರಾಜ್ಯ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತದೆ. 310ನೇ ಪ್ರಶ್ನೆ ನೋಡೋಣ. 310ನೇ ಪ್ರಶ್ನೆ ಆಗಿದೆ, ಜ್ಯೋತಿ ಬಸು ಭಾರತದಲ್ಲಿ ಅತಿ ಹೆಚ್ಚು ಅವಧಿಗೆ ಆಳ್ವಿಕೆ ನಡೆಸಿದ ಮುಖ್ಯಮಂತ್ರಿ ಎನ್ನುವ ದಾಖಲೆ ಹೊಂದಿದ್ದಾರೆ. ಜ್ಯೋತಿ ಬಸು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದ ಅವಧಿ ಎಷ್ಟು ವರ್ಷ ಆಳ್ವಿಕೆ ನಡೆಸ್ತಾರೆ? ಅದುವೇ ಆಪ್ಷನ್ ಸಿ 23 ವರ್ಷ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆನ್ಪಿಡಬೇಕು. 311ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಅತಿ ಹೆಚ್ಚು ಅವಧಿಯವರೆಗೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು? ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಅದುವೇ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 312ನೇ ಪ್ರಶ್ನೆ, ಭಾರತದಲ್ಲಿ ರಾಜ್ಯಸಭಾ ರಚನೆಯಾದ ವರ್ಷ ಯಾವುದು? ಅದುವೇ ಆಪ್ಷನ್ಸ್ ಬಿ 1952 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 313ನೇ ಪ್ರಶ್ನೆ, ಪ್ರಧಾನಮಂತ್ರಿಯಾಗಿ ನೇಮಕವಾಗುವ ಈ ಕೆಳಗಿನವರಲ್ಲಿ ಯಾರು ಸಂಸತ್ ಸದಸ್ಯರಾಗಿರಲಿಲ್ಲ? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ನರಸಿಂಹರಾವ್ ಮತ್ತು ದೇವೇಗೌಡ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 314ನೇ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ವಿ ಗಿರಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 315ನೇ ಪ್ರಶ್ನೆ, ಭಾರತ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎರಡು ಹುದ್ದೆಗಳು 1969ರಲ್ಲಿ ತೆರವಾಗಿತ್ತು. ಈ ಸಂದರ್ಭದಲ್ಲಿ ಭಾರತ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಅದುವೇ ನ್ಯಾಯಮೂರ್ತಿ ಎಂ ಹಿದಾಯತುಲ್ಲಾ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 316ನೇ ಪ್ರಶ್ನೆ ನೋಡೋಣ. 316ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲು ಹೇಳ್ಬಿಡ್ತೀನಿ. ಲೆಫ್ಟಿನೆಂಟ್ ಗವರ್ನರ್ ಅಂತ ಕರೀತಾರೆ. ಕೇಂದ್ರಾಡಳಿತ ಪ್ರದೇಶದ ಮುಖ್ಯಸ್ಥರನ್ನು ಲೆಫ್ಟಿನೆಂಟ್ ಗವರ್ನರ್ ಅಂತ ಕರೀತಾರೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 317ನೇ ಪ್ರಶ್ನೆ ನೋಡೋಣ. 317ನೇ ಪ್ರಶ್ನೆ ಈ ರೀತಿ ಓದ್ತೀನಿ. 14 ವರ್ಷ ಬೇಕಾಗಿರುತ್ತದೆ. ಅದು ಭಾರತ ಸಂವಿಧಾನ ಅನ್ವಯ ಎಷ್ಟು ವಯಸ್ಸಿನ ಕೆಳಗೆ ದುಡಿಮೆಗೆ ಕಳಿಸುವಂತಿಲ್ಲ ಅನ್ನೋದು 14 ವರ್ಷದ ಕೆಳಗೆ ಇದ್ದರೆ ಅವರನ್ನು ದುಡಿಸಿಕೊಳ್ಳುವ ಅವಕಾಶವನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 318ನೇ ಪ್ರಶ್ನೆ ನೋಡೋಣ. 318ನೇ ಪ್ರಶ್ನೆ ಆಗಿದೆ, ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾ ಬಹಿರಂಗ ಪ್ರಚಾರವನ್ನು ಮತದಾನದ ಎಷ್ಟು ಸಮಯದ ಮೊದಲು ಅಂತ್ಯಗೊಳಿಸಬೇಕು? 318ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತದಾನ ಪೂರ್ತಿಗೊಳ್ಳುವ ಸಮಯದ 48 ಗಂಟೆ ಮೊದಲೇ ಅದನ್ನು ಅಂತ್ಯಗೊಳಿಸಬೇಕು. 319ನೇ ಪ್ರಶ್ನೆ ನೋಡೋಣ. ಭಾರತದ ಗಣತಂತ್ರ ಅಂದರೆ ರಿಪಬ್ಲಿಕ್ ರಾಷ್ಟ್ರವೆಂದು ಕರೆಯಲು ಕಾರಣವೇನು ಅನ್ನೋ ಹೇಳೋಕ್ಕಿಂತ ಮುಂಚೆ ಈ ವಿಡಿಯೋನ ದಯವಿಟ್ಟು ಇನ್ನೂ ಯಾರು ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡೋದು ಕಲಿಬೇಕು ಮನುಷ್ಯ. ಯಾವಾಗಲೂ ಸ್ಟೂಡೆಂಟ್ಸು ಇಂಥ ವಿಡಿಯೋಗಳು ನೋಡುವಾಗ ಆ ವಿಡಿಯೋ ಸ್ಟೂಡೆಂಟ್ಸು ಈ ವಿಡಿಯೋಗಳಿಗೆ ಇಂಥ ಲೈಕ್ ಮಾಡಿ ಮತ್ತು ಏನಾದರೂ ಕಮೆಂಟ್ ಮಾಡಬೇಕು. ಸರ್ ಅದನ್ನು ಮಾಡಿ ಸರ್, ಇದನ್ನು ಮಾಡಿ ಸರ್, ಇಂಥ ಪುಸ್ತಕ ಓದಿ ಸರ್, ಈ ಪುಸ್ತಕ ಕಳಿಸಿ ಸರ್, ಇದನ್ನು ಅಪ್ಡೇಟ್ ಮಾಡಿ ಸರ್ ವಾಟ್ಸಪ್ಪಲ್ಲಿ ಇಂಥ ಕಮೆಂಟ್ ಮಾಡಬೇಕು. ಹೊಸಬ್ರಾಗಿದ್ದರೆ, ಹೊಸ ಸ್ಟೂಡೆಂಟ್ಸ್ ಆಗಿದ್ದರೆ ಅದನ್ನು ಏನು ಮಾಡಬೇಕು, ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ. ಆ ಸಬ್ಸ್ಕ್ರೈಬ್ ಬಟನ್ನ ಜೋರಾಗಿ ಒತ್ತಿ ಬೆಲ್ ಐಕನನ್ನು 1 ಗಂಟೆ ಹೊಡಿಬೇಕು. ಸೊ ಮುಂದಿನ ಅಪ್ಡೇಟ್ಗಾಗಿ ಗಂಟೆ ಹೊಡಿಬೇಕು. ಸೊ ಅದನ್ನು ಸ್ಟೂಡೆಂಟ್ಸು ಯಾವಾಗಲೂ ಕಲ್ತ್ಕೊಂಡಿರಬೇಕು. ಸೊ ಭಾರತದ ಗಣತಂತ್ರ ರಾಷ್ಟ್ರ ಕರೆಯಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಡಿ ರಾಷ್ಟ್ರದ ಮುಖ್ಯಸ್ಥ ರಾಷ್ಟ್ರಪತಿ ಚುನಾವಣೆಯಿಂದ ಆಯ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 320ನೇ ಪ್ರಶ್ನೆ ನೋಡೋಣ. ಭಾರತದ ಪ್ರಧಾನಮಂತ್ರಿಯಾಗಲು ಎಷ್ಟು ವರ್ಷ ವಯಸ್ಸಾಗಿರಬೇಕು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಅದುವೇ 25 ವರ್ಷ. 321ನೇ ಪ್ರಶ್ನೆ, ಗೋಕುಲ್ನಾಥ್ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ಸಂಸತ್ತಿನ ಅಧಿಕಾರಕ್ಕೆ ಸಂಬಂಧಿಸಿದಂತೆ ನೀಡಿದ ತೀರ್ಪು ಯಾವುದು? 321ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಿಲ್ಲ ಅನ್ನೋದು ಗೋಕುಲ್ನಾಥ್ ಮೊಕದ್ದಮೆಯಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತದೆ. ನೆಕ್ಸ್ಟ್ ಪ್ರಶ್ನೆ 322ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂಲಭೂತ ಸ್ವರೂಪಕ್ಕೆ ಧಕ್ಕೆ ಆಗದಂತೆ ತಿದ್ದುಪಡಿ ಮಾಡಬಹುದು. ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದ ಮೊಕದ್ದಮೆ ಯಾವುದು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಅದುವೇ ಕೇಶವಾನಂದ್ ಭಾರತಿ ಕೇಸ್ ಅಂತ ಹೇಳ್ತೀವಲ್ಲ, ಅದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 323ನೇ ಪ್ರಶ್ನೆ, ಸಂವಿಧಾನದ ಯಾವ ಭಾಗವನ್ನಾದರೂ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಸಂವಿಧಾನದ 43ನೇ ಅಂದರೆ 42 ಅಮೆಂಡ್ಮೆಂಟ್ ಆಕ್ಟ್ ಅಪರಿಮಿತ ಅಧಿಕಾರ ನೀಡಿತು. ಇದನ್ನು ಅನುಚಿತಗೊಳಿಸಿ ಸುಪ್ರೀಂ ಕೋರ್ಟ್ನ ತೀರ್ಪು ನೀಡಿದ ಮೊಕದ್ದಮೆ ಯಾವುದು? ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಅದುವೇ ಮಿನ್ವಾರ್ಮ್ ಮಿಲ್ಲಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಇಲ್ಲ ಇವಾಗ ನೋಡಿ 321ನೇ MCQs ಮಲ್ಟಿಪಲ್ ಕ್ವಾಯ್ಸ್ನಿಂದ ಟೋಟಲ್ ಆಗಿ 349 MCQsವರೆಗೂ ಎಲ್ಲ ಇಂಪಾರ್ಟೆಂಟು. ನೀವು ಹೆಂಗೆ ನೆನ್ಪಿಡ್ಬೇಕಂದ್ರೆ ಮಲಗಿದ್ದಾಗ ಬಂದು ಇದನ್ನು MCQsನ ಕೇಳಿದ್ರೆ ನೀವು ಅಷ್ಟು ಕರೆಕ್ಟಾಗಿ ನೆನ್ಪಿಡ್ಬೇಕು. ಅಷ್ಟು ಗಮನ ಇಲ್ಲಿವರೆಗೂ ನೀವೇನು ಗಮನಟ್ಟು ಕೇಳಿದಿರೋ ಏನು ಮಾಡ್ತಿದ್ದೀರೋ ಗೊತ್ತಿಲ್ಲ. ಬಟ್ ಇನ್ನು 320ನೇ MCQsನಿಂದ 349 MCQsವರೆಗೂ ಗಮನವಿಟ್ಟು ಕೇಳಿ ಮತ್ತು ನೆನ್ಪಿಡಬೇಕು. 324ನೇ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಹಿಂದುತ್ವದ ಬಗ್ಗೆ ವಿವರಣೆ ನೀಡಿದ ಪ್ರಕರಣ ಯಾವುದು? ಅದುವೇ ಆಪ್ಷನ್ಸ್ ಬಿ ಮರಳಿ ಮನೋಹರ ತೋಷಿ ಅದಕ್ಕೆ ಸರಿಯಾದ
ಉತ್ತರ ಆಗಿರುತ್ತದೆ. 325ನೇ ಪ್ರಶ್ನೆ ನೋಡೋಣ. ಲೋಕಸಭೆ ಮತ್ತು ವಿಧಾನಸಭೆಗಳ ಸದಸ್ಯರ ಆಯ್ಕೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನೀಡಿರುವ ಮೀಸಲಾತಿಯನ್ನು ಇನ್ನೂ 10 ವರ್ಷ ಮುಂದುವರೆಯಿರುವ ಸಂವಿಧಾನ ತಿದ್ದುಪಡಿ ಯಾವುದು? ಅದುವೇ 109 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 126ನೇ ಪ್ರಶ್ನೆ. ಸಂಸತ್ ಸದಸ್ಯರು ಅನರ್ಹಗೊಳಿಸಲು ಅವಕಾಶ ನೀಡುವ ಸಂವಿಧಾನದ ವಿಧಿ ಯಾವುದು? 326ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 102 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 127ನೇ ಪ್ರಶ್ನೆ. ರಾಜ್ಯದ ರಾಜ್ಯಪಾಲರು ವಿಧಾನಮಂಡಲದ ವರ್ಷದ ಮೊದಲ ಅಧಿವೇಶನದಲ್ಲಿ ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ. ಈ ಭಾಷಣವನ್ನು ಸಿದ್ಧಪಡಿಸಿದವರು ಯಾರು? ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ, ಅದುವೇ ರಾಜ್ಯ ಸಚಿವ ಸಂಪುಟ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 322ನೇ ಪ್ರಶ್ನೆ ನೋಡೋಣ. ಸಂವಿಧಾನ ರಚನಾ ಸಭೆಯಲ್ಲಿ 2/3 ಬಹುಮತದಿಂದ ನ್ಯಾಯಾಧೀಶರನ್ನು ವಜಾಗೊಳಿಸುವ ಕ್ರಮವನ್ನು ಸೂಚಿಸಿದವರು ಯಾರು? ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ, ಅದುವೇ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 329ನೇ ಪ್ರಶ್ನೆ. ಜನವರಿ 26, 1950 ಗಣರಾಜ್ಯೋತ್ಸವ ಎಂದರೆ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ಸ್. ಇಂಥವು ಲಿಖಿತ ಸಂವಿಧಾನ ಒಪ್ಪಿಕೊಂಡ ದಿನ ಅಂತ ಹೇಳಬೇಕು. ನಾವೇನು ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತೀವಲ್ಲ, ಅದ್ರದ್ದು ಮೇನ್ ಥೀಮೇ ಏನು ಗೊತ್ತಾ? ಲಿಖಿತ ಸಂವಿಧಾನ ಒಪ್ಪಿಕೊಂಡ ದಿನ ಅಂತ ನಾವು ಗರ್ವದಿಂದ ಹೆಮ್ಮೆ ಪಟ್ಕೊಂಡು ಹೇಳ್ತೀವಲ್ಲ, ಆ ದಿನನ ನಾವು ಏನಂತ ಕರಿತೀವಿ? ಲಿಖಿತ ಸಂವಿಧಾನ ಒಪ್ಪಿಕೊಂಡ ದಿನ ಜನವರಿ 26, 1950 ಗಣರಾಜ್ಯೋತ್ಸವ ಎಂದು ನಾವು ಹೇಳ್ತೀವಿ. 330ನೇ ಪ್ರಶ್ನೆ ಹೇಳ್ತೀವಿ. 330ನೇ ಪ್ರಶ್ನೆ ನಾನು ಇವಾಗ ನೋಡ್ತಾ ಇದ್ದೀನಿ. ಭಾರತದ ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯಾಧೀಶರುಗಳ ಗರಿಷ್ಠ ಸಂಖ್ಯೆ ಎಷ್ಟು? ಅದು 31 ಇಲ್ಲಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 331ನೇ ಪ್ರಶ್ನೆ. ಧರ್ಮಚಕ್ರ ಪರ್ವತನಾರ್ಯ ಈ ಧ್ಯೇಯ ವಾಕ್ಯವನ್ನು ಈ ಕೆಳಗಿನ ಯಾವುದು ಹೊಂದಿದೆ ಅಥವಾ ಯಾವುದಕ್ಕೆ ಸಮ ಆಗಿದೆ ಅಂತ ಕೇಳಿದರೆ ಅದು ಆಪ್ಷನ್ಸ್ ಡಿ ಸುಪ್ರೀಂ ಕೋರ್ಟ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. 332ನೇ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ ಪ್ರಶ್ನೆ. ಸ್ಕ್ರೀನ್ಶಾಟ್ ತಗೊಳ್ಳೋದನ್ನು ಮರಿಬೇಡಿ. ಈ ಕೆಳಗಿನವುಗಳನ್ನು ಹಾಗೂ ಅವುಗಳ ಧ್ಯೇಯ ವಾಕ್ಯಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 333ನೇ ಪ್ರಶ್ನೆ. ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಮಾಹಿತಿ ಹಕ್ಕು ವಿಷಯವನ್ನು ಸುಪ್ರೀಂ ಕೋರ್ಟ್ನ ತನ್ನ ಈ ಕೆಳಗಿನ ಯಾವ ತೀರ್ಪಿನಲ್ಲಿ ಮೊದಲು ಉಲ್ಲೇಖಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ರಾಜನಾರಾಯಣ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 334ನೇ ಪ್ರಶ್ನೆ ನೋಡೋಣ. ಸಂಸತ್ತಿನ ಶಾಸನಗಳ ಮೂಲಕ ಸ್ಥಾಪಿಸಲಾದ ಆಯೋಗಗಳನ್ನು ಹಾಗೂ ವರ್ಷಗಳನ್ನು ಹೊಂದಿಸಿ ಬರೆಯಿರಿ. 3, 4, 2, 1 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 335ನೇ ಪ್ರಶ್ನೆ. ಸಂವಿಧಾನ 105ನೇ ತಿದ್ದುಪಡಿ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಪ್ರತಿಷ್ಠಿತ ಎಷ್ಟು ಮೀಸಲಾತಿಯನ್ನು ಕಲ್ಪಿಸುತ್ತದೆ? 335ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ 50% ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 336. ಕಾನೂನಿನನ್ವಯ 2 ಲೋಕಸಭೆ ಕ್ಷೇತ್ರಗಳಿಂದ ಆಯ್ಕೆಯಾದವರು ತಮ್ಮ ಸದಸ್ಯತ್ವ ಉಳಿಸಿಕೊಳ್ಳಬೇಕಾದರೆ ಎಷ್ಟು ದಿನಗಳಲ್ಲಿ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ನೀಡಿ ತೆರವುಗೊಳಿಸಬೇಕು? 336ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಅದುವೇ 14 ದಿನಗಳನ್ನು ಸರಿಯಾದ ಉತ್ತರ ಆಗಿರುತ್ತದೆ. 337ನೇ ಪ್ರಶ್ನೆ ನೋಡೋಣ. ಅದುವೇ ಕಾಯ್ದೆಗಳು ಹಾಗೂ ಅವು ಜಾರಿಯಾದ ವರ್ಷಗಳನ್ನು ಹೊಂದಿಸಿ ಬರೆಯಿರಿ. ಸ್ಕ್ರೀನ್ಶಾಟ್ ತಗೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಡಿಯರ್ ಸ್ಟೂಡೆಂಟ್ಸ್. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇಷ್ಟ ಆದರೆ ಲೈಕ್ ಮಾಡಲೇಬೇಕು ನೀವು. ಹಾಗೆ ಲೈಕ್ ಮಾಡೋದು ಕಲಿಯಲೇಬೇಕು. ಎಲ್ಲ ವೀಡಿಯೋಗಳಿಗೂ ಲೈಕ್ ಮಾಡಬೇಕು. ಸುಮ್ಮನೆ ಫ್ರೀ ಇದ್ದರೆ ಅಟ್ಲೀಸ್ಟ್ ಹೋಗ್ಲಿ ಬಿಡಿ, ನಮ್ಮ ಸರ್ ಗಂಟ್ಲು ಹರ್ಕೊಂತವ್ರೆ ಅಂತ ಅಂದ್ಕೊಂಡಾದರೂ ನೀವು ಲೈಕ್ ಮಾಡಬೇಕು ಈ ವಿಡಿಯೋಗೆ. ಅಷ್ಟೇ ನಮಗೆ ಮೋಟಿವೇಶನ್ ಕೊಟ್ಟರೆ ಸಾಕು. ನಮಗೆ ಲೈಕ್ ಮಾಡೋದು ಮರಿಬೇಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು. ಹಾಗೆ ಏನಾದರೂ ಕಮೆಂಟಲ್ಲಿ ಹಿಂಗೆ ಹೇಳಿ ಸರ್, ಹಂಗೆ ಹೇಳಿ ಸರ್, ಆ ಪುಸ್ತಕ ಓದಿ ಸರ್ ಅನ್ನೋದಾದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದು ಕಲಿಬೇಕು. ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ. ನಮ್ಮ ವಿದ್ಯಾರ್ಥಿಗಳು ಯಾವ್ದು ಯೂಟ್ಯೂಬಲ್ಲಿ ಏನಾದ್ರು ಫ್ರೀಯಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಇದನ್ನು ಮಾಡೋದು ಕಲಿಯಲೇಬೇಕು. ಎಸ್ಪೆಷಲಿ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸು ಇದನ್ನೆಲ್ಲ ಕಲಿಯಲೇಬೇಕು. ರೈಟ್. 341 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳೋದು ಮಾತ್ರ ಮರಿಬೇಡಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ 3 ಸ್ಟಾರ್ನ ಕೊಡ್ತಾ ಇದ್ದೀನಿ. ರೈಟ್. ನೆಕ್ಸ್ಟ್ ಪ್ರಶ್ನೆ 332ನೇ ಪ್ರಶ್ನೆ. ಈ ಇವುಗಳಲ್ಲಿ ಯಾವುದು ಭಾರತದಲ್ಲಿನ ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ? 338ನೇ ಪ್ರಶ್ನೆ ಆಪ್ಷನ್ ಸಿ ವಾಪಸ್ ಕರೆಸಿಕೊಳ್ಳುವ ಹಕ್ಕು. ಇದು ನಮ್ಮ ಭಾರತದ ರಾಜಕೀಯ ಹಕ್ಕುಗಳಲ್ಲಿ ಇದು ಒಂದು ಭಾಗ ಆಗಿಲ್ಲ. ಉಳಿದಿದ್ದೆಲ್ಲನೂ ಭಾಗ ಆಗಿದೆ. ಈ 3 ಆಪ್ಷನ್ಸ್ನ ಭಾಗವಾಗಿದೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 339ನೇ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ. ಹೇಳಿಕೆಗಳು ಕೊಟ್ಟು ಅದನ್ನು ಸರಿಯೋ ತಪ್ಪು ಅಂತ ಏನೋ ವಿಶ್ಲೇಷಣೆ ಮಾಡೋದು ಒಂದು ಪ್ರಶ್ನೆ ಆಗಿರುತ್ತದೆ. ಅದುವೇ ಸಂಸದೀಯ ನಿಯಮಾವಳಿ ಪ್ರಕಾರ ವಿಧಾನಮಂಡಲದಿಂದ ಅನುಮೋದನೆಗೊಂಡ ವಿಧೇಯಕ ಅಥವಾ ತಿದ್ದುಪಡಿಗಳ ರಾಜ್ಯಪಾಲರ ಅಂಕಿತಕ್ಕೆ ಸಲ್ಲಿಸಬೇಕು. ಆಗ ರಾಜ್ಯಪಾಲರು ಒಂದೇ ಹೇಳಿಕೆ ಏನಿದೆ, ವಿಧೇಯಕಕ್ಕೆ ಅಂಕಿತ ಹಾಕಬಹುದು ಅಥವಾ ಮರುಪರಿಶೀಲನೆಗಾಗಿ ವಾಪಸ್ ಕಳಿಸಬಹುದು ಅಂತ ಒಂದೇ ಹೇಳಿಕೆ ಇದೆ. ಎರಡನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ವಿಧೇಯಕವನ್ನು ತಡೆ ಹಿಡಿಯಬಹುದು. ನನಗೆ ಅನಿಸೋ ಒಟ್ಟಿಗೆ ಇದನ್ನು ಕೂಡ ಕರೆಕ್ಟ್ ಆಗಿದೆ, ಇದು ಕೂಡ ಕರೆಕ್ಟ್ ಆಗಿದೆ. 3ನೇ ಪಾಯಿಂಟ್ ನಾವು ನೋಡೋಣ. ವಿಧೇಯಕ ರಾಷ್ಟ್ರಪತಿಗಳ ಪರಮ ವಿಮರ್ಶೆಗಾಗಿ ಕಳಿಸಬಹುದು. ಇದು ಕೂಡ ಸರಿಯಾದ ಹೇಳಿಕೆ ಆಗಿರುತ್ತದೆ. ಸೊ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 3 ಹೇಳಿಕೆಗಳು ಇಲ್ಲಿ
ಸರಿಯಾಗಿ ಇದಕ್ಕೆ ಹೊಂದಿಕೊಳ್ಳುತ್ತದೆ. ರೈಟ್, ಈ ಪ್ರಶ್ನೆಗೆ 339ನೇ ಪ್ರಶ್ನೆಗೆ ಸರಿಯಾದ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 340ನೇ ಪ್ರಶ್ನೆ ನೋಡೋಣ. ಒಮ್ಮೆ ನಡೆಯುವ ಲೋಕಸಭೆ ಅಥವಾ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಅಭ್ಯರ್ಥಿಯೊಬ್ಬ ಎಷ್ಟು ಕ್ಷೇತ್ರಗಳಿಂದ ಸ್ಪರ್ಧಿಸಲು ಅವಕಾಶ ಇದೆ ಅಂತ 340ನೇ ಪ್ರಶ್ನೆ ಕೇಳಿದ್ದಾರೆ. ಅದುವೇ ಆಪ್ಷನ್ಸ್ ಬಿ 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 341ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾರ ತಮ್ಮ ಅಧಿಕಾರ ವಹಿಸಿಕೊಳ್ಳಲು ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವುದಿಲ್ಲ? 341ನೇ ಪ್ರಶ್ನೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ, ಸ್ಪೀಕರ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 342ನೇ ಪ್ರಶ್ನೆ ನೋಡೋಣ. ಅದುವೇ ಲೋಕಸಭೆ ಚುನಾವಣೆಯವರೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಮಾಡುವ ವೆಚ್ಚಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು? ಹೇಳಿಕೆಗಳನ್ನು ಕೂಡ ಇಲ್ಲಿ ಒಂದ್ಸತಿ ನಾನು ಓದ್ತೀನಿ. ರೈಟ್, ಯಾವ ಹೇಳಿಕೆ ನೋಡೋಣ. 3 ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ವೆಚ್ಚವನ್ನು ರಾಜ್ಯದ ಜನಸಂಖ್ಯೆ ಆಧರಿಸಿ ನಿರ್ಧರಿಸಲಾಗುತ್ತದೆ. ಇದು ಕೂಡ 100% ರೈಟು. ದೊಡ್ಡ ರಾಜ್ಯಗಳಿಗೆ ಚುನಾವಣೆ ವೆಚ್ಚದ ಮಿತಿ 70 ಲಕ್ಷ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಇದು ಕೂಡ ಹೌದು. ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಅರುಣಾಚಲ ಪ್ರದೇಶ, ಗೋವಾ, ಸಿಕ್ಕಿಂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ವೆಚ್ಚದ ಮಿತಿ 54 ಲಕ್ಷ. ಇದು ಕೂಡ ಸರಿಯಾದ ಹೇಳಿಕೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಹೇಳಿಕೆ ಆಗಿರುತ್ತದೆ. ಈ 3 ಹೇಳಿಕೆಗಳು ಇದಕ್ಕೆ ಸರಿಯಾದ ಯಾವುದೋ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಇದಾಗಿರುತ್ತದೆ. 342ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 343ನೇ ಪ್ರಶ್ನೆ ನೋಡೋಣ. ಭಾರತದ ಪ್ರಧಾನಮಂತ್ರಿ ಅಧಿಕಾರಾವಧಿ ಎಷ್ಟು? ಭಾರತದ 343ನೇ ಪ್ರಶ್ನೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಲೋಕಸಭೆಯಲ್ಲಿ ಬಹುಮತ ಹೊಂದಿರುವವರಿಗೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಭಾರತದಲ್ಲಿ ಪ್ರಧಾನಮಂತ್ರಿಯ ಅಧಿಕಾರಾವಧಿ ಲೋಕಸಭೆ ಬಹುಮತ ಹೊಂದಿರುವವರಿಗೆ ಭಾರತದ ಪ್ರಧಾನಮಂತ್ರಿ ಅವರಿಗೆ ಅವಕಾಶ ಇರುತ್ತದೆ. 343ನೇ ಪ್ರಶ್ನೆ ಆಯಿತು. 344ನೇ ಪ್ರಶ್ನೆಗೆ ಹೋಗೋಣ. ಭಾರತ ಸಂವಿಧಾನ ಈ ಕೆಳಗಿನ ಯಾವುದು ಮ್ಯಾಗ್ನಾ ಕಾರ್ಟ್ ಎಂದು ಪ್ರಸಿದ್ಧಿ ಪಡೆದಿದೆ? 344ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಭಾರತದಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಅಂತ ಕರಿತೀವಲ್ಲ, ಅದನ್ನು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ. ಅದು ಇಂಪಾರ್ಟೆಂಟು, ಅದನ್ನು ತಿಳ್ಕೊಬೇಕಾಗಿರೋದು. 345ನೇ ಪ್ರಶ್ನೆಗೆ ನ್ಯಾಯಮೂರ್ತಿ PN ಭಗವತಿ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 346ನೇ ಪ್ರಶ್ನೆ ನೋಡೋಣ. ಇಂಪಾರ್ಟೆಂಟ್ ಪ್ರಶ್ನೆ. ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ, 4 ಸ್ಟಾರ್ನ ಕೊಡ್ತೀನಿ. ಅಷ್ಟು ಇಂಪಾರ್ಟೆಂಟ್ ಇರೋ ಪ್ರಶ್ನೆ ಇದು. ರೈಟ್, ಕೊಡ್ತಾ ಇದ್ದೀನಿ ಸ್ಟಾರ್ಸು. ರೈಟ್, ನೆನ್ಪಿಡಬೇಕು. 14ನೇ ವಯಸ್ಸಿನವರೆಗೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವುದು ಸಂವಿಧಾನದ ನಿರ್ದೇಶನ ತತ್ವಗಳಲ್ಲಿತ್ತು. ಅದನ್ನು ಸಂವಿಧಾನದ 86ನೇ ತಿದ್ದುಪಡಿ ಮೂಲಕ ಯಾವ ವಿಧಿಗೆ ಸೇರ್ಪಡೆ ಮಾಡಲಾಗಿದೆ ಅನ್ನೋದು 346ನೇ ಪ್ರಶ್ನೆ. ಅದುವೇ 21ನೇ ವಿಧಿ ಎಗೆ ಸೇರ್ಪಡೆ ಮಾಡಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. 347ನೇ ಪ್ರಶ್ನೆ. ಪೋಸ್ಕೋ ಕಾಯ್ದೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆ್ಯಕ್ಟ್ 2012 ರನ್ವಯ ಎಷ್ಟು ವರ್ಷದ ಒಳಗಿನವರ ಮಕ್ಕಳೆಂದು ಪರಿಗಣಿಸಲಾಗುತ್ತದೆ? 347ನೇ ಪ್ರಶ್ನೆಗೆ ಸರಿಯಾದ ಉತ್ತರ 18 ವರ್ಷ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ಸ್ ಡಿ ಇಲ್ಲಿ ಸರಿಯಾದ ಉತ್ತರ. 348ನೇ ಪ್ರಶ್ನೆ. ವೈದ್ಯಕೀಯ ಗರ್ಭಪಾತ ತಿದ್ದುಪಡಿ ಕಾಯ್ದೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅನುಸಾರ ಗರ್ಭಪಾತಕ್ಕೆ ಈ ಮೊದಲು ನಿಗದಿಪಡಿಸಿದ 20 ವಾರಗಳ ಗರಿಷ್ಠ ಮಿತಿಯನ್ನು ಈಗ ಆಪ್ಷನ್ಸ್ ಬಿ 24 ವಾರಗಳ ಒಳಗೆ ಏರಿಕೆ ಮಾಡಲಾಗಿದೆ. 24 ವಾರದವರೆಗೆ ಅದನ್ನು ಏರಿಕೆ ಮಾಡಲಾಗಿದೆ. ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಸಂಚಿಕೆಯ ಕೊನೆಯ ಪ್ರಶ್ನೆ. 2016ರಲ್ಲಿ ಆಧಾರ್ ಮಸೂದೆಯನ್ನು ಯಾವ ರೀತಿ ಮಂಡಿಸಲಾಯಿತು? ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಹಣಕಾಸು ಮಸೂದೆ ಮನಿ ಬಿಲ್ ಆಗಿ ಮಂಡಿಸಲಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಭಾರತದ ಸಂವಿಧಾನದ ಎಲ್ಲ MCQs ನಿಮಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಾನು ಹೇಳ್ತಾ ಇರೋದು ಇಷ್ಟ ಆಗಿದ್ರೆ, ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸಬರಿಗೆ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಈಗಾಗಲೇ ನಾವು ಹೇಳಬೇಕಂದ್ರೆ ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಭಾರತದ ರಾಷ್ಟ್ರೀಯ ಚಳುವಳಿ ಹಾಗೆ ಭಾರತದ ಸಂವಿಧಾನ, ಇವೆಲ್ಲ ಟಾಪಿಕ್ನ ಕವರ್ ಮಾಡಿ ಪ್ಲೇಲಿಸ್ಟ್ನ ಆ್ಯಡ್ ಮಾಡಿ ಈ ವಿಡಿಯೋನ ಆಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ಉಪಯೋಗ ಪಡೆದುಕೊಳ್ಳಿ. ಮತ್ತು ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ನುಳಿದದ್ದು ಒಂದೇ ಒಂದು ಫಿಸಿಕ್ಸ್ ಹೇಳಬೇಕು, ಕೆಮಿಸ್ಟ್ರಿ ಹೇಳಬೇಕು, ಬಯಾಲಜಿ ಹೇಳಬೇಕು. ಸೊ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಅಲ್ಲಿವರೆಗೂ ಎಲ್ಲ ವೀಡಿಯೋಸ್ಗಳು ನೋಡಿ ನಿಮಗೆ ಎಲ್ಲ ವಾಟ್ಸಪ್ ಫ್ರೆಂಡ್ಸ್ ಗ್ರೂಪ್ಗೆ ಎಲ್ಲ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಮಾತ್ರ ಲೈಕ್ ಮಾಡೋದು ಮಾತ್ರ ಬಿಡಿ. ವಿದ್ಯಾರ್ಥಿಗಳು ಮೊದಲು ಅದನ್ನು ಕಲಿಬೇಕು. ಸೊ ಹೇಳುತ್ತಾ ಈ ಹಿಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.